ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶ್ರೀರಾಮಗೀತ ಶ್ಲೋಕ 38. ವಿಕಲ್ಪಮಾಯಾರಹಿತೆ ಚಿದಾತ್ಮಕೆ ಅಹಂಕಾರ ಏಷಃ ಪ್ರಥಮಃ ಪ್ರಕಲ್ಪಿತಃ. ಅಧ್ಯಾಸ ಏವಾತ್ಮನಿ ಸರ್ವಕಾರಣೇ ನಿರಾಮಯೇ ಬ್ರಹ್ಮಣಿ ಕೇವಲೇ ಪರೇ. ಇಚ್ಛಾದಿರಾಗಾದಿಸುಖಾದಿಧರ್ಮಿಕಾಃ ಸದಾ ಧಿಯಃ ಸಂಸೃತಿಹೇತವಃ ಪರೇ. ಯಸ್ಮಾತ್ ಪ್ರಸುಪ್ತೌ ತದಭಾವತಃ ಪರಃ ಸುಖಸ್ವರೂಪೇಣ ವಿಭಾವ್ಯತೆ ಹಿನಃ. ಅನಾದ್ಯ ವಿದ್ಯೋದ್ಭವ ಬುದ್ಧಿಬಿಂಬಿತಃ ಜೀವ ಪ್ರಕಾಶೋ ಯಮಿತೀರ್ಯತೆ ಚಿತಃ. ಆತ್ಮಾ ಧಿಯಃ ಸಾಕ್ಷಿತಯಾ ಪೃಥಕ್ ಸ್ಥಿತಃ ಬುದ್ಧ್ಯಾ ಪರಿಚ್ಛಿನ್ನ ಪರಃ ಸ ಏವ ಹಿ. ನೆನ್ನೆ ಅಧ್ಯಾಸದ ಭಾಗವನ್ನು ನೋಡ್ತಾ ಇದ್ವಿ. ಮೂಲ ಕಾರಣ ಅಧ್ಯಾಸ, ತಪ್ಪು ತಿಳುವಳಿಕೆ. ಅದಕ್ಕೆ ನಿರ್ವಚನವನ್ನು 37ನೇ ಶ್ಲೋಕದಲ್ಲಿ ನೋಡಿದ್ದಾಯಿತು. ಯಾವುದು ಇಲ್ಲವೋ, ಯಾವುದಿಲ್ಲ, ನೀರಿಲ್ಲ. ಎಲ್ಲಿ ನೋಡ್ತೀವಿ ನೀರನ್ನು? ಮರುಭೂಮಿಯಲ್ಲಿ ನೋಡ್ತೀವಿ. ಅದೇ ತಪ್ಪು ತಿಳುವಳಿಕೆ, ಅದಕ್ಕೆ ಅಧ್ಯಾಸ ಅಂತ ಹೆಸರು. 38ನೇ ಶ್ಲೋಕದಲ್ಲಿ ಧರ್ಮ ಅಧ್ಯಾಸ, 39ನೇ ಶ್ಲೋಕದಲ್ಲಿ ಧರ್ಮಿ ಅಧ್ಯಾಸ ತಿಳಿಸಿದ್ದಾಯಿತು. ಧರ್ಮ ಅಧ್ಯಾಸ ಅಂದರೆ ಆತ್ಮವನ್ನು ಶರೀರ ಅಂತ ಮಾಡಿಕೊಳ್ಳೋದು ಧರ್ಮ ಅಧ್ಯಾಸ. ಆತ್ಮಕ್ಕೆ ಶರೀರಕ್ಕೆ ಇರುವಂತಹ ಗುಣಗಳನ್ನೆಲ್ಲ ಆತ್ಮಕ್ಕಿದೆ ಅಂತ ಹೇಳೋದು ಧರ್ಮಿ ಅಧ್ಯಾಸ. ಅದು ಹೇಗೆ ಶುರು ಆಯಿತು? ಮಾಡ್ಕೊಂಬಿಟ್ರಿ ತಪ್ಪು. ಚಿಕ್ಕ ವಯಸ್ಸಿಂದ ಹೇಳ್ಕೊಟ್ಟಿರೋದ್ರಿಂದ ಈ ಜನ್ಮ ಅಂತಲೇ ಅಲ್ಲ, ಅನೇಕ ಜನ್ಮದಿಂದ ಹೇಳ್ಕೊಟ್ಬಿಟ್ಟಿದ್ದಾರೆ. ನೀನೊಬ್ಬ ಮನುಷ್ಯ, ನೀನು ಗಂಡು, ನೀನು ಹೆಣ್ಣು. ಹೆಣ್ಣಾದರೆ ಹೀಗೆ ವರ್ತಿಸ್ಬೇಕು, ಗಂಡಾದರೆ ಒರಟೊರಟಾಗಿ ವರ್ತಿಸ್ಬೇಕು, ಹೆಣ್ಣಾದರೆ ಸೌಮ್ಯವಾಗಿರಬೇಕು, ಯಾರೇನೇ ಹೇಳಿದ್ರು ಸಹಿಸ್ಕೊಳ್ಬೇಕು. ಗಂಡಿಗೆ ಆ ಥರ ಎಲ್ಲ ಇಲ್ಲ, ಎಲ್ಲ ಹೇಳ್ಕೊಟ್ಬಿಟ್ಟಿದ್ದಾರಲ್ವ ಚಿಕ್ಕ ವಯಸ್ಸಿಂದ. ಎಲ್ಲ ತಪ್ಪು ಕಲ್ಪನೆ. ಪ್ರಥಮ ಅಧ್ಯಾಸ ಅದು ಮುಖ್ಯ ಸಾಲದು. 38ನೇ ಶ್ಲೋಕದಲ್ಲಿ 2ನೇ ಸಾಲು. ಅಹಂಕಾರ ಏಷಃ ಪ್ರಥಮಃ ಪ್ರಕಲ್ಪಿತಃ. ಬೆಳಗ್ಗೆ ಎದ್ದಿದ ತಕ್ಷಣ ಯಾವುದು ಹುಟ್ಟುತ್ತೆ? ಅಹಂಕಾರವೇ ಹುಟ್ಟದು. ಅಹಂಕಾರ ಹುಟ್ಟಿದ ತಕ್ಷಣ ಏನು? ಅಹಂಕಾರ ಅಂದರೆ ಏನು? ಕೋಪ ಮಾಡಿಕೊಂಡು ಏನು ಅಹಂಕಾರ ರೀ ಇವ್ರಿಗೆ? ಆ ಅಹಂಕಾರ ಅಲ್ಲ. ಅಹಂಕಾರ ಅಂದರೆ ದೇಹಕ್ಕೆ ಅಂಟ್ಕೊಳ್ಳುವುದೇ ಅಹಂಕಾರ. ಇಂಡಿವಿಜುವಾಲಿಟಿ, ನಾನು ಅನ್ನುವಂತಹ ಒಂದು ರೂಪ ಇರುತ್ತಲ್ಲ. ಸ್ವಾಮೀಜಿ ಅಂದರೆ ಹೀಗೆ, ಒಬ್ಬೊಬ್ಬರು ನಮ್ಮ ಮನೆಯೊಳಗೆ ಹೀಗೆ, ಮಗ ಅಂದರೆ ಹೀಗೆ, ಅದೆಲ್ಲ ಅಹಂಕಾರ. ಅದು ಯಾವಾಗ ಹುಟ್ಟತ್ತದು? ಬೆಳಗ್ಗೆ ಎದ್ದಿದ ತಕ್ಷಣ ಹುಟ್ಟತ್ತೆ. ಪ್ರಥಮ ಪ್ರಕಲ್ಪಿತ, ಅದೇ ತಪ್ಪು ತಿಳುವಳಿಕೆ. ಅಲ್ಲಿಯೇ ನಾವು ವಿಚಾರವನ್ನು ಮಾಡಬೇಕು. ಎಲ್ಲಿ ಅದು ಅಹಂಕಾರ ಕಾಣಿಸ್ಕೊಳ್ತಿದೆ?
ಆತ್ಮನಲ್ಲಿ ಕಾಣಿಸ್ಕೊಳ್ತಿದೆ. ಒಂದು ಶ್ಲೋಕ ಐತಲ್ಲ, ಪ್ರತಿಬಿಂಬ 39 ಎಷ್ಟನೇದು 40 40ಅಲ್ಲಿ ಆ ಪ್ರತಿಬಿಂಬಗೊಳ್ಳುತ್ತಿರುವಂತಹ ಅಹಂಕಾರ ಅಥವಾ ಚಿದಾಭಾಸ ಆತ್ಮನಲ್ಲಿಯೇ ಗೋಚರವಾಗ್ತಿದೆ. ಆಧಾರ ಉದಾಹರಣೆಯಲ್ಲಿ ನೋಡಿದ್ವಿ, ಸೂರ್ಯ ಹಾಗೂ ಕನ್ನಡಿ ಪ್ರತಿಬಿಂಬ. ಕನ್ನಡಿ ಅನ್ನೋದು ಅಂತಃಕರಣ. ಉದಾಹರಣೆಗೆ ಮೈಂಡ್ ಇಸ್ ಈಕ್ವಲ್ ಟು ಮಿರರ್. ಆ ಕನ್ನಡಿಯಲ್ಲಿ ಸೂರ್ಯನ ಪ್ರತಿಬಿಂಬಗೊಳ್ಳುತ್ತಿದೆ, ಅದೇ ಜೀವಾತ್ಮ. ಪ್ರತಿಬಿಂಬಗೊಳ್ಳೋದು ಜೀವಾತ್ಮ, ಕೇವಲ ಅಂತಃಕರಣ ಜಡ, ಅದು ಜೀವಾತ್ಮ ಅಲ್ಲ. ಅಂತಃಕರಣದ ಜೊತೆಗೆ ಪ್ರತಿಬಿಂಬಗೊಳ್ಳೋದು ಜೀವಾತ್ಮ. ಅಲ್ಲಿ ಹೊರಗಡೆ ಉದಾಹರಣೆಯಲ್ಲಾದರೆ ನಿಮಗೆ ಸೂರ್ಯನು ಪ್ರತ್ಯೇಕವಾಗಿ ಕಾಣ್ತಾನೆ, ಕನ್ನಡಿಯೂ ಪ್ರತ್ಯೇಕವಾಗಿ ಕಾಣುತ್ತೆ, ಪ್ರತಿಬಿಂಬವು ಡಿಸ್ಟಿಂಕ್ಟ್ ಪ್ರತ್ಯೇಕವಾಗಿದೆ. ಆದರೆ ಈ ಶರೀರದ ಒಳಗಡೆ ಆತ್ಮನೂ ಇದ್ದಾನೆ, ಜೀವಾತ್ಮನೂ ಇದ್ದಾನೆ. ಅದನ್ನು ಬೈಫರ್ಕೇಟ್ ಮಾಡೋದು, ಪೃಥಕ್ ಸ್ಥಿತ, ಕ್ರಮಾತ್ ಪೃಥಕ್ ಸ್ಥಿತ ಅಂತ ಹೇಳಿದ್ರು. ಅದನ್ನು ವಿಭಜನೆ ಮಾಡೋದು ಬಹಳ ಕಷ್ಟ. ಅದ್ರಲ್ಲಿ ತಪ್ಪು ಬಿಡ್ತೀವಿ ನಾವೆಲ್ಲ. ಅದಕ್ಕೆ ಅನ್ಯೋನ್ಯ ಅಧ್ಯಾಸ ಆಗಿದೆ. ಹೊರಗಡೆ ನಾವು ಹೇಳ್ಬೋದು, ಸೂರ್ಯ ಬೇರೆ, ಅವನು ಪರಮಾತ್ಮ, ಕಾಣಿಸ್ತಾ ಇರುವಂತಹ ಬಿಂಬದಲ್ಲಿ ಅದು ಜೀವಾತ್ಮ ಅಂತ ಹೇಳ್ಬೋದು. ಇಲ್ಲಿ ಅದಕ್ಕೆ ಸುಮಾರು ಜನ ನಾನು ಪೂರ್ಣ ಬ್ರಹ್ಮ ಅಸ್ಮಿ ಅಂತ ಹೇಳ್ಕೊಳ್ಳೋಕೆ ಭಯ ಪಡ್ತಾರೆ. ಯಾಕೆ? ಅಹಂಕಾರ ಬಂದ್ಬಿಡುತ್ತೇನೋ ಅಂತ. ನಾನು ಜ್ಞಾನಿ ಅಂತ ಹೇಳ್ಕೊಳ್ಳೋಕೆ ಎಲ್ಲರೂ ಹಿಂಜರಿತಾರೆ ಅಲ್ವಾ? ಅಹಂಕಾರ ಬರುತ್ತೆ. ಯಾಕೆ? ದೇಹ ಕಂಡುಕೊಂಡಿರೋದ್ರಿಂದ ನಾನು ಅಹಂ ಪೂರ್ಣ ಆನಂದ ಅಸ್ಮಿ ಅಂತ ಹೇಳ್ಕೊಳಕ್ಕಾಗಲ್ಲ. ಹೇಳ್ತೀರಾ? ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತೀರಾ? ಬ್ರಹ್ಮಾಸ್ಮಿ ಅಂತ ಹೇಳ್ಬಿಡ್ತೀವಿ ಸ್ವಾಮೀಜಿ, ಆದರೆ ಅಹಂ ಜ್ಞಾನಿ ಅಂತ ಹೇಳ್ಕೊಳ್ಳೋದು ಕಷ್ಟ. ಏನೋ ಅದು ಜ್ಞಾನಿ ಅಂದರೆ ಅದೇನೋ ಅಂತ ಮನಸ್ಸಿಗೆ ಬಂದುಬಿಟ್ಟಿದೆ ನಮ್ಗೆ, ತಪ್ಪು ತಿಳುವಳಿಕೆ. ಜ್ಞಾನಿ ಅಂದರೆ ಸಿದ್ಧಪುರುಷರು, ನಮ್ಗೆ ಆ ಸಿದ್ಧಿಯೆಲ್ಲ ಇರಬೇಕು, ಅದಲ್ಲ. ಶಂಕರರ ಹಾಗೇನು ಭಾಷ್ಯದಲ್ಲಿ ಹೇಳಿಲ್ವಲ್ಲ, ನಿನಗೆ ಈ ಜ್ಞಾನ ತಿಳಿದ್ರೆ ನೀನು ಜ್ಞಾನಪ್ಪ ಅಂತ ಅಷ್ಟೆ. ಫಿಸಿಕ್ಸ್ ಜ್ಞಾನವನ್ನು ನೀವು ತಿಳಿದ್ರೆ ನೀವು ಫಿಸಿಸಿಸ್ಟಾ ಅಥವಾ ಎಕನಾಮಿಸ್ಟಾ? ಕರಿಬೇಕೋ ಇಲ್ವೋ ಅನ್ನೋ ಆ ಥರ. ಆಧ್ಯಾತ್ಮಿಕ ಜ್ಞಾನವನ್ನು ತಿಳಿದ ಮೇಲೆ ನೀವು ಆಧ್ಯಾತ್ಮಿಕ ಜ್ಞಾನಿಯ ಅಥವಾ ಸಂಸಾರಿನ? ನೀವು ಹೇಳ್ಕೊಳ್ತೀರಾ ಅಹಂ ಪೂರ್ಣ. ಹೇಳೀನಿ ಎಲ್ಲರೂ ಅಹಂ ಜ್ಞಾನೋಸ್ಮಿ ಅಂತ. ನೋಡಿ ನೋಡಿ ಇಷ್ಟು ಹೇಳಿದ್ರು ಬರ್ತಿಲ್ಲ. ಮತ್ತು ಪಾಠ ನಾನು ಹೇಳ್ತಿರ್ಬೋದು ಅಷ್ಟೇ, ನೀವು ಹಾಗೆ ಇರ್ತೀರಾ, ದಾಸೋಸ್ಮಿ ಭಾವದಲ್ಲೇ ಇರ್ತೀರಾ. ಇದು ಬಿಡಿ ಸ್ವಾಮೀಜಿ, ಇಷ್ಟು ವರ್ಷ ಆಯಿತು, ಇನ್ನೂ ಬದಲಾವಣೆ ಆಗೋದು ಬಹಳ ಕಷ್ಟ. ಭಗವಂತ ಎಲ್ಲಿವರೆಗೂ ಪ್ರಾರಬ್ಧ ಕಟ್ಟಿದನೋ ಅಲ್ಲಿವರೆಗೂ ಕೇಳ್ತಾ ಇರ್ತೀವಿ ಹೊರತು ನಾವು ಬದಲಾಗೋದಿಲ್ಲ ಅಂದರೆ ಬಹಳ ಕಷ್ಟ. ನಾವು ಮಕ್ಕಳಿಗೆ ಹೇಳ್ತೀವಿ ತಿದ್ದುಗೋ ಅಂತ. ನಾವು ಇಷ್ಟು ಅಡಮೆಂಟ್ ಆಗಿದರೆ ಅಲ್ವಾ? ಯೋಚನೆ ಮಾಡಿ. ಅದಕ್ಕೆ ಶಂಕರರ ಭಾಷ್ಯ ಓದಿದರೆ ಗೊತ್ತಾಗುತ್ತೆ ಅವರು ಎಷ್ಟು ಚೆನ್ನಾಗಿ ಅದನ್ನು ಒಂದೊಂದು ಉಪನಿಷತ್ತಲ್ಲಿಯೂ ವಿಶ್ಲೇಷಣೆ ಮಾಡಿದ್ದಾರೆ. ನೀನು ಪೂರ್ಣ ಬ್ರಹ್ಮ ಅಸ್ಮಿ, ಪೂರ್ಣ ಆನಂದವಾಗಿದೆಯಪ್ಪ. ನೋಡಿ, ಬ್ರಹ್ಮ ಅಂತ ಒಪ್ಕೊಳ್ತೀರಾ ನೀವು, ಆದರೆ ಜ್ಞಾನಿ ಅಂದರೆ ಒಪ್ಕೊಳ್ಳಲ್ಲ. ಪದಭೇದನೆ ಅದನ್ನು ಒಪ್ಕೊಳ್ಳೋಕ್ಕೆ ಸರಿ ಇಲ್ಲ. ಸರಿ, ಅದು ಏನೋ ನೀವು ಹೇಳ್ತಿದ್ದೀರಾ, ಬಲವಂತವಾಗಿ ಒಪ್ತೀವಿ. ಆದರೆ ಆನಂದ ಅಸ್ಮಿ ಇದೆಯಲ್ಲ, ಅದು ಒಪ್ಪೋದಿಲ್ಲ. ಅಹಂ ಪೂರ್ಣ ಸತ್ರೂಪ ಅಸ್ಮಿ ಒಪ್ತೀವಿ, ಅಹಂ ಪೂರ್ಣ ಚಿತ್ರೂಪ ಅಸ್ಮಿ ಒಪ್ತೀವಿ. ಅಹಂ ಪೂರ್ಣ ಆನಂದ ರೂಪ ಒಪ್ಪೋಕ್ಕಾಗೋದೇ ಇಲ್ಲ. ಕಣ್ಣು ಮುಚ್ಚಿದ ತಕ್ಷಣ ಮೈಕೈ ನೋವೆಲ್ಲ ಬರ್ತಿದೆ, ನೀವು ಆನಂದ ಎಲ್ಲ ಹೇಳ್ತೀರಾ ಅಲ್ವಾ? ಆ ಮೈಕೈ ನೋವು ಯಾರಿಗೆ? ಅಹಂಕಾರಕ್ಕ ಅಷ್ಟೆ. ನೋವು ಬಂದಾಗ ಅದು ಹೇಳಬೇಕು, ನೋವು ಬಂದಾಗ ಹೇಳಬೇಕು. ಅವಾಗ ನೀವಿರಲ್ಲ, ಅದಕ್ಕೋಸ್ಕರ ಅದು ನಾನು ಅಂದ್ಕೊಂಡ್ಬಿಡ್ತೀನಿ. ಇವಾಗಾದರೆ ಪರವಾಗಿಲ್ಲ, ನೀವು ಕೇಳ್ತಿರ್ತೀರ ಪ್ರಶ್ನೆ, ಅದಕ್ಕೆ ದೇಹ ಅಂತ ಹೇಳ್ತೀವಿ ಅಂತ. ಅವಾಗ ಅವನಿಗೋ ಸ್ವಾಮೀಜಿ ಇಲ್ಲೇ ಇದ್ದಾರೆ ಅಂತ ಅಂದ್ಕೊಳ್ಬೇಕು, ನಿಮ್ಮ ಮನೇಲಿದ್ದಾರೆ ಹಾಗೆ ಅಂತ. ಅದೊಂದು ಹೇಳಿದ ಕಳೆದ ಬಾರಿಗೆ ಒಬ್ಬರು ಹೇಳಿದ್ದೆ ಆಶ್ರಮದಲ್ಲಿ, ಅದು ಬೇರೆ ವಿಕೋಪಕ್ಕೆ ಹೋಯ್ತದು. ಸ್ವಾಮೀಜಿ ಯಾವಾಗಲೂ ಇಲ್ಲೇ ಇರ್ತಾರೆ, ಅವರು ಆರ ಇದೆ, ಹೀಗೆಲ್ಲ ಶುರು ಆಗೋಯ್ತದು. ಮಿಸ್ಟಿಕ್ ಇದಾಗೊಟ್ಟೋಯ್ತು. ಏನು ಹೇಳಿದ್ರು ಭಯ. ಆಮೇಲೆ ಅವ್ರು ನೋಡ್ತಾ ಇರ್ತಾರೆ, ಪಾಪ ನನಗೇನು ಕೆಲಸ ಇಲ್ಲದೆ ಇರೋ ಥರ. ತತ್ವವನ್ನು ತಿಳಿಯೋದಿಲ್ಲ, ಅವ್ರು ಇಲ್ಲಿ ಬಂದು ಕೂತಿದ್ದಾರೆ ಹಾಗೆ ಅಂತಲೇ ತಿಳಿಯೋದು. ಹಾಗಲ್ಲ. ಅಹಂಕಾರ ಅನ್ನುವಂಥದ್ದು ಬೆಳಗ್ಗೆ ಹುಟ್ಟಿದಾಗ
ಅದು ಮೊಟ್ಟ ಮೊದಲನೇ ತಪ್ಪು ಮಾಡಿದ್ದೀವಿ ನಾವು. ಶರೀರ ಕಂಡುಕೊಂಡಿದ್ದರಿಂದ ಜಾಗ್ರತ ಅವಸ್ಥೆ ಪೂರ್ತಿ ಸತ್ಯ ಅಂತ ಆಗೋಯ್ತು. ಜಾಗ್ರತ ಅವಸ್ಥೆಗೆ ಎಷ್ಟು ಅಂಟಿದ್ದೀವಿ, ಸ್ವಪ್ನ ಬರ್ತಿದೆ ಅಂದರೆ ಜಾಗ್ರತ ಅವಸ್ಥೆಗೆ ಅಷ್ಟು ರಿಯಾಲಿಟಿ ಸತ್ಯಾಂಶ ಕೊಟ್ಟಿದ್ದೀವಿ ಅಂತ. ಯಾರಿಗೆಲ್ಲ ಸ್ವಪ್ನ ಬರುತ್ತಲ್ಲ ಅವಾಗೇನಾಯಿತು, ಜಾಗ್ರತ ಅವಸ್ಥೆಗೆ ನೀವು ಬಹಳ ಮುಖ್ಯತ್ವ ಕೊಟ್ಟಿದ್ದೀರಾ ಅಂತ. ಸ್ವಪ್ನ ಬರಲಿಲ್ಲ, ನೀವು ಗೆದ್ರಿ ಆಯಿತಾ. ಮತ್ತು ಯಾವುದೋ ಹಳೆ ಜನ್ಮದೆಲ್ಲ ಬರುತ್ತೆ, ಮತ್ತು ಆ ಜನ್ಮದಲ್ಲಿ ರಿಯಾಲಿಟಿ ಕೊಟ್ಟಿದ್ರಿ ಅಂತ ಅಷ್ಟೆ. ಇಲ್ಲಲ್ಲ ಸ್ವಾಮೀಜಿ, ಕೆಲವುದೆಲ್ಲ ನಮಗೆ ಒಳ್ಳೆ ಮಾರ್ಗದರ್ಶನ ಸಿಗುತ್ತಲ್ಲ ಸ್ವಪ್ನದಲ್ಲಿ, ಗುರುಗಳು ಬರ್ತಾರೆ, ಇಲ್ಲೋ ದೇವಸ್ಥಾನಕ್ಕೆ ಹೋಗಿರೋ ಥರ ಆಗುತ್ತೆ, ಯಾವುದೋ ಮಂತ್ರೋಪದೇಶ ಆಗುತ್ತೆ, ಅದೆಲ್ಲ ಏನು ಹೇಳ್ತೀರಾ? ಒಂದು ಹಂತದಲ್ಲಿ, ವೇದಾಂತದಲ್ಲಿ ಅದಕ್ಕೆಲ್ಲ ಜಾಗ ಇಲ್ಲ. ಧರ್ಮ ಮಾರ್ಗದಲ್ಲಿ ಕರ್ಕೊಂಡು ಹೋದರೆ ಆ ಸ್ವಪ್ನವನ್ನು ಒಂದು ಹಂತಕ್ಕೆ ಬೆಲೆ ಕೊಡ್ಬೋದು ಅಷ್ಟೇ, ಬಿಟ್ಟರೆ ಆತ್ಯಂತಿಕವಾಗಿ ಅದಕ್ಕೆ ಏನು ಫಲ ಇಲ್ಲ. ಇದೇ ಕಡೆ ಹೇಳಿದ್ದೆ ಒಂದು ಸತಿ, ಭಾರತೀ ತೀರ್ಥರಿಗೆ ಹೀಗೆ ಒಬ್ಬ ಬಂದು ಕೇಳಿದ್ರಂತೆ. ನಾನು ಅದೆಲ್ಲ ಇದೀನಿ ಬಿಡಿ, ಬೇರೆ ವಿಚಾರ ಆಯಿತಾ. ಈಗ ನೀವು ಕನ್ಸಲ್ಲಿ ಬಂದಿದ್ರಿ, ಇದು ನಮ್ಮ ಗುರುನಾಥ್ ಹೇಳಿದ್ದು, ಈಗ ಸುಮಾರು 2-3 ಸತಿ ಹೇಳಿದ್ದೀನಿ, ಮಂತ್ರೋಪದೇಶ ಮಾಡಬೇಕು ನೀವು ಹಾಗೆ ಅಂತ, ಸುಬ್ರಹ್ಮಣ್ಯಂದು. ಹೌದು, ಓಂ ಶರವಣ ಭವ ಅಂತ ಹೇಳು ಅಂದರು. ಬಂದಿದ್ದಾರೋ ಇಲ್ವೋ ಅಂತಲೂ ಕೇಳಲಿಲ್ಲ. ಆಮೇಲೆ ಕೇಳಿದ್ರು ನಮ್ಮ ಗುರುಗಳೇ, ಇದೇ ಹೌದಾ ಅಂತ. ಅಷ್ಟು ಬಂತಲ್ಲ, ಅಟ್ಲೀಸ್ಟ್ ಅದರಿಂದಾದರೂ ಒಂದು ಧರ್ಮ ಮಾರ್ಗಕ್ಕೆ ಶುರು ಮಾಡಲಿ, ಅನುಷ್ಠಾನ ಮಾಡೋಕ್ಕೆ ಶುರು ಮಾಡಲಿ, ಆಮೇಲೆ ಅವನೇ ಸುಬ್ರಹ್ಮಣ್ಯ ಹೋಮ ಅಂತ ಹೇಳಲಿ ಅಲ್ವಾ. ಅದಾಗಬೇಕು. ಹಾಗೆ ಅಹಂಕಾರ ಬೆಳಗ್ಗೆ ಎದ್ದಿದ ತಕ್ಷಣ ಅದು ಅಂಟ್ಕೊಳ್ಳೋ, ಸಾಧಾರಣವಾಗಿ ಅಂಟತ್ತೆ. ಅದನ್ನು ಆ ಮನಸ್ಸಿನಲ್ಲಿ 2 ಕೋಣೆಗಳನ್ನು ಮಾಡಿಕೊಂಡು, ಅಂಟುವಿಕೆಯ ಅಹಂಕಾರ ಬೇರೆ, ಅಂಟದಿರುವಂತಹ ಅಹಂಕಾರ ಬೇರೆ ಅಂತ ಮಾಡಿಕೊಳ್ಬೇಕು. ಅಂಟದಿರುವಂತಹ ಅಹಂಕಾರವೇ ಯಾತಕ್ಕೆ, ನಾನು ಪೂರ್ಣ ಬ್ರಹ್ಮ ಅಂತ ಕರೆಸ್ಕೊಳ್ಳೋದಕ್ಕೆ, ಅದನ್ನು ಕ್ಲೈಮ್ ಮಾಡಬೇಕು, ಅವಧಾರಣೆ ಮಾಡಬೇಕು. ಮೋಕ್ಷ ಯಾರಿಗೆ? ಅಹಂಕಾರಕ್ಕ, ಆತ್ಮಕ್ಕ? ನೋಡಿ, ಅದಲ್ಲಿ ಮೋಕ್ಷ ಯಾರಿಗೆ? ಆತ್ಮಕ್ಕ ಮೋಕ್ಷ. ನಿತ್ಯ ಮುಕ್ತನಾಗಿದ್ದಾನಲ್ಲ ಆತ್ಮ. ಚಿದಾಭಾಸ ಅಂದರೆ ಅಹಂಕಾರ. ದೇಹಕ್ಕ ಮೋಕ್ಷ ದೇಹಕ್ಕ? ಬೇಸಿಕ್ಸೇ ಗೊತ್ತಿಲ್ಲ ನೋಡಿ, ನೇರ ರಾಮಗೀತೆಗೆ ಬಂದ್ಬಿಟ್ಟಿದ್ದೀವಿ. ಶರೀರಕ್ಕೆ ಮೋಕ್ಷ ಸಿಗೋದಿಲ್ಲ, ಯಾಕಂದರೆ ಅದು ಕ್ಷೀಣ ಸ್ವಭಾವ, ಹೋಗುತ್ತದು, ಸುಡ್ತೀವಿ, ಹೂಣ್ತೀವಿ. ಆತ್ಮಕ್ಕೆ ಯಾವಾಗಲೂ ಸಿಗಲ್ಲ, ಯಾಕಂದರೆ ಅದು ಈ ಸದಾ ಮುಕ್ತ ಸ್ವರೂಪ. ಅದು ಈ ಮಿಶ್ರಣ ಆಗಿದೆಯಲ್ವ, ಅಂತಃಕರಣದಲ್ಲಿ ಜೀವಾತ್ಮ ಅನ್ನುವಂತಹ ಅಹಂಕಾರಕ್ಕೆ ಮೋಕ್ಷ. ಆ ಮೋಕ್ಷ ಸಿಗಬೇಕು ಅನ್ನೋದು ವ್ಯವಹಾರದಲ್ಲಿ ಮಾತ್ರ. ಜ್ಞಾನ ಬಂದ ಮೇಲೆ ಅದು ಬಾಧಾ ಆಗೋಗುತ್ತೆ. ಮೋಕ್ಷವನ್ನು ಗಳಿಸುವವನು ಯಾರೂ ಇಲ್ಲ, ಹಿಂಬಾಲಿಸುವವನು ಯಾರೂ ಇಲ್ಲ. ಈ ಮೋಕ್ಷ ಅನ್ನುವುದೆಲ್ಲ, ಈ ಪದನೇ ಚೇಂಜ್ ಮಾಡಬೇಕು. ಮುಂದಿನ ಸತಿ ಯಾರು ಮಹಾತ್ಮರು ಬಂದರೆ ಮೋಕ್ಷ ಅನ್ನುವ ಪದವನ್ನೇ ಶಂಕರರು ಬಹಳ ಚೆನ್ನಾಗಿ ಮೋಕ್ಷಕ್ಕೆ ವಿಶ್ಲೇಷಣೆಯನ್ನು ಮಾಡಿದ್ದಾರೆ. ಆದರೂ ನಾವು ಅವ್ರನ್ನ ಓದಲ್ವಲ್ಲ, ಬೇರೆ ಗ್ರಂಥಗಳನ್ನೆಲ್ಲ ಓದಿ, ಕಥೆ ಪುಸ್ತಕಗಳನ್ನೆಲ್ಲ ಓದಿ ತಪ್ಪು ತಿಳಿತೀವಿ. ಮೋಕ್ಷ ಸ್ವರೂಪ ಕಿಮ್ ಅಂತ ಅವರು ಒಂದು ಪುಸ್ತಕನೇ ಇದೆ, ಸರ್ವದರ್ಶನ ಸಂಗ್ರಹ, ವಿದ್ಯಾರಣ್ಯರು ಬರೆದಿರೋದು. ಸರ್ವದರ್ಶನ ಸಂಗ್ರಹ ಅವರು ಸ್ವಾಮಿಗಳಾಗಕ್ಕಿಂತ ಮುಂಚೆ ಬರೆದಿದ್ರ ಅಂತ ಅದು. ಅದರಲ್ಲಿ 33 ರೀತಿಯಾಗಿ ಮೋಕ್ಷವನ್ನು ವಿಶ್ಲೇಷಣೆ ಮಾಡ್ತಾರೆ. 33 ಮತ ಮೋಕ್ಷ ಅಂದರೆ ಏನು ಅಂತ. ಶಂಕರರೊಬ್ಬರೇ ಹೇಳೋದು, ಮೋಕ್ಷ ಅಂದರೆ ನಿನ್ನ ಸ್ವರೂಪ. ನಿನ್ನ ಸ್ವರೂಪ ಅಂದರೆ ದೇಹದ ಸ್ವರೂಪ ಅಲ್ಲ, ಆತ್ಮದ ಸ್ವರೂಪ. ಅದು ಆನಂದದ ಸ್ಥಿತಿ. ಅಹಂಕಾರ ಬೇಕು, ಅದರಿಂದ ಯಾಕೆ ಹೇಳಕ್ಕೆ ಬಂದೆ, ಅಹಂಕಾರವೇ ಮೋಕ್ಷಕ್ಕೆ ಪ್ರಯತ್ನ ಪಡ್ತಿದೆ. ಆನಂದವಾಗಿರಬೇಕು ಅನ್ನೋದು ಎಲ್ಲ ಅಹಂಕಾರ. ಜೀವಾತ್ಮ, ಆತ್ಮ ಅಂತ ತಿಳಿಬೇಡಿ, ಅಥವಾ ಬ್ರಹ್ಮ ಅಂತ ತಿಳಿಬೇಡಿ, ಅದು ತಪ್ಪು. ನನಗೆ ಮೋಕ್ಷ ಬೇಕು, ಯಾಕಂದರೆ ನನ್ನ ಮನಸ್ಸಿನಲ್ಲಿ ತಾನೇ ತಪ್ಪು ತಿಳುವಳಿಕೆ ಇರೋದು. ದೇಹದಲ್ಲಿ ತಪ್ಪು ತಿಳುವಳಿಕೆ ಇಲ್ಲ, ಆತ್ಮನಲ್ಲಿ ತಪ್ಪು ತಿಳುವಳಿಕೆ ಇಲ್ಲ, ನನ್ನ ಮನಸ್ಸಿನಲ್ಲಿದೆ ನಾನು ಯಾರು ಅಂತ. ಆದ್ದರಿಂದ ಮನಸ್ಸಿನಲ್ಲಿ ತಪ್ಪು ತಿಳುವಳಿಕೆ ಇರೋದ್ರಿಂದ ಜ್ಞಾನ ಎಲ್ಲಿ ಬರಬೇಕು? ಮನಸ್ಸಿನಲ್ಲೇ ಬರಬೇಕು. ದೇಹದಲ್ಲಿ ಬಂದರೂ ಉಪಯೋಗ ಆಗಲ್ಲ, ಆತ್ಮನದಲ್ಲಿ ಬಂದರೂ ಉಪಯೋಗ ಆಗಲ್ಲ. ಇಗ್ನೊರೆನ್ಸ್ ಈಸ್ ಇನ್ ದಿ ಮೈಂಡ್, ಸೊ ನಾಲೆಜ್ ಹ್ಯಾಸ್ ಟು ಟೇಕ್ ಪ್ಲೇಸ್ ಇನ್ ದ ಮೈಂಡ್. ಅದಕ್ಕೆ ಜ್ಞಾನ ಒಂದು ದಿವಸ ಬರುತ್ತೆ ಅಂತ ನೀವು ಹುಡುಕ್ತಿದ್ರೆ ಬಹಳ ಕಷ್ಟ. ಒಂದು ದಿವಸ ಬರೋವಂಥದ್ದಲ್ಲ.
ಯಾವಾಗ ಈ ಜ್ಞಾನ ಬಂತು, ಆ ಜ್ಞಾನದಲ್ಲೇ ನಿಲ್ತಿರೋ ಅದಕ್ಕೆ ಅಪರೋಕ್ಷ ಜ್ಞಾನ ಅಂತ ಹೆಸರು. ಇವಾಗ ನಾವು ಪಾಠ ನಡೀತಾ ಇರೋದೇನೋ ಪರೋಕ್ಷ ಜ್ಞಾನ. ಪಾಠ ಮಾಡ್ತಿದ್ದಾಗ ಅದು ಬ್ರಹ್ಮ, ಅದು ಆತ್ಮ ಅಂತ ಹೇಳ್ತಿದ್ದೀನಿ. ಅದು ಮನನ ಆದಮೇಲೆ, ನಿಶ್ಚಯ ಆದಮೇಲೆ, ನಿಧಿಧ್ಯಾಸನದಲ್ಲಿ ಕೂತಾಗ ಈ ಜ್ಞಾನ ನಿಷ್ಠೆ ಅಂದರೆ ಸದಾ ಈ ವೃತ್ತಿಯಲ್ಲೇ ಇರೋದಕ್ಕೆ ಅಪರೋಕ್ಷ ಜ್ಞಾನ ಅಂತ ಹೆಸರು. ಇದು ಒಂದು ದಿವಸ ಬರೋದಿಲ್ಲ. ಮನನದಲ್ಲಿ ನಿಮಗೆ ಗೊತ್ತಾಯಿತು ಅಂದರೆ ಅದೇ ನಿಷ್ಠೆ. ಅದನ್ನು ನಿಧಿಧ್ಯಾಸನ ರೂಪವಾಗಿ ತಂದುಕೊಳ್ಬೇಕು. ಅದು ಬರುತ್ತೆ, ಇವತ್ತು ನಾಳೆಯಿಂದ ಬರಬಹುದು. ನಿಧಿಧ್ಯಾಸನ ಹೇಗೆ ಮಾಡೋದು ಅಂತ ರಾಮಚಂದ್ರಮೂರ್ತಿ ತಿಳಿಸ್ತಾನೆ. ಸೊ ತಿಳಿಬೇಕು, ಮೋಕ್ಷ ಯಾರಿಗೆ? ಅಹಂಕಾರಕ್ಕೆ, ಆರ್ ಅದರ್ವೈಸ್ ಜೀವಾತ್ಮಕ್ಕೆ. ಆ ಅಹಂಕಾರವನ್ನು ಯಾತಕ್ಕೋಸ್ಕರ ಉಪಯೋಗಿಸ್ಬೇಕು? ಅಹಂ ಬ್ರಹ್ಮಾಸ್ಮಿ ಎನ್ನುವಂತಹ ಅಖಂಡಾಕಾರ ವೃತ್ತಿಗೆ ಮಾತ್ರ ಉಪಯೋಗಿಸ್ಬೇಕು, ವ್ಯವಹಾರದಲ್ಲೆಲ್ಲ ಉಪಯೋಗಿಸಬಾರ್ದು. ವ್ಯವಹಾರದಲ್ಲಿ ಏನಾದ್ರು ನೀವು ಉಪಯೋಗಿಸೋ ಥರ ಇದ್ದರೆ ಧರ್ಮದಲ್ಲಿ ಮಾತ್ರ ಉಪಯೋಗಿಸ್ಬೇಕು, ಅರ್ಥಕಾಮದಲ್ಲಿ ಉಪಯೋಗಿಸ್ಬಾರ್ದು. ಅದನ್ನು ಅರ್ಥಕಾಮದಲ್ಲಿ ಉಪಯೋಗಿಸಿದ್ರೆ ಏನಾಗುತ್ತೆ? ಆ ಜೀವಾತ್ಮ ಮರು ಜನ್ಮ ತಗೊಳುತ್ತೆ. ಎಷ್ಟು ಜನ್ಮ ತೊಗೊಂಡಿದ್ದೀವಿ ನಾವು ಅಲ್ವಾ? ಇವಾಗ 60 ವರ್ಷ ಆಯಿತು ಸ್ವಾಮಿ, ನಮಗೆ ಇನ್ಮೇಲಾದರೂ ಪರವಾಗಿಲ್ವ, ಮುಂದಿನ ಜನ್ಮ ತಡಿಬೋದಾ ನಾವು? ಪ್ರಶ್ನೆ ಬರುತ್ತಲ್ವ. ಇಷ್ಟು ವರ್ಷ ಏನೋ ಗೊತ್ತಿಲ್ಲ, ತಪ್ಪು ಮಾಡಿಬಿಟ್ವಿ, ಅರ್ಥಕಾಮದಲ್ಲಿಯೇ ಇದ್ವಿ, ಇವಾಗ ಧರ್ಮಚಿಂತನೆ ಇದೆ, ಮಾಡ್ಬೋದು. ಕತ್ಲು 100 ಜನ್ಮದಿಂದ ಒಂದು ಕೋಣೆಯಲ್ಲಿ ಕತ್ಲಿದ್ರೆ ಅದು ಬೆಳಕು ಬರಬೇಕಾದ್ರೆ ಎಷ್ಟೊತ್ತು ಬೇಕು? ದೀಪ ಹಚ್ಚಿದ ತಕ್ಷಣ ನೀವು 60-70 ಅಂದ್ಕೊಳ್ಬಾರ್ದು. ಇದರಲ್ಲಿ ಆಸಕ್ತಿ ಬರಬೇಕು, ವೇದಾಂತದಲ್ಲಿ ಆಸಕ್ತಿ ಬರಬೇಕು. ಕಥೆಗಳಲ್ಲಿ ಚಿಕ್ಕ ವಯಸ್ಸಿದ್ದಾಗ ನಾನು ಈಗಲೂ ಕತೆ ಪುಸ್ತಕ ಓದ್ತೀನಿ ಅಂತಂದರೆ ಹೇಗಿರುತ್ತೆ ಯೋಚನೆ ಮಾಡಿ. ಈಗಾದರೂ ವೇದಾಂತ ಓದಬೇಕಲ್ವ? ವಾನಪ್ರಸ್ಥಾಶ್ರಮ ಇರೋದು ಯಾತಕ್ಕೆ? ವೇದಾಂತವನ್ನು ಸ್ವಲ್ಪ ಎಕ್ಸ್ಪೋಷರ್ ಸಿಗಬೇಕು. ನಮಗಿದೆಲ್ಲ ಉಕ್ಕಿನ ಕಡಲೆ ಅರ್ಥವಾಗಲ್ಲ, ಅದು ಬಿಯಾಂಡ್ ನಮ್ಮ ಮನಸ್ಸಿಗೆ ನೆಟ್ಟಗಲ್ಲ, ಅದೆಲ್ಲ ತಪ್ಪದು. ಅದನ್ನು ಬ್ರಷ್ ಮಾಡಿಬಿಡಿ, ಮನಸ್ಸಿಂದ ತೆಗೆದುಹಾಕಿ. ಅದನ್ನು ನಮ್ಮ ಇನ್ಕ್ಯಾಪಬಿಲಿಟಿ, ನಮ್ಮ ಮನಸ್ಸಿಗೆ ವಿಚಾರದಲ್ಲಿ ಅಭ್ಯಾಸ ಇಲ್ಲ, ಅದಕ್ಕೆ ನಾವೇನು ಹೇಳ್ತೀವಿ? ನಮಗಲ್ಲ ರೀ, ಅದು ಸ್ವಾಮಿಗಳಿಗೆ, ಇಲ್ಲ ವಿಚಾರದಲ್ಲಿ ಇರೋರಿಗೆ, ನಾವು ಸಂಸಾರವನ್ನು ಕಟ್ಟಿರೋರಿಗೆ ಯಾರಿಗೆ ಅಂತೆಲ್ಲ ಹೇಳ್ತೀವಿ. ಭಯದಿಂದ ತಪ್ಪಿಸ್ಕೊಳಕ್ಕೆ ಹೋಗ್ತೀವಿ. ವೇದಾಂತ ಗ್ರಂಥವನ್ನು ಯಾಕೆ ಮುಟ್ಟಲ್ಲ? ಭಯ. ಅದೇನೋ ಹೇಳುತ್ತೆ, ನಮಗೆ ಅರ್ಥವಾಗಲ್ಲ, ಮತ್ತು ಏನೋ ಆಸೆನೇ ಪಡಬೇಡ ಅನ್ನತ್ತೆ, ಎಲ್ಲವನ್ನು ಬಿಡು ಅನ್ನತ್ತೆ, ಸಂಬಂಧಗಳೆಲ್ಲ ಅಂಟ್ಕೊಂಬೇಡ ಅನ್ನತ್ತೆ. ಚಿಕ್ಕ ವಯಸ್ಸಿಂದ ಹುಟ್ಟಿದ್ದೀವಿ ಇದಲ್ಲೇ, ಇವಾಗ ಅಂಟ್ಕೊಂಬೇಡ ಅಂತ ಹೇಗೆ ಬಿಡೋದು? ಇದೆಲ್ಲ ಭಯ ಹುಟ್ಕೊಳ್ಳುತ್ತೆ. ಅದಕ್ಕೇನು ಮಾಡ್ತೀವಿ? ಸ್ವಾಮಿಗಳ ಹತ್ರ ಬರೋದೇ ಇಲ್ಲ. ಯಾವ ಸ್ವಾಮಿಗಳ ಹತ್ರ? ಪಾಠ ಮಾಡುವ ಸ್ವಾಮಿಗಳ ಹತ್ರನೇ ಬರಲ್ಲ ಅಲ್ವಾ? ಒಬ್ಬರು ಹೇಳಿದ್ರು, ನಾನು ಹೇಳಿದೆ ಎಲ್ಲದಕ್ಕೂ ಒಂದೇ ಉತ್ತರ, ನೀವು ಅಧ್ಯಯನ ಮಾಡಿ ನಿಮ್ಗೆ ಯಾವ ಪ್ರಶ್ನೆನೂ ಸಿಗಲ್ಲ ಅಂದರೆ ನೀವು ಬೇಡ ಇನ್ನೊಬ್ಬರು ಸ್ವಾಮಿಗಳು ನೋಡ್ಕೊಳ್ತೀನಿ ಅಂದರು. ನೀವು ಏನು ಕೇಳಿದ್ರು ಒಂದೇ ಉತ್ತರ ಕೊಡ್ತೀರಾ, ನೀವು ಅಜ್ಞಾನ ಇದೆ ಅಂತೀರಾ. ಅದಕ್ಕೆ ನೀವು ಬೇಡ, ನಮಗೆ ನಮ್ಮ ಪ್ರಶ್ನೆಗೆ, ನಮ್ಮ ಜೀವನದಲ್ಲಿ ಆಗುವಂಥ ತೊಂದರೆಗಳಿಗೆ ಯಾರು ಪರಿಹಾರ ಇರುವಂಥ ಗುರುಗಳ ಹತ್ರ ನಾವು ಹೋಗ್ತೀವಿ. ಸಂತೋಷ ಅಲ್ವಾ? ಇದ್ದಾರೆ ಪಾಪ, ನೀವು ಯಾರೂ ಕೇಳಲ್ಲ, ಭಯ ನಿಮಗೆ. ನಮ್ಮನ್ನು ಟೆಸ್ಟ್ ಮಾಡೋರಿಗೆ ಇರ್ತಾರೆ ಸ್ವಲ್ಪ ಜನ, ಅವ್ರಿಗೆಲ್ಲ ಕ್ಷೇತ್ರ ಪಾಪಿಗಳು ಅಂತ ಶಾಸ್ತ್ರದಲ್ಲಿ ಹೆಸರು ಅಲ್ವಾ? ವೇದಾಂತಕ್ಕೆ ಬರಬೇಕು ಅಂದರೆ ಶ್ರವಣ ಮನನ ನಿಧಿಧ್ಯಾಸನ ಆಗಬೇಕು. ಈ ಪ್ರತಿಯೊಂದು ಶ್ಲೋಕ ಹೇಳ್ತಿರೋದು ಯಾವುದೋ ಒಂದು ಆತ್ಮಕ್ಕೂ ಯಾವುದೋ ಒಂದು ವ್ಯಕ್ತಿಗಂತ ತಿಳಿಬಾರ್ದು. ಇದೆಲ್ಲ ನನಗೆ ಅಂತ. 62 ಶ್ಲೋಕವು ನನಗೆ ರಾಮಚಂದ್ರಮೂರ್ತಿ ಉಪದೇಶ ಮಾಡ್ತಿದ್ದಾನೆ ಅಂತ ಇರಬೇಕು. ಯಾರಿಗೋ ಮಾಡ್ತಿದ್ದಾನೆ ಅಥವಾ ಅವನಿಗೆ ಮಾಡ್ಕೊಳ್ತಿದ್ದಾನೆ ಅಂತಲ್ಲ, ನನಗೆ ಸಾಧಕನಿಗೆ ಮಾಡ್ತಿದ್ದಾನೆ, ಆ ರೀತಿಯಾಗಿರಬೇಕು. ಅದನ್ನು 40ನೇ ಶ್ಲೋಕದವರೆಗೂ ನೋಡಿದ್ವಿ. ಜೀವಾತ್ಮ ಎಲ್ಲಿದ್ದಾನೋ ಅಲ್ಲೇ ಪರಮಾತ್ಮನೂ ಇದ್ದಾನೆ, ಎಲ್ಲಿ ಪರಮಾತ್ಮ ಇದ್ದಾನೋ ಅಲ್ಲೇ ಜೀವಾತ್ಮನೂ ಇದ್ದಾನೆ. ಅದನ್ನು ವಿಭಜನೆ ಮಾಡೋಕ್ಕಾಗೋದೇ ಇಲ್ಲ. ಪರಮಾತ್ಮ ಅಲ್ಲಿದ್ದಾನೆ ಅಂತ ನೀವು ಪರಾಕ್ ನೋಡ್ತಿದ್ರೆ ಅದು ಸಂಸಾರ. ಕೈಲಾಸದಲ್ಲೂ ಇದ್ದಾನೆ, ವೈಕುಂಠದಲ್ಲೂ ಇದ್ದಾನೆ, ಮಣಿದ್ವೀಪದಲ್ಲಿಯೂ ಭಗವತಿ ಇದ್ದಾಳೆ, ಆಯಿತಾ? ನಿಮ್ಮಲ್ಲಿಯೂ ಇದ್ದಾನೆ, ಎಲ್ಲೆಲ್ಲಿಯೂ ಇದ್ದಾನೆ. ಅದನ್ನು ಹೇಳಕ್ಕೆ ಬಂದಿರುವಂತಹ ಈ ಪುರಾಣ ಕಥೆಗಳು, ನರಸಿಂಹ ಪ್ರಹ್ಲಾದನ ಚರಿತ್ರೆ ಎಲ್ಲವೂ
ಸ್ತಂಭದಲ್ಲಿಯೇ ಅರಿವಿನ ಚೈತನ್ಯ ಹುಟ್ಟಬೇಕು ಅಂತಂದರೆ ಏನು, ಅಲ್ಲಿ ಏನಾಗಿತ್ತು, ಸ್ತಂಭದಲ್ಲಿ ಸತ್ರೂಪವಾಗಿತ್ತು. ಅದಿನ್ನು ಇದು ಏನಿದು ಪಿಲ್ಲರ್ ಬಿಟ್ಕೊಳ್ಬೇಕು ಅಂದರೆ ಹೊರಗಡೆ ಬಂದಿದ್ದ ತಕ್ಷಣ ಏನಾಯ್ತು, ಆ ಆತ್ಮವೇ ಚಿತ್ರೂಪವಾಗಿ ಕಾಣಿಸ್ತು. ಅದನ್ನು ಪ್ರಹ್ಲಾದ ನೋಡಿದ ಅವನಿಗೆ ಸಂತೋಷ ಆಯ್ತು, ಗೊತ್ತಾಯಿತು ಅಲ್ವಾ. ಹಿರಣ್ಯಕಶ್ಯಪಿಗೂ ತಗೊಳ್ಳೋಕ್ಕಾಗಲಿಲ್ಲ, ಯಾಕಂದರೆ ಪ್ರಾಕೃತ ಮನಸ್ಸು. ಪ್ರಹ್ಲಾದನಿಗೆ ಅದನ್ನು ಸ್ವೀಕರಿಸೋ ಮುಡಿಯೈತೆ ಸಂಸ್ಕೃತ ಮನಸ್ಸು. ಹಾಗೆ ಹೊರಗಡೆ ನೋಡಬೇಡಿ, ಭಗವಂತ ಹೊರಗಡೆ ಇದ್ದಾನೆ ಅಂತ ತಿಳಿಬೇಡಿ, ನಿಮ್ಮಲ್ಲಿಯೇ ಇದ್ದಾನೆ. ಶುರುವಿನ ಪಾಠ. ಇನ್ನು ಬಾಲಪಾಠ ಅಂದರೆ ಹೊರಗಡೆ ಇದ್ದಾನೆ. ಆಮೇಲೆ 2ನೇ ಪಾಠ ಎಲ್ಲರಲ್ಲಿಯೂ ಇದ್ದಾನೆ. 3ನೇ ಪಾಠ ನನ್ನಲ್ಲಿಯೂ ಇದ್ದಾನೆ. 4ನೇ ಪಾಠ ಅಬ್ಬ ನಾರಾಯಣ ಕೊನೆಗೆ ಹೇಳಿದ್ರಲ್ಲ. ಎಂತಹ ಭಗವಂತ ನಾನು, ಅದು ಹೇಳಬೇಕು ಇವಾಗ. ಎಂತಹ ಭಗವಂತ ನಾನು, ತತ್ವಮಸಿ ಮಹಾವಾಕ್ಯದಲ್ಲಿ ನೋಡಿದ್ವಲ್ಲ, ಎಂತಹ ಭಗವಂತ, ತತ್ವಮಸಿ ಮಹಾವಾಕ್ಯದಲ್ಲಿ ನೋಡಿದಾಗ ಎಂತಹ ಭಗವಂತ ನಾನು. ಇಲ್ಲ, ನೀವು ಅಲ್ಲಿ ನೋಡಿದ್ರು ಸಿಗಲ್ಲ. ಇಲ್ಲ, ಎಂತಹ ಭಗವಂತ ನಾನು ಅಂದರೆ ಆ ತತ್ವಮಸಿ ವಾಕ್ಯದಲ್ಲಿ 5 ಲಕ್ಷ್ಯ ರೂಪವಾದ ಭಗವಂತ ನಾನು. ಯಾಕಂದರೆ ಮೊದಲನೇ 4 ಸ್ಥೂಲ ರೂಪವಾಗಿರೋಂಥ ಭಗವಂತ ನಾನಾಗಕ್ಕೆ ಸಾಧ್ಯವಿಲ್ಲ. ವಿರಾಟ್ ನಾನಾಗಕ್ಕೆ ಸಾಧ್ಯ ಇಲ್ಲ, ಹಿರಣ್ಯ ಗರ್ಭ ಆಗಕ್ಕೆ ಸಾಧ್ಯ ಇಲ್ಲ, ಈಶ್ವರ ಅಥವಾ ಅಂತರ್ಯಾಮಿ ಆಗಕ್ಕೆ ಸಾಧ್ಯ ಇಲ್ಲ. 5ನೇದಾಗಿರುವಂತಹ ಭಾಗತ್ಯಾಗ ಲಕ್ಷಣದಲ್ಲಾಗಿರುವಂತಹ ಕೇವಲ ಚೈತನ್ಯ ಸ್ವರೂಪ ನಾನಾಗಬಹುದು. ಅದನ್ನು ಭಗವಂತನೂ ತಿಳಿಬೇಕದು. ಜಗತ್ತನ್ನು ಸೃಷ್ಟಿ ಮಾಡಿರುವಂತಹ ಭಗವಂತನೂ ಅದನ್ನು ತಿಳಿಬೇಕು. ಅವನಿಗೆ ತಿಳಿದ್ರೇ ಅವನಿಗೆ ಮೋಕ್ಷ. ದೇವತೆಗಳಿಗೂ ಮೊನ್ನೆ ಹೇಳ್ತಿದ್ದೆ, ಬ್ರಹ್ಮಸೂತ್ರದಲ್ಲಿ ದೇವತಾಧಿಕರಣಂ ಅಂತ ಒಂದು ಪೋರ್ಷನ್ನೇ ಇದೆ. ಅಲ್ಲಿ ಚರ್ಚೆ ಮಾಡಿದ್ದಾರೆ, ದೇವತೆಗಳಿಗೆ ಮೋಕ್ಷ ಇದೆಯಾ ಇಲ್ವಾ. ದೇವತೆಗಳಿಗೆ ಮೋಕ್ಷ ಇದ್ದರೆ ಅವ್ರು ಯಾತಕ್ಕೆ ಸ್ವರ್ಗಾದಿ ಲೋಕಕ್ಕೆ ಹೋಗಿಯೂ ಅವ್ರಿಗೆ ಆನಂದ ಇಲ್ಲ. ಯಾಕೆ ಅವ್ರಿಗಿಲ್ವಲ್ಲ, ದೇವತೆಗಳು ಯಾತಕ್ಕಾಗಿದ್ದಾರೆ, ಅಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ. ಇಲ್ಲಿ ಮಾಡಿರುವಂತಹ ಪುಣ್ಯದ ಕರ್ಮದಿಂದ, ವೈದಿಕ ಕರ್ಮದಿಂದ ಅಲ್ಲಿ ಸ್ವರ್ಗಾದಿ ಕಾಮಗಳನ್ನು ಅನುಭವಿಸಕ್ಕೆ ಹೋಗಿದ್ದಾರೆ. ಮತ್ತು ಅದು ಮುಗಿಸ್ಕೊಂಡು ಇಲ್ಲಿ ಬರಬೇಕು. ಮತ್ತು ಅಲ್ಲೇ ಮುಗಿಸ್ಕೊಂಡ್ರೆ ಅವ್ರಿಗೆ ಪಾಠ ಮಾಡೋದು ಯಾರು, ಪಾಠ ಮಾಡೋಕ್ಕೆ ಯಾವ ಶರೀರವನ್ನು ತಗೊಂಡಿದ್ದಾರೆ ಅವರು, ಇದೆಲ್ಲ ಚರ್ಚೆ ಮಾಡಿದ್ದಾರೆ ಬ್ರಹ್ಮಸೂತ್ರದಲ್ಲಿ. ದೇವತೆಗಳಿಗೂ ಮೋಕ್ಷ ಇಲ್ಲ ಉನ್ನತ ಲೋಕದಲ್ಲಿ, ಇಲ್ಲಿ ಬಂದೇ ಕಲಿಬೇಕು. ಅಂತಹ ದೇವತೆಗಳು ಯಾರು ಉಪಾಸನೆಯನ್ನು ಮಾಡಿ ಬ್ರಹ್ಮಲೋಕಕ್ಕೆ ಹೋದರೆ ಅಲ್ಲಿ ಚತುರ್ಮುಖ ಬ್ರಹ್ಮನು ಪಾಠ ಮಾಡ್ತಾನೆ. ಅಲ್ಲೂ ಇದೇ ಪಾಠವೇ. ಸ್ವಾಮಿಗಳು ಮೊನ್ನೆ ಹೇಳಿದ್ರಲ್ಲ, ವೈಕುಂಠಕ್ಕೆ ಹೋದ್ರೂ ಅಲ್ಲೇ ಅಹಂ ಬ್ರಹ್ಮಾಸ್ಮಿ ಪಾಠ ಆಗಲೇಬೇಕು. ಅದು ಕತೆ ಅಂದ್ಬಿಡಿ, ಅದು ಸತ್ಯ. ಕಾಶೀಲಿ ಸುಮಾರು ಜನ ವೈದಿಕ ಧರ್ಮಿಷ್ಠರು ಕಾಶಿಯಲ್ಲಿ ಸತ್ರು. ಆತ ವೈದಿಕ ಕರ್ಮವನ್ನು ಮಾಡಿ, ವೈದಿಕ ಉಪಾಸನೆಯನ್ನು ಮಾಡಿ ಶರೀರವನ್ನು ಬಿಟ್ಟರೆ, ಆ ಕಾಶಿಯ ಕ್ಷೇತ್ರದಲ್ಲಿರುವಂತಹ ಕಾಲಭೈರವನು ಈಶ್ವರನ ಅಂಶವನ್ನು, ಅಂದರೆ ಗುರುವಿನ ಅಂಶ ದಕ್ಷಿಣಾಮೂರ್ತಿಯಾಗಿ ಆ ಜೀವಕ್ಕೆ ಬ್ರಹ್ಮೋಪದೇಶವಾಗುತ್ತೆ. ಇಂಥ ಬ್ರಹ್ಮೋಪದೇಶ, ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ಉಪದೇಶ ಆಗುತ್ತೆ ಇಲ್ಲಿ ಕಾಶಿಲಿ ಮರಣವಾದರೆ. ಆಮೇಲೆ ಮೋಕ್ಷ. ಕಾಶಿಲಿ ಬಿತ್ತರೆ ಮೋಕ್ಷ ಅಂತಲ್ಲ, ಅದು ಇದೆ, ಪಾಠದಲ್ಲಿದೆ, ಪುರಾಣ ಗ್ರಂಥಗಳಿದೆ. ಕಾಶಿಲಿ ಶರೀರ ಬಿಟ್ಟರೆ ಮೋಕ್ಷ. ಅರುಣಾಚಲೇಶ್ವರದಲ್ಲಿ ಸ್ಮರಣಾತ್ ಅರುಣಾಚಲೇಶ್ವರ, ಅರುಣಾಚಲ ಅಂತ ಒಂದು ಸತಿ ಜ್ಞಾಪಿಸ್ಕೊಳ್ಬೇಕಂತಷ್ಟೆ. ತಿರುವಾರೂರ್ ತ್ಯಾಗರಾಜರಿರುವಂತಹ ಜಾಗ, ಅಲ್ಲಿ ಹುಟ್ಟಿದ್ರೆ ಮೋಕ್ಷ. ಚಿದಂಬರಮಲ್ಲಿ ವಾಸ ಮಾಡಿದ್ರೆ ಮೋಕ್ಷ. ಹೀಗೆಲ್ಲ ಇದೆ. 4 ಶಿವನ ಕ್ಷೇತ್ರ ಹೇಳಿದ್ದಾರೆ. ಕಾಶೀಲಿ ಶರೀರ ಬಿಟ್ಟರೆ ಅವನು ಧರ್ಮಿಷ್ಠನಾಗಿದ್ದರೆ, ಆ ಕ್ಲಾಸ್ ಮರೆತುಬಿಡ್ತೀವಿ ನಾವು. ಅವನು ಧರ್ಮಿಷ್ಠನಾಗಿದ್ದರೆ, ಹಲವಾರು ವರ್ಷಗಳ ಕಾಲ ವೈದಿಕ ಉಪಾಸನೆಯನ್ನು ಮಾಡಿದರೆ, ಅಗ್ನಿಹೋತ್ರಾದಿ ಕರ್ಮವನ್ನು ಮಾಡಿದರೆ, ಆಗ ಕಾಲಭೈರವನು ಸದಾಶಿವ ದಕ್ಷಿಣಾಮೂರ್ತಿ ಅವತಾರ ಅದನ್ನು ಆ ಸ್ಥಾನವನ್ನು ತಗೊಂಡು ತತ್ವಮಸಿ ಉಪದೇಶ ಮಾಡ್ತಾನೆ. ಅದಕ್ಕಿಂತ ಮುಂಚೆ ಒಂದು ಟ್ರಾನ್ಸಿಷನ್ ಇದೆ, ರಾಮತಾರಕವನ್ನು ಜಪ ಮಾಡಬೇಕು ಅಂತಿದೆ. ಅದಾದಮೇಲೆ ತತ್ವಮಸಿ ಉಪದೇಶ. ಆವಾಗ ಅಹಂ ಸದಾ ಮುಕ್ತೋಸ್ಮಿ ಅಂತ ಆ ಜೀವ ಹೇಳೋದು. ಇದೆಲ್ಲ ಕ್ರಮ. ಅಂದರೆ ಯಾಕೆ ಹೇಳ್ತಿದ್ದೀನಿ, ಇಲ್ಲಿ ನಮಗೆ ಸರಳವಾಗಿ ಸಿಗ್ತಾಯಿದೆ ಬ್ರಹ್ಮವಿದ್ಯೆ ಅಲ್ವಾ. ಇಲ್ಲಿ ಕಲಿಬೇಕು, ಶ್ರದ್ಧೆಯಿಂದ ಕಲಿಬೇಕು. ಮುಂದೆ ನೋಡ್ತೀನಿ ಅಂತ ಪೋಸ್ಟ್ಪೋನ್ ಮಾಡ್ಬೋದು. ಮುಂದೆ ನಮಗೆ ಈ ಜನ್ಮ ಸಿಗುತ್ತೆ ಅಂತ ಏನು ಗ್ಯಾರಂಟಿ ಇದೆ ಅಲ್ವಾ.
ಆದ್ದರಿಂದ ಎಲ್ಲಿ ಜೀವಾತ್ಮ, ಅದನ್ನು ಹೇಳಕ್ಕೆ ಬಂದೆ, ಎಲ್ಲಿ ಜೀವಾತ್ಮ ಇದ್ದಾನೋ ಅಲ್ಲಿಯೇ ಪರಮಾತ್ಮ ಇದ್ದಾನೆ. ಹೊರಗಡೆ ಹುಡುಕ್ಬೇಡಿ, ಪರಾಕ್ ನೋಡಬೇಡಿ. ಪ್ರತಿಯೊಂದು ಕ್ಷೇತ್ರಕ್ಕಲ್ಲೂ ನೀವು ಹೋದಾಗ ನಾನೇ ಅಲ್ಲಿ ಬೆಳಗ್ತಾ ಇದ್ದೀನಿ ಅಂತ ತಿಳಿಬೇಕು. ಪ್ರತಿಯೊಂದು ಜ್ಯೋತಿರ್ಲಿಂಗವೋ ಅಥವಾ ಶಕ್ತಿಪೀಠಕ್ಕೋ ನನ್ನ ನಿಜಸ್ವರೂಪವೇ ಅಲ್ಲಿ ಬೆಳಗ್ತಾ ಇದೆ ಲಕ್ಷ್ಯಾರ್ಥವಾಗಿ. ಎಲ್ಲ ಮಹಾತ್ಮರಿದ್ದಿದ್ದು ಹಾಗೆ ಅಲ್ವಾ? ರಮಣ ಮಹರ್ಷಿಗಳಿದ್ದರು, ಭಗವಾನ್ ನಿತ್ಯಾನಂದರಿದ್ದರು, ತ್ರೈಲಿಂಗ ಸ್ವಾಮಿಗಳಿದ್ದರು, ಶ್ರೀಧರ ಸ್ವಾಮಿಗಳಿದ್ದರು. ಅವರು ಭಗವಾನ್ ಸ್ವಾಮಿ, ಭಗವಾನ್ ಹೌದು, ಅವ್ರಿಗೆ ವಿಶೇಷ ಉಪಾಧಿ ಇದೆ, ನಾವು ಅದಕ್ಕೆ ಸಮನ ಹೋಲಿಸ್ತಾ ಇಲ್ಲ. ಆದರೆ ಅವ್ರಿಗಿರುವಂತಹ ತತ್ವ, ನಾವು ಆ ತತ್ವವನ್ನು ಗಳಿಸಬೇಕು ಅಂತ ಹೇಳ್ತಾ ಇದ್ದೀವಿ. ಅವ್ರು ಯಾವ ತತ್ವವನ್ನು ಗಳಿಸಿ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ರು ಅದು ಮನುಷ್ಯನಿಗೂ ಸಾಧ್ಯ. ಆದರೆ ಅವ್ರಿಗಿರುವಂಥ ಪವರ್ಸ್, ಅಷ್ಟಸಿದ್ಧಿಗಳು ಅದು ನಮಗೆ ಬರಲ್ಲ, ಅದು ಪ್ರಾರಬ್ಧವಶಾತ್ ಭಗವಂತ ಕೊಟ್ಟಿರ್ತಾನೆ. ಅದಕ್ಕೆ ಉಪೋದ್ಘಾತದಲ್ಲಿ ನಾನು ಹೇಳಿದ್ದು, ಗೀತಾ ಉಪೋದ್ಘಾತ ಹೇಳಿದ್ನಲ್ಲ, ಸ್ವಪ್ರಯೋಜನ ಅಭಾವೇಪಿ ಸನ್. ಮೂಲತಃ ಯಾರು? ಕೃಷ್ಣ. ಸ ಭಗವಾನ್ ಜ್ಞಾನೈಶ್ವರ್ಯ ಬಲ ವೀರ್ಯ ತೇಜೋಭಿಹಿ ಸದಾ ಸಂಪನ್ನ ತ್ರಿಗುಣಾತ್ಮಿಕಾಂ ಸ್ವಾಂ ಮಾಯಾ ಮೂಲ ಪ್ರಕೃತಿಂ ವಶೀಕೃತ್ಯ. ಇವಾಗ ಸಿದ್ಧಿಗಳೆಲ್ಲ ಬರುತ್ತೆ. ಮೂಲತಃ ಅವನ್ಯಾರು? ಅಜಃ ಅವ್ಯಯ ಭೂತಾನಾಂ ಈಶ್ವರ ನಿತ್ಯಶುದ್ಧ ಮುಕ್ತ ಮುಕ್ತ ಸ್ವಭಾವೋಪಿ ಸನ್ ಸ್ವಮಾಯೆಯ ಇವ ದೇಹ ಇವ ಜಾತ ಇವ. ಹುಟ್ಟಿ ಎಲ್ಲ ಇವ ಅಂತ ಹಾಕಿದ್ದಾರೆ, ಆಸ್ ದೋ ಅಂತ. ಸ್ವಪ್ರಯೋಜನ ಅಭಾವೇಪಿ ಸನ್ ಭೂತಾನು ಜಿಗೃಕ್ಷಯ ವೈದಿಕಂ ಧರ್ಮದ್ವಯಂ ಅರ್ಜುನಾಯ ಶೋಕಮೋಹ ಮಹೋದದೋ ನಿಮಗ್ನಾಯ ಉಪದಿದೇಶ. ಯೋಚನೆ ಮಾಡಿ. ಇಲ್ಲಾಂದರೆ ಕೃಷ್ಣ ಹೇಳ್ಬೋದಾಗಿತ್ತಲ್ಲ ಅರ್ಜುನನಿಗೆ, ಎಲ್ಲ ಸಿದ್ಧಿಗಳು ನನಗಿದೆ, ಒಂದು 5 ನಿಮಿಷ ಸಾಕು ಇದನ್ನು ಸಂಹಾರ ಮಾಡೋಕ್ಕೆ. ಅರ್ಜುನನಿಗೇನು ಕಷ್ಟವಾ? ಅದು ರಣರಂಗದಲ್ಲಿ ಉಪದೇಶ. ಇಲ್ಲಿ AC ಹಾಲಲ್ಲಿ ಉಪದೇಶ ಮಾಡಿದ್ರೆ ನಮ್ಗೆ ಹೋಗ್ತಿಲ್ಲ ಮನಸ್ಸಿಗೆ. ರಣರಂಗದಲ್ಲಿ ಅವಾಗ ಮನಸ್ಸು ವಿಕೋಪಗೊಳ್ಳುತ್ತೆ, ಭಯ ಇರುತ್ತೆ, ನನ್ನ ಗುರುನ ಸಾಯಿಸ್ಬೇಕಲ್ಲ ಅಂತಿರುತ್ತೆ. ಗುರುನು ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತಂ ಭೈಕ್ಷ್ಯಮಪೀಹ ಲೋಕೆ. ಎಲ್ಲ ಬಿಟ್ಟು ಹೋಗ್ತೀನಿ ಅಂದ, ಸನ್ಯಾಸ ತಗೊಳ್ತೀನಿ ಅಂದ. ಅಲ್ಲಿ ಅವನಿಗೆ ನಷ್ಟೋಮೋಹ ಸ್ಮೃತಿರ್ಲಬ್ಧ ಆಯಿತು 18ನೇ ಅಧ್ಯಾಯದಲ್ಲಿ. ಇಲ್ಲಿ ಎಲ್ಲವೂ ಲಭ್ಯವಿದೆ ನಮಗೆ. 3 ಹೊತ್ತು ಊಟ ಮಾಡ್ತಿದ್ದೀವಿ ಚೆನ್ನಾಗಿ, ಇಂದ್ರಿಯಗಳೆಲ್ಲ ಕಟ್ನಿಟ್ಟಾಗಿದೆ, ಆಯಿತಾ? 8 ಗಂಟೆ ಕಾಲ ನಿದ್ದೆ ಮಾಡ್ತೀವಿ, ಗುರು ಅವೈಲಬಲ್ ಆಗಿದ್ದಾರೆ. ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿ ಅಂದರೆ ಸುತ್ತರಾಮ್ ನಾವು ಹೇಳಲ್ಲ, ಅಹಂ ದಾಸೋಸ್ಮಿ ಅಂತಲೇ ಹೇಳೋದು ನಾವು. ಹೇಳ್ತೀರಾ ಇಲ್ವಾ? ಇನ್ಮೇಲೆ ಇವಾಗ ಸಾಕು, ನಾಳೆ ಕೇಳ್ತೀನಿ ಮತ್ತೆ. ಹೀಗೆ ಅಹಂ ಪೂರ್ಣ ಆನಂದ ಅಸ್ಮಿ ಅನ್ನುವಂತಹ 40ನೇ ಶ್ಲೋಕದಲ್ಲಿ ಜೀವಾತ್ಮನ ಪರಮಾತ್ಮನ ವಾಸಸ್ಥಾನ ಒಂದೇ ಕಡೆ ಅಂತ ಹೇಳಿದ್ದಾಯಿತು. 41ನೇ ಶ್ಲೋಕ. ಚಿದ್ಬಿಂಬಸಾಕ್ಷ್ಯಾತ್ಮಧೀಯಾಂ ಪ್ರಸಂಗತಃ ಸಾಕ್ಷ್ಯಾತ್ಮಧೀಯಾಂ ಪ್ರಸಂಗತಃ ಏಕತ್ರ ವಾಸಾದನಲಾಕ್ತಲೋಹವತ್ ಅನ್ಯೋನ್ಯಮಧ್ಯಾಸವಶಾಸ್ತ್ರ ಪ್ರತೀಯತೆ ಸವಶಾತ್ ಪ್ರತಿ ಜಡಾ ಜಡತ್ವಂ ಚ ಚಿದಾತ್ಮಚೇತಸೋಃ. ಇಲ್ಲಿಂದ ನಮಗೆ ಬಹಳ ಸ್ಪಷ್ಟವಾಗಿ ತಿಳಿದಿದೆ ಏನು ಅಂದರೆ, ಸಂಸಾರಕ್ಕೆ ಕಾರಣ ಅಧ್ಯಾಸ ಅಂತ ತಪ್ಪು ತಿಳುವಳಿಕೆ. ಆ ತಪ್ಪು ತಿಳುವಳಿಕೆಗೆ ಇಲ್ಲೇ ಉಪಯೋಗಿಸುವಂತಿರುವಂತಹ ಪದ ಪ್ರಸಂಗತಃ. ಮೊದಲನೇ ಸಾಲು ಕೊನೆಯ ಪದ ಪ್ರಸಂಗತಃ. ಪ್ರಸಂಗತಃ ಅಂದರೆ ಅನ್ಯೋನ್ಯ ಅಧ್ಯಾಸ, ಮಿಶ್ರಣ. ಅನ್ಯೋನ್ಯ ಅಧ್ಯಾಸ ಅಂದ್ರೇನು? ಆತ್ಮ ಹಾಗೂ ಅನಾತ್ಮ ಎರಡು ಸಮ್ಮಿಶ್ರಣಗೊಂಡ್ಬಿಟ್ಟಿದೆ, ಸಮ್ಮಿಶ್ರ ಸರ್ಕಾರದ ಥರ ಎರಡು ಸೇರಿಬಿಟ್ಟಿದೆ. ಆತ್ಮ ಸತ್ರೂಪ, ಆತ್ಮ ಚಿತ್ರೂಪ. ಅದನ್ನೇನು ಮಾಡಿದ್ದೀವಿ? ಅನ್ಯೋನ್ಯ ಅಧ್ಯಾಸದಲ್ಲಿ ಶರೀರ ಸತ್ರೂಪ, ಶರೀರ ಚಿತ್ರೂಪ ಅಂತ ಮಾಡಿದ್ದೀವಿ. ಅದಕ್ಕೆ ನಾವೇನು ಮಾಡ್ತೀವಿ? ಪ್ರತಿ ವರ್ಷ ನಾವೇನು ಮಾಡ್ಕೊಳ್ಬೇಕು? ಹುಟ್ಟಿದಬ್ಬವನ್ನು ಆಚರಿಸ್ಕೊಳ್ಬೇಕು. ಈ ಸತ್ರೂಪವಾಗಿ ಮಾಡಿದ್ದಾಗೆ ಹುಟ್ಟಿದಬ್ಬ, ಹ್ಯಾಪಿ ಬರ್ತ್ಡೇ, ಮೃತ್ಯುಂಜಯ ಮಂತ್ರವನ್ನು ಹೋಮವನ್ನು ಮಾಡ್ತೀವಿ, ಆಯುಷ್ಯ ಹೋಮವನ್ನೆಲ್ಲ ಮಾಡ್ತೀವಿ. ಒಳ್ಳೆಯದು, ಧರ್ಮಶಾಸ್ತ್ರವೇ ಹೇಳಿದ್ದೆ ಮಾಡ್ಕೊಳ್ಬೇಕು ಅಂತ. ಅದನ್ನು ಅಲ್ಲಗಳಿಲ್ಲ.
ಸ್ವಲ್ಪ ವೇದಾಂತ ಯೋಚನೆ ಮಾಡಬೇಕು. ವೇದಾಂತಿ ಅಂದರೆ ಯಾರು ಶಾಸ್ತ್ರವನ್ನು ಈ ಪ್ರಸ್ಥಾನತ್ರಯವನ್ನೆಲ್ಲ ಅಧ್ಯಯನ ಮಾಡಿದಾಗ ಆವಾಗ ಒಂದು ಪ್ರಶ್ನೆ ಮಾಡ್ಕೊಳ್ಬೇಕು. ಇವಾಗ ಮಠದಲ್ಲೆಲ್ಲ ಆಗತ್ತೆ, ಅವರು ಶಿಷ್ಯರು ಮಾಡ್ತಾರೆ, ಗುರುಗೆ ಯಾರು ಬೇಡ, ಅದು ಅವ್ರ ಗುರುಗಳಿಗೆ ಬೇಡ, ಯಾಕಂದರೆ ಅವ್ರಿಗೆ ಆ ಜ್ಞಾನ ಇದೆ. ಶಿಷ್ಯರಿಗೆ ಸಂತೋಷಕ್ಕೆ ಮಾಡ್ತಾರೆ. ಆದರೆ ನೀವು ಯಾರು ಮಠದಲ್ಲಿ ಇಲ್ವಲ್ಲ, ಇವು ವಚವಲ್ವ ಇವಾಗ. ಹಾಂ, ಅದಕ್ಕೆ ಹೇಳಕ್ಕೆ ಬಂದೆ. ನೀವೇನು ಮಾಡಬೇಕು? ವೇದಾಂತವನ್ನು ಅಧ್ಯಯನ ಮಾಡ್ತಿರೋರು ಯಾರಿಗೆ ಹುಟ್ಟುತ್ತಿದ್ದಾನೆ? ಶರೀರ ಹುಟ್ಟುತ್ತಿದೆ. ನೀವು ಎಷ್ಟೇ ಮೃತ್ಯುಂಜಯ ಹೋಮ ಮಾಡಿದ್ರೂ ಶರೀರ ವೃದ್ಧಿ ಆಗ್ತಾ ಇರುತ್ತೆ ತಾನೆ, ಒಂದೇ ಥರ ಇರುತ್ತಾ? ಯಯಾತಿ ಕಥೆಯಲ್ಲಿ ನೋಡಿದ್ವಿ, 2-3 ಜನರಿಂದ ಯೌವನವನ್ನು ತಗೊಂಡು ಅವನಿಗೆ ಆಗಲಿಲ್ಲ. ಎಷ್ಟೇ ಮಹಾಸಿದ್ಧರನ್ನ ತಗೊಳ್ಳಿ, 2 ವರ್ಷ 3 ವರ್ಷ ಇದ್ದವರು ಒಂದು ದಿವಸ ಶರೀರ ಬಿಡಲೇಬೇಕು. ಈ ಆತ್ಮ ಸತ್ತಂತ ಮಾಡಿದ್ರಿಂದ ನಾನು ಯಾವಾಗಲೂ ಇರ್ತೀನಿ ಅನ್ನುವಂತಹ ತಪ್ಪು ತಿಳುವಳಿಕೆ. ಆತ್ಮ ಸತ್ತ, ಅದರ ದೇಹ ಅಲ್ವಲ್ಲ. ಯೋಚನೆ ಮಾಡಿ, ದೇಹ ಜಡ, ಅದು ಹೋಗುತ್ತೆ ಒಂದು ದಿವಸ. 6 ವಿಕಲ್ಪಗಳಿದೆ ಅದಕ್ಕೆ. ತಾಯಿಯ ಗರ್ಭದಲ್ಲಿದ್ದಾಗ ಇವತ್ತಿಲ್ವಲ್ಲ ಈ ಶರೀರ, ಸ್ವಲ್ಪ ದಿವಸ ಇರುತ್ತೆ ಅಂತೇನು ಗ್ಯಾರಂಟಿ? ಇದೇ ಅನ್ಯೋನ್ಯ ಅಧ್ಯಾಸ ಅನ್ನೋದು. ತ್ರಿಕಾಲ ಅಬಾಧಿತವಾಗಿರುವಂತಹ ಆತ್ಮನನ್ನು, ಆ ಆತ್ಮ ಅನ್ನುವಂತಹ ಪದವನ್ನು ತೆಗೆದು ಅನಾತ್ಮ ಅಂತ ಅಲ್ಲ ಸೇರಿ ನಾನು ತ್ರಿಕಾಲ ಬಾಧಿತವಾಗಿದ್ದೀನಿ. ಆ ದೇಹಕ್ಕೆ ಅಸ್ತಿತ್ವವಿದೆ, ಚಿತ್ತಿದೆ, ಇಲ್ವಲ್ಲ? ದೇಹಕ್ಕೆ ಮನಸ್ಸಿಗಿದೆ, ದೇಹಕ್ಕಿಲ್ವಲ್ಲ? ಆ ಪ್ರಾಪರ್ಟೀಸ್ನ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದೀವಿ. ಏನು ಮನೆ ಇಷ್ಟಿತ್ತು, ಆಸ್ತಿ ಇತ್ತು, ಮಗನಿಗೋ ಮಗಳಿಗೋ ಮಾಡಿದೆ. ಹಾಗೆ ಏನು ಮಾಡಿದ್ವಿ? ದೇಹಕ್ಕಿರುವಂತಹ ಗುಣವನ್ನೆಲ್ಲ ಅಥವಾ ಆತ್ಮಕ್ಕಿರುವಂತಹ ಗುಣವನ್ನೆಲ್ಲ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ವಿ. ಇದು ಆತ್ಮದಿಂದ ಅನಾತ್ಮಕ್ಕೆ, ಅನಾತ್ಮದಿಂದ ಆತ್ಮಕ್ಕೂ ಮಾಡಿದ್ವಿ. ಇದಕ್ಕೆ ಅನ್ಯೋನ್ಯ 2 ಆಗಿದೆ, ಅನ್ಯೋನ್ಯ ಅಧ್ಯಾಸ. ದೇಹ ಹುಟ್ಟಿತು, ಆತ್ಮನೂ ಹುಟ್ಟಿತು ಅಂತ ತಿಳಿದಿದ್ದೀವಿ ನಾವು. ಇವತ್ತೊಂದು ಮಗು ಹುಟ್ಟಿತು, ಹಬ್ಬ ಅಂದ್ರೇನು? ಮಗು ಹುಟ್ಟಿತು ಅಂತ ಹೇಳ್ತೀವಿ ಹೊರತು ದೇಹ ಹುಟ್ಟಿತು ಅಂತ ನಾವು ಹೇಳಲ್ಲ. ಹುಟ್ಟಿದೆ, ಆತ್ಮ ಹುಟ್ಟತ್ತೆ ಯಾವತ್ತಾದರೂ? ಇಲ್ಲೇ ಓದಿದ್ವಲ್ಲ, ಎಷ್ಟನೇ ಶ್ಲೋಕದಲ್ಲಿ? ಅಜಃ ಅವ್ಯಯ ಅಂತ. ನೆನ್ನೆ ನೋಡಿದ್ವಿ ಅದನ್ನು. 35ನೇ ಶ್ಲೋಕ. ಕದಾಚಿದಾತ್ಮ ನ ಮೃತೋ ನ ಜಾಯತೆ ನ ಕ್ಷೀಯತೆ ನಾಪಿ ವರ್ಧತೆ ನವಃ. ಅಲ್ಲಿ ನೋಡಿದ್ವಲ್ಲ, ಕದಾಚಿತ್, ಯಾವತ್ತೂ. ಕದಾಚಿತ್ ಅಂದರೆ ಒಂದು ಸತಿಗೂ ನಾ ಹುಟ್ಟಲೇ ಇಲ್ಲ. ವ್ಯವಹಾರದಲ್ಲಿ ನಾ ಹುಟ್ಟಿದ್ದೀನಿ ಅಂತ ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ, ಆದರೆ ನಿಮ್ಮ ಮನಸ್ಸಿನಲ್ಲಿ ಏನಿರಬೇಕು? ಐ ಆಮ್ ಅನ್ಬಾರ್ನ್. ಅಪ್ಲಿಕೇಶನ್ ಫಾರ್ಮ್ ಫಿಲಪ್ ಮಾಡಿ, ಅದರಲ್ಲಿ ನಿಮ್ಮ ಲಿಂಗ ಏನು ಕೇಳ್ತಾರೋ ಅದೆಲ್ಲ ಬರೀರಿ. ಮೇಲ್, ಫೀಮೇಲ್, ಹೆಸರು, ಗೋತ್ರ, ನಕ್ಷತ್ರ ಎಲ್ಲ ಹಾಕಿ. ಅದು ನಿಮ್ಮ ಮನಸ್ಸಿನಲ್ಲಿರಬೇಕು, ಆಳವಾದ ಮನಸ್ಸಿನಲ್ಲಿರಬೇಕು. ನಾವು ಪೂರ್ಣ ಆನಂದ, ಹುಟ್ಟಲಿಲ್ಲ, ಸಾಯೋದು ಇಲ್ಲ. ಅನ್ಯೋನ್ಯ ಅಧ್ಯಾಸ ಎಲ್ಲ ಆಗಿದೆ. ಆತ್ಮನಿಂದ ಅನಾತ್ಮ ಆಯಿತು, ಈಗ ಅನಾತ್ಮನಿಂದ ಆತ್ಮ. ದೇಹ ಹುಟ್ಟಿದ್ದಕ್ಕೆ ಆತ್ಮ ಹುಟ್ಟಿತು ಅಂತಾಯಿತು, ದೇಹ ಬೀಳೋದಕ್ಕೆ ಆತ್ಮ ಬಿತ್ತು ಅಂತಾಯಿತು. ನಾ ಪ್ರಜ್ಞೆ ತಪ್ಪು ಬಿದ್ದುಬಿಟ್ಟೆ ಸ್ವಾಮಿ. ಋಗ್ವೇದದಲ್ಲಿ ಮಹಾವಾಕ್ಯ ಇದೆ, ಪ್ರಜ್ಞಾನಂ ಬ್ರಹ್ಮ ಅಂತ. ಆ ಪ್ರಜ್ಞೆ ಬೀಳತ್ತಾ? ಪ್ರಜ್ಞೆ ತಪ್ಪು ಬಿದ್ದುಬಿಟ್ಟೆ, ನನಗೆ ಗೊತ್ತಿಲ್ಲ, ಹೀಗೆ ಹಾಗೆ ಬಿದ್ದುಬಿಟ್ಟೆ ಅಲ್ವಾ? ತಪ್ಪು, ಆ ಸ್ಟೇಟ್ಮೆಂಟೇ ರಾಂಗ್. ಅದು ಮನಸ್ಸು ಪ್ರಜ್ಞೆ ತಪ್ಪಿತು. ಆ ಮನಸ್ಸು ಜೊತೆಗೆ ತಾದಾತ್ಮ್ಯ ಹೊಂದಿರುವಂತಹ ದೇಹ ಪ್ರಜ್ಞೆ ತಪ್ಪಿರಬಹುದು, ಆತ್ಮ ಪ್ರಜ್ಞೆ ತಪ್ಪಿಲ್ಲ. ಪ್ರಜ್ಞೆ ತಪ್ಪಿದ್ದರೆ ಮತ್ತವನು ಬರಲ್ಲ, ಅದಕ್ಕೆ ಸಾವು ಅಂತ ಹೆಸರು. ಆ ನೀರನ್ನು ಪ್ರೋಕ್ಷಣೆ ಮಾಡ್ತಾರಲ್ಲ, ಯಾತಕ್ಕೆ ಮಾಡೋದು? ದೇಹಕ್ಕೆ ಮಾಡ್ತಾರೆ, ಆತ್ಮಕ್ಕೆ ಮಾಡ್ತಾರೆ. ಇದೆಲ್ಲ ಇನ್ವೆಸ್ಟಿಗೇಟ್ ಮಾಡ್ತಾ ಕೂತ್ಕೊಳ್ಳೋಕ್ಕಾಗತ್ತಾ ಅಲ್ಲಿ? ನೀವು ಇದೆಲ್ಲ ಹೇಳೋದು ನೋಡಿದ್ರೆ, ಅಲ್ಲಿ ಬಿದ್ದುಬಿಟ್ಟಿದ್ದಾನೆ, ಆತ್ಮಕ್ಕೆ ಇದು ದೇಹಕ್ಕೆ. ಅವ್ರು ಖಂಡಿತ ಅಷ್ಟೊತ್ತು ಹೊಟ್ಟುಬಿಟ್ಟಿರ್ತಾನೆ ಅಲ್ವಾ? ತಿಳಿಬೇಕು, ಎಲ್ಲಿ ಯಾವುದನ್ನು ಅಪ್ಲೈ ಮಾಡಬೇಕು ಅನ್ನೋಂಥ ವಿವೇಚನೆ ಇರಬೇಕು. ನಾವು ಹೇಗೆಲ್ಲ ಮಾಡ್ತೀವಿ, ಅಲ್ಲಿ ಹೋಗ್ಬಿಟ್ಟೆ ಇದು ಸುಮ್ಮನೆ. ಈಗೆಲ್ಲ ಫೋಟೋಸ್ ಬಂದುಬಿಟ್ಟಿದೆ, ಯಾರು ಬಿದ್ದರೂ ಸರಿ ಬಿಡದೆ ಎಲ್ಲ ಹತ್ತಿರದಿಂದ ಫೋಟೋ ತೆಗಿತಾರೆ ಅಲ್ವಾ? ಹಾಗೆ ಅನ್ಯೋನ್ಯ ಅಧ್ಯಾಸ. ಶರೀರದ ಒಳಗಡೆ ಆ ಆತ್ಮ ಚೈತನ್ಯ ಇರೋದರಿಂದ ಏನು ಇನ್ನೊಂದು ಅಧ್ಯಾಸ ಮಾಡಿದ್ದೀವಿ, ಹಲವಾರು ಶರೀರದಲ್ಲಿಯೂ ಆತ್ಮ ಇದೆ, ನಾನಾತ್ಮವಾದಿ ಸಾಗಿದ್ದೀವಿ. ಸಾಂಖ್ಯ ಹೇಳೋದಿದ್ದೇ, ಸಾಂಖ್ಯ ಹೇಳೋದು ನಾನಾತ್ಮವಾದೀಸ್. ನನ್ನ ಶರೀರದಲ್ಲಿ ಆತ್ಮ, ನಿಮ್ಮ ಶರೀರದಲ್ಲಿ ಆತ್ಮ, ಇಲ್ಲಿರೋರೆಲ್ಲರ ಶರೀರದಲ್ಲೂ ಆತ್ಮ.
ಎಷ್ಟಾಯಿತು? 100 ಜನ ಇದ್ದರೆ 100 ಆತ್ಮಗಳು ಅಂತ. ಅದು ತಪ್ಪು ತಿಳುವಳಿಕೆ. ಮಡಕೆಯಲ್ಲಿ ಆಕಾಶ ಇದೆ, ಹಾಗೆಂತ 100 ಆಕಾಶಗಳಿದೆಯಾ? ಅಲ್ವಾ? ಇರೋದು ಒಂದೇ ಆಕಾಶ. ತಪ್ಪು ತಿಳುವಳಿಕೆ, ಭ್ರಮ. ಅದನ್ನು ಇಲ್ಲಿ ಪ್ರಸಂಗತಃ ಅಂತ ಹೇಳಿರೋದು. ಪ್ರಸಂಗತಃ, ಅದಕ್ಕೆ ಅನ್ಯೋನ್ಯ ಅಧ್ಯಾಸ. ಹೇಗೆ? ಚಿತ್ ಬಿಂಬ ಸಾಕ್ಷ್ಯ ಆತ್ಮಧಿಯಾಂ. ಚಿತ್ ಬಿಂಬ. ಚಿತ್ ಬಿಂಬ ಅಂದರೆ ಪ್ರತಿಬಿಂಬ ಚೈತನ್ಯ, RC, ರಿಫ್ಲೆಕ್ಟಿವ್ ಕಾನ್ಷಿಯಸ್ನೆಸ್. ಸಾಕ್ಷ್ಯ ಅಂದರೆ ಶುದ್ಧ ಚೈತನ್ಯ, OC, ಒರಿಜಿನಲ್ ಕಾನ್ಷಿಯಸ್ನೆಸ್. ಮತ್ತು ಧೀಹಿ, ಮನಸ್ಸು, ಅಂತಃಕರಣ. ಈ 3 ಸೇರಿದೆ, ಮಿಕ್ಸ್ ಆಗಿಬಿಟ್ಟಿದೆ, ಪ್ರಸಂಗತಃ. ಇದರಲ್ಲಿ ವಿಶೇಷ ಏನಂದರೆ ಯಾವುದು ಮಿಥ್ಯ, ಯಾವುದು ಸತ್ಯ? RC, ಅಂತಃಕರಣ, OC. ಶುದ್ಧ ಚೈತನ್ಯ, ಪ್ರತಿಬಿಂಬ ಚೈತನ್ಯ, ಅಂತಃಕರಣ 3 ಇದೆ. 3 ಸಮ್ಮಿಶ್ರಣ ಆಗಿದೆ. 2 ಸರ್ಕಾರಕ್ಕೆ ಒದ್ದಾಡ್ತೀವಿ, 3 ಸೇರಿದೆ ಇವಾಗ. ಇದರಲ್ಲಿ ಯಾವುದು ಮಿಥ್ಯ, ಯಾವುದು ಸತ್ಯ? 2 ಮಿಥ್ಯ, 1 ಸತ್ಯ. ನೀವು ಶುದ್ಧ ಚೈತನ್ಯ ಅಂತಲೇ ಹೇಳಿ. ಶುದ್ಧ ಚೈತನ್ಯ ಸತ್ಯ, ಪ್ರತಿಬಿಂಬ ಚೈತನ್ಯ ಹಾಗೂ ಅಂತಃಕರಣ ಮಿಥ್ಯ. ಅದು ತಿಳಿಬೇಕು. ಏಕತ್ರ ವಸಾತ್. ಯಾಕಿದು ಮಿಕ್ಸ್ ಆಗಿದೆ, ಸಮ್ಮಿಶ್ರಣ ಆಗಿದೆ? ತಾದಾತ್ಮ್ಯವತ್. ಅದಕ್ಕೆ ಉದಾಹರಣೆ ಕೊಡ್ತಾರೆ. ಅನಲಾಕ್ತ ಲೋಹವತ್. ಲೋಹ ಅಂದರೆ ಕಬ್ಬಿಣ. ಈ ಕಬ್ಬಿಣದ ಉಂಡೆ, ಅಯನ್ ಬಾಲ್, ಅಗ್ನಿಯ ಜೊತೆಗೆ ಸಂಪರ್ಕಕ್ಕೆ ಬಂದಾಗ ಕುದಿತಾ ಇರುತ್ತೆ ಅಗ್ನಿ, ಪ್ರತಿಜ್ವಲಿಸ್ತಾ ಇರುತ್ತೆ ಅಗ್ನಿ. ಅಗ್ನಿ ಜೊತೆಗೆ ಬಂದಾಗ ಆ ಕಬ್ಬಿಣದ ಉಂಡೆಯನ್ನಿಟ್ಟಾಗ ಏನಾಗುತ್ತೆ? ಕಬ್ಬಿಣವು ಶಾಖವಾಗಿದೆ, ಬಿಸಿ ಬಿಸಿಯಾಗಿದೆ ಅಂತ ಅನಿಸುತ್ತೆ. ಆದರೆ ಕಬ್ಬಿಣ ಇದೆಯಾ? ಕಾಣಿಸ್ತಾ ಇರೋದೇನೋ? ಅದು ಪಕ್ಕದಲ್ಲಿ ಕೆಂಪುವಾಗಿ ಇರುತ್ತೆ. ಅದು ಒಂದು ಸತಿ ತೆಗೆದು ನೋಡಿ, ಬಿಸಿ ಇರುತ್ತೆ, ಇರಲ್ಲ ಅಂತ. ಅದು ಆಗಂತುಕವ, ಸ್ವಾಭಾವಿಕವ? ಆಗಂತುಕ. ಲೋಹದಲ್ಲಿ ಅಗ್ನಿ ಅನ್ನೋದು ಆಗಂತುಕ. ಆಗಂತುಕ ಅಂದರೆ ಬಂದಿರುವಂಥದ್ದು, ತಾತ್ಕಾಲಿಕವಾಗಿ ಅಗ್ನಿಸ್ಪರ್ಶದಿಂದ ಅದು ಶಾಖ ಇದೆ. ಸ್ವಲ್ಪ ಹೊತ್ತು ಆಚೆ ಇಡಿ, ನಮ್ಮ ಕಾಲು ಥರ ತಂಪುಗಾಗ್ಬಿಟ್ಟಿರುತ್ತೆ. ಅದಕ್ಕೆ ಯಾತಕ್ಕೆ ತಂಪು? ಅಗ್ನಿಗೂ ಶನಿ ಭಗವಾನಿಗೂ ಯಾಕೆ ಹೇಳ್ತಾರೆ ಅಂದರೆ, ಶನಿ ಗ್ರಹ ತಂಪು, ವಾಯುತತ್ವ ಅವನು ತುಂಬ ತಂಪು. ಅದಕ್ಕೆ ಸುಮಾರು ಜನ ಪರಿಹಾರ ಮಾಡಿಸ್ಕೊಳ್ಬೇಕಂದ್ರೆ ಈ ನಾರ್ತ್ ಇಂಡಿಯಲ್ಲೆಲ್ಲ ರೆಮಿಡಿ ಹೇಳ್ತಾರೆ, ಪರಿಹಾರ ಹೇಳ್ತಾರೆ. ಈ ಕುದುರೆ ಕೆಳಗಡೆ ಅದು ಅದನ್ನು ಹಾಕೊಳ್ಳಿ, ಅದನ್ನ ಜೋಬಲ್ಲಿ ಇಟ್ಕೊಳ್ಳಿ ಅಂತಾರೆ. ಯಾಕಂದರೆ ಚೆನ್ನಾಗಿ ಸೌದಿರುತ್ತೆ ಅದು, ಇದು ಲೋಹ. ಅದು ಶನಿ ತತ್ವ ಗ್ರಹಕ್ಕೆ ಹೇಳ್ತಾರೆ, ಅದು ವೆರಿ ಗುಡ್ ರೆಮಿಡಿ ಅಂತ. 7.5 ಇರೋರಿಗೆ ಶನಿ ಮುಕ್ತಿದೆ. ಹಬ್ಬ, ರಾಮಗೀತೆಗೆ ಪರಿಹಾರ ಸಿಕ್ತು. ನಾವು ಇಷ್ಟೆಲ್ಲ ಮರೆತ್ವಿ ನೋಡಿ, ಅದನ್ನು ಮಾತ್ರ ಜ್ಞಾಪಕ ಇರತ್ತೆ. ಯಾಕಂದ್ರೆ ನಮಗೆ 7 ಶನಿ, ಅದು ಪಂಚಮ ಶನಿ, ಸಪ್ತಮ ಶನಿ, ಕಂಟಕ ಶನಿ ಅಲ್ವಾ. ಕುದುರೆ ಯಾಕೆ ಅದೆಲ್ಲ ತಿಳ್ಕೊಳ್ಳಿ, ಚೆನ್ನಾಗಿರ್ತಿದ್ದಲ್ಲ, ತಿಳಿಬೇಕು. ಕುದುರೆ ಯಾಕೆ ನೋಡಿ, ನೀವೇ ಹೇಳ್ತೀರಾ, ದಾರಿ ತಪ್ಪಿಸ್ತೀರಾ ನಮ್ಮನ್ನ. ಕುದುರೆ ಲಲಿತಾ ಸಹಸ್ರನಾಮದಲ್ಲೇನೋ ಅಪರಾಜಿತ ಅಂತ ಅಲ್ವಾ, ಅಮ್ಮನವರ ಪಾಶದಿಂದ ಹುಟ್ಟಿರುವಂಥವಳು. ಅವಳು ಯಾವಾಗಲೂ ಕುದುರೆ ಮೇಲೆ ಕೂತಿರ್ತಾಳೆ. ಅಪರಾಜಿತ ಇಲ್ಲ, ಇದಲ್ಲೂ ಬರುತ್ತೆ ವಿಷ್ಣು ಸಹಸ್ರನಾಮದಲ್ಲಿ. ನಾವು 92ನೇ ಶ್ಲೋಕ ನೋಡಿ, ಅದೆಲ್ಲ ಎಲ್ಲೆಲ್ಲೂ ಹೋಗುತ್ತದೆ. ಅಪರಾಜಿತ ಅನ್ನುವಂತಹ ಕುದುರೆ. ಈ ಕುದುರೆ ನಿಮಗೆ ಶ್ರೀ ಸೂಕ್ತದಲ್ಲೂ ಬರುತ್ತೆ, ಒಂದು ಶ್ಲೋಕದಲ್ಲಿ. ವೆಲ್ತನ್ನು ತಂದುಕೊಡುತ್ತೆ, ಸೌಭಾಗ್ಯವನ್ನು ತಂದುಕೊಡುತ್ತೆ. ಯಾಕೋ ಹೇಳಕ್ಕೆ ಬಂದೆ, ಏನು ಹೇಳ್ತಿದ್ದೆ? ಹಾಂ, ಪಂಚಮೇ ಧನಕ್ಷಯ ಅಂತ ಒಂದು ಜ್ಯೋತಿಷ್ಯದಲ್ಲಿ ರೂಲು. ಶನಿ ಇಲ್ಲ, ಚಂದ್ರನಿಂದ 5ನೇ ಮನೆಗೆ ಹೋದರೆ ನಿಮಗೆ ಗೊತ್ತಿಲ್ಲ ಧನಕ್ಷಯ ಆಗುತ್ತೆ. ಪಂಚಮೇ ಧನಕ್ಷಯ ಅಂತ ಪರಾಶರರ ರೂಲ್, ಇದು ಸೂತ್ರ. ಗೋಚಾರದಲ್ಲಿರುವಂತಹ ಶನಿ ನಿಮ್ಮ ಚಂದ್ರನಿಂದ 5ನೇ ಮನೇಲಿದ್ದರೆ ಅವನು ನಿಮಗೆ ದುಡ್ಡು ಕಮ್ಮಿ ಮಾಡ್ತಾನೆ ಅಂತ. ಆವಾಗ ಪರಿಹಾರ ಹೇಳಿರೋದು ಈ ಕುದುರೆ ಕೆಳಗಡೆ, ಕುದುರೆ ಶ್ರೀ ಲಕ್ಷ್ಮಿ, ಆ ಕೆಳಗಡೆ ಇರುವಂತಹ
ಇದು ಕಬ್ಬಿಣದು, ಅವನು ಶನಿ ತತ್ವ, ಅದನ್ನ ಇಟ್ಕೊಳ್ಳಿ. ಅವಾಗೇನಾಗುತ್ತೆ, ಧನಕ್ಷಯ ಆಗಲ್ಲ. ಪ್ರತಿಯೊಂದು ಪರಿಹಾರಕ್ಕೂ ಯಾವುದೋ ಒಂದು ಹಿಂದೆ ಪುರಾಣದ ಗ್ರಂಥದ ಉಲ್ಲೇಖ ಇರುತ್ತೆ. ನಾವು ಕೇಳಲ್ಲ, ಓ ಹೌದಾ, ಕಷ್ಟ ಎಲ್ಲಿಂದ ತರೋದು ಇವಾಗ, ರೇಸ್ ಕೋರ್ಸ್ಗೆ ಹೋಗ್ಬೇಕಾ ಅಂತೆಲ್ಲ ಯೋಚನೆ ಮಾಡ್ತೀವಿ. ಆಗಿನ ಕಾಲದಲ್ಲಿ ಕುದುರೆಗಳೆಲ್ಲ ಸರ್ವೇ ಸಾಧಾರಣವಾಗಿತ್ತು. ಆಗಿನ ಕಾಲದಲ್ಲಿ ಪರಾಶರ ಕಾಲ ಯಾವಾಗ, ಎಷ್ಟೋ ಸಾವಿರಾರು ವರ್ಷದ ಕೆಳಗಡೆ ಆನೆಗಳು ಕುದುರೆಗಳೆಲ್ಲ ಸರ್ವೇ ಸಾಧಾರಣವಾಗಿತ್ತು, ಅರಮನೆಗಳೆಲ್ಲ ಇತ್ತು. ಈಗಿಲ್ಲ. ಸೊ ಈಗ ಅದಕ್ಕೆ ಪ್ರತಿಫಲವಾಗಿ ಎಣ್ಣೆ ಅಂತಾರೆ. ಹಾಗೆ ಇರಲಿ, ಅವಳು ಜ್ಯೋತಿಷ ಪಾಠ ಆಗುತ್ತೆ ಸಾಕು. ಸೊ ಹಾಗೆ ಏನು ಹೇಳ್ತಿದ್ದೆ, ಲೋಹವತ್ ಉದಾಹರಣೆ. ಮೇಲ್ನೋಟಕ್ಕೆ ಮಾತ್ರ ಆ ಲೋಹ ಅಗ್ನಿ ಅಂತ ಕಾಣುತ್ತೆ, ಅದು ಆಗಂತುಕ, ಇದೇ ಮಿಶ್ರಣ ಆಗಿರೋದು. ಆದರೆ ಮೂಲತಃ ಆ ಲೋಹ ಏನೋ ತಂಪು, ಅಗ್ನಿಯ ಸ್ಪರ್ಶದಿಂದ ಅದು ಶಾಖವಾಗಿದೆ. ಅಗ್ನಿ ಜ್ವಲನೆ, ಇಟ್ ಇಸ್ ಫೈರ್ ಇಸ್ ಗ್ಲೋಯಿಂಗ್ ಬಟ್ ನಾಟ್ ದಿ ಅಯನ್ ಬಾಲ್, ಅದು ತಿಳಿಬೇಕು. ಇದಕ್ಕೆ ಹೆಸರು ಅನ್ಯೋನ್ಯ ಅಧ್ಯಾಸ. ಇದು ತಪ್ಪು ಕಲ್ಪನೆ. ಎಲ್ಲಾಗಿದೆ ಅದು? ಚಿದಾತ್ಮ ಚೇತಸಃ. ಚೇತಸಃ ಅಂದರೆ ಮನಸ್ಸು, ಅಂತಃಕರಣ. ಚಿದಾತ್ಮ ಅಂದರೆ ಶುದ್ಧ ಚೈತನ್ಯ. ಆ ಶುದ್ಧ ಚೈತನ್ಯ ಹಾಗೂ ಅಂತಃಕರಣದಲ್ಲಿ ಅನ್ಯೋನ್ಯ ಅಧ್ಯಾಸ ಆಗಿರೋದ್ರಿಂದ ಏನಾಗಿದೆ, ಅಜಡ ಚ ಜಡವು. ಅಜಡ ಅಂದರೆ ಸೆನ್ಷಿಯನ್ಸಿ, ಅರಿವಿನ ಕೇಪಬಿಲಿಟಿ. ಯಾರಿಗಿದೆ ಅರಿವಿನ ಕೇಪಬಿಲಿಟಿ? ಆತ್ಮಕ್ಕಿದೆ, ಶುದ್ಧ ಚೈತನ್ಯಕ್ಕಿದೆ. ಜಡ ಅಂದರೆ ಅಂತಃಕರಣ. ಈ ಜಡತ್ವ ಹಾಗೂ ಅಜಡತ್ವ ಮಿಶ್ರಣಗೊಂಡಿರೋದ್ರಿಂದ ಅಹಂಕಾರವೇ ತಾಂಡವವಾಡ್ತಿದೆ. ಶುದ್ಧ ಚೈತನ್ಯವನ್ನು ನಾನು ಅಂತ ಮರೆತುಬಿಟ್ಟಿದ್ದೀವಿ. ಅದೇ ಅನ್ಯೋನ್ಯ ಅಧ್ಯಾಸ. ಏನು ಮಾಡಬೇಕು ಸ್ವಾಮಿ ಹಾಗಿದ್ರೆ? ವಾಟ್ ಈಸ್ ದಿ ಫೈನಲ್ ಟೇಕ್ ಅವೇ? ಈ ಮ್ಯಾನೇಜ್ಮೆಂಟ್ ಕೋರ್ಸಲ್ಲೆಲ್ಲ ಹೇಳ್ತಾರಲ್ಲ, 2 hours ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಎಲ್ಲ ಮಾಡಿದ್ಮೇಲೆ ವಾಟ್ ಈಸ್ ದಿ ಫೈನಲ್ ಟೇಕ್ ಅವೇ? ಏನಿಲ್ಲ, ಪರ್ಸ್ಪೆಕ್ಟಿವ್ ಚೇಂಜ್. ವೇದಾಂತದಲ್ಲಿ ಹೇಳೋದು ಅದೇ ಅಲ್ಲೂ ಹೇಳೋದು. ಕಾಗ್ನಿಟಿವ್ ಚೇಂಜ್ ಅಂತಾರೆ ಅವರು. ಕಂಪ್ನಿನೇ ಇದೆ, ಕಾಗ್ನಿಸೆಂಟ್ ಅಲ್ವಾ ಕಂಪ್ನಿ. ಕಾಗ್ನಿಟಿವ್ ಚೇಂಜ್. ವೇದಾಂತ ಏನು ಮಾಡುತ್ತೆ ನಿಮಗೆ? ತೊಂದರೆಗಳನ್ನೆಲ್ಲ ಹೋಗಿಸಲ್ಲ, ನಿಮ್ಮ ಬುದ್ಧಿಯನ್ನು ಬದಲಾವಣೆ ಮಾಡ್ತಾ ಹೋಗುತ್ತೆ. ಅದನ್ನು ತಿಳಿಬೇಕು. ಲೋಹ ಹಾಗೂ ಅಗ್ನಿಯ ಮಿಶ್ರಣದಿಂದ ನಿಮಗೆ ಲೋಹ ಅಗ್ನಿಯತ್ವ ಸ್ವಾಭಾವಿಕವಾಗಿ ಆಗಲ್ಲ, ಅದನ್ನು ತಿಳಿ ಅಂತ ಹೇಳ್ತಿದೆ. ಹಾಗೆ ವೇದಾಂತದಲ್ಲಿ ಅನ್ಯೋನ್ಯ ಅಧ್ಯಾಸವನ್ನು ಬೇರ್ಪಡಿಸ್ಕೋ, ನೀನು ಯಾರು ಅಂತ ತಿಳಿ, ಅದನ್ನು ಚೇಂಜ್ ಮಾಡ್ಕೊ ಅಷ್ಟೆ. ಶಿಫ್ಟಿಂಗ್ ದ ಥಿಂಕಿಂಗ್, ಮನಸ್ಸು ಬದಲಾವಣೆ ಆಗಬೇಕು. ಮುಂದೆ 42ರಿಂದ 51ನೇ ಶ್ಲೋಕದವರೆಗೂ ನಿಧಿಧ್ಯಾಸನ ಫಲವನ್ನು, ನಿಧಿಧ್ಯಾಸನ ಶ್ಲೋಕಗಳು. ಇಲ್ಲಿವರೆಗೂ ಏನಾಯಿತು? ಪಾಠ ಆಯಿತು. ಶ್ರವಣವನ್ನು ಹೇಳಿ ಆಯಿತು. ಶ್ರವಣ ಅಂದರೆ ಆತ್ಮದ ಲಕ್ಷಣವನ್ನು ರಾಮಚಂದ್ರಮೂರ್ತಿ ತೋರಿಸ್ಕೊಟ್ಟಿದ್ದಾಯಿತು. ಸಂಶಯ ಬರಬಾರ್ದು ಅಂತ ಈ ರೀತಿಯಾಗಿ ಅನ್ಯೋನ್ಯ ಅಧ್ಯಾಸ ಹೇಗಾಗಿದೆ ಅಂತವೂ ತಿಳಿಸಿದ್ದಾಯಿತು. ಶ್ರವಣ ಮನನಕ್ಕಿಂತ ಮುಂಚೆ ಕರ್ಮ ಹಾಗೂ ಉಪಾಸನೆಯನ್ನು ತಿಳಿಸಿದ್ದಾಯಿತು. ಸ್ವಧರ್ಮಾನುಷ್ಠಾನದಿಂದ ತಿಳಿಸ್ಕೊಂಡು ಬಂದಿದ್ದಾಯಿತು. ಈಗ ಕೊನೆ ವೇದಾಂತದ ಕೊನೆಯ ಹಂತ 42ರಿಂದ 51ರವರೆಗೂ ನಿಧಿಧ್ಯಾಸನ ಶ್ಲೋಕಗಳು. ಗುರೋ ಸಕಾಶಾದಪಿ ವೇದವಾಕ್ಯತಃ ಸಂಜಾತ ವಿದ್ಯಾನುಭವೋ ನಿರೀಕ್ಷ್ಯತಂ ಸ್ವಾತ್ಮಾನಮಾತ್ಮಸ್ತಮುಪಾದಿವರ್ಜಿತಂ ತ್ಯಜೇದಶೇಷಂ ಜಡಮಾತ್ಮಗೋಚರಂ. ಬದಲಾವಣೆ ವೇದಾಂತ ಅಂದ್ರೇನು? ಬದಲಾವಣೆ ಅಂತ ಹೇಳಿದೆ. ಯಾವ ಬದಲಾವಣೆ? ಅನ್ಯೋನ್ಯ ಅಧ್ಯಾಸವನ್ನು ಬೇರ್ಪಡಿಸುವ ಬದಲಾವಣೆ. ಅದು ಹೇಳ್ತಾರಲ್ಲ, ನಿನ್ನ ಆ್ಯಟಿಟ್ಯೂಡ್ ಫಸ್ಟ್ ಚೇಂಜ್ ಮಾಡ್ಕೋ, ಆವಾಗ ಜಗತ್ತು ಇದು ನೋಡುವಂತಹ ರೀತಿ ಚೇಂಜ್ ಆಗುತ್ತೆ. ಅದು ಲೌಕಿಕದಲ್ಲಿ ಹೇಳ್ತಾರೆ, ಇದು ವೇದಾಂತದಲ್ಲೂ ಹಾಗೆ. ಯು ಚೇಂಜ್ ಯುವರ್ ಪರ್ಸನಾಲಿಟಿ ಫಸ್ಟ್, ಹೂ ಯು ಆರ್, ವರ್ಲ್ಡ್ ವಿಲ್ ನ್ಯಾಚುರಲಿ ಚೇಂಜ್. ಆ ಅಹಂ ಕರ್ತ ಅನ್ನುವಂತಹ ಭಾವ ಚೇಂಜ್ ಆಗಬೇಕು. ಅಹಂ ಕರ್ತ ಅಲ್ಲ, ಅಹಂ ಕರ್ತೃತ್ವ ಭೋಕ್ತೃತ್ವ ಅನ್ನುವಂಥ ಭಾವ ಹೋಗಬೇಕು. ದೇಶಕಾಲ ವಸ್ತು ಪ್ರಾರಬ್ಧ ಎಲ್ಲ ಅಂತಃಕರಣಕ್ಕೆ, ಮೂಲ ಆತ್ಮಗಲ್ಲ. ಹಾಗೆ ಅಂತ ಗುರೋಹೋ ಸಕಾಶಾದಪಿ, ಗುರುವಿನ ಹತ್ತಿರ ಇದ್ದು
ಸಕಾಶಾದ್ ಸುಮಾರು ವರ್ಷಗಳ ಕಾಲ ಶ್ರವಣ ಹಾಗೂ ಮನನವನ್ನು ಮಾಡಬೇಕಂತೆ. ನಿಧಿಧ್ಯಾಸನೂ ಗುರು ಜೊತೆಗೆ ಮಾಡಬೇಕಾ ಸ್ವಾಮಿ? ಮಾಡೋಗಿಲ್ಲ. ಶ್ರವಣ ಮಾತ್ರ ಗುರು ಜೊತೆಗೆ ಮಾಡಬೇಕು. ಸಂಶಯ ಇದ್ದರೆ ಗುರುನ ಕೇಳಬೇಕು. ನಿಧಿಧ್ಯಾಸನ ಪ್ರತ್ಯೇಕವಾಗಿ ಮಾಡಬೇಕು. ಏಕಸ್ತಪಃ, ಆಮೇಲೆ ದ್ವಿರಧ್ಯಾಯಿ. ತಪಸ್ಸು ಕೂತವ್ನು ಯಾವಾಗಲೂ ಒಬ್ಬನೇ ಕೂರಬೇಕು. ಅದಕ್ಕೆ ನಾನು ನಮ್ಮ ಮನೆಯವರು ಇಬ್ಬರು ಕೂರ್ತೀವಿ ಅಂತ. ಅದು ತಪಸ್ಸಾಗಲ್ಲ. ಅದು ಇಬ್ಬರು ಗುರುಗಳ ತಪಸ್ಸು ಕೂರೋಕ್ಕಾಗಲ್ಲ. ಕೂತ್ರೆ ಅವ್ರು ಪ್ರತ್ಯೇಕವಾಗಿ ಅವ್ರ ಕೋಣೆಯಲ್ಲಿ ಕೂಟಿರೋದಲ್ಲಿ ಕೂತಿರ್ತಾರೆ. ತಪಸ್ಸು ಯಾವಾಗಲೂ ಒಬ್ಬನೇ ಮಾಡಬೇಕು. ವಿದ್ಯಾರ್ಜನೆ ಇಬ್ಬರ ಜೊತೆಗೆ ಮಾಡಬೇಕು. ಯಾಕಂದರೆ ಇವನು ತಪ್ಪು ತಿಳುವಳಿಕೆ ಇದ್ದರೆ, ಪಕ್ಕದಲ್ಲಿರೋ ಅರಿವಿದ್ದರೆ ಅವನು ಬದಲಾವಣೆ ಮಾಡ್ತಾರೆ. ಆದರೆ ತಪಸ್ಸು ಆಗಲ್ಲ, ಪ್ರತ್ಯೇಕವಾಗಿ ಹೋಗಬೇಕು. ಏಕಸ್ತಪಃ ದ್ವಿರಧ್ಯಾಯಿ. ಗುರೋಹೋ ಸಕಾಶಾದಪಿ. ಹಲವಾರು ವರ್ಷಗಳ ಕಾಲ ಶ್ರವಣ ಮನನವನ್ನು ಮಾಡಬೇಕಂತೆ. ಇಲ್ಲಿ ಯಾವ ಶ್ರವಣ? ವೇದಾಂತದ ಶ್ರವಣ. ಈಗ ಡೌಟ್ ಬಂದ್ಬಿಟ್ಟು ಮತ್ತೆ ನಾನು ಬೇರೆ ಗ್ರಂಥ ಪುರಾಣದ ಶ್ರವಣ ಮಾಡ್ತೀನಿ. ಹಾಗೆ ಪುರಾಣದ ಶ್ರವಣ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದಿರಬೇಕು. ಹಾಗಿದ್ರೆ ಈ ಜನ್ಮಕ್ಕೆ ನಾವು ಬರಲ್ಲ. ಯಾಕಂದರೆ ಶುರುನೇ ಮಾಡಿಲ್ಲ ನಾವು, ನೇರ ಬಂದುಬಿಟ್ಟಿದ್ದೀವಿ. ವಿ ಆರ್ ಆಲ್ PhD ಸ್ಟೂಡೆಂಟ್ಸ್ ಅಲ್ವಾ? ಅಟ್ಲೀಸ್ಟ್ ಅಂದ್ರೇನು, ಇಷ್ಟು ಆಸೆ ಇದೆ ಅಂತಂದರೆ ಇದೆಲ್ಲ ಹೋದ ಜನ್ಮದಲ್ಲಿ ಮಾಡಿರ್ತೀರಿ ಅಂತ ಅರ್ಥ. ಅಂದ್ಕೊಳ್ಬೇಕು ನಾವು. ನೀವು ಹೇಳಿದರೆ ಅಂದ್ಕೊಳ್ಬೇಕಷ್ಟೆ. ಅದು ನಾ ಹೇಳಿದ್ದಲ್ಲ, ಶಂಕರರೇ ಹೇಳಿದ್ದಾರೆ. ಸಾಧನ ಚತುಷ್ಟಯ ಬ್ರಹ್ಮಸೂತ್ರದಲ್ಲಿ, ಮೊದಲನೇ ಸೂತ್ರದಲ್ಲಿ, ಅಥಾತೋ ಬ್ರಹ್ಮಜಿಜ್ಞಾಸದಲ್ಲಿ ಅವರೇ ಬರೀತಾರೆ. ಯಾರು ಬ್ರಹ್ಮಜಿಜ್ಞಾಸವನ್ನು ಮಾಡಬಲ್ಲನೋ ಅವನು ಬ್ರಾಹ್ಮಣ ಆಗಿರಬೇಕಾ, ಕ್ಷತ್ರಿಯ ಆಗಿರಬೇಕಾ, ಅಥವಾ ಸೋಮಯಾಗವನ್ನು ಮಾಡಿರಬೇಕಾ, ವೈದಿಕ ಕರ್ಮವನ್ನು ಸಾಧನ ಚತುಷ್ಟಯ ಸಂಪತ್ತಿ ಅನಂತರಂ ಜಿಜ್ಞಾಸಂ ಗುರು. ಈ ಸಾಧನ ಚತುಷ್ಟಯ ಸಂಪತ್ತಿಗೆ ಮಾಡಬೇಕು ಅಂದರೆ ಅವನು ಹಲವಾರು ಕರ್ಮವನ್ನೆಲ್ಲ ಮಾಡಿರಬೇಕು ಮುಂಚೆನೇ. ಅದಕ್ಕೆ ಅವರಲ್ಲಿ ಬರ್ತಾರೆ, ಅನೇಕ ಜನ್ಮದಿಂದ ಮಾಡ್ಕೊಂಡು ಬಂದಿದ್ರೇ ಬ್ರಹ್ಮಸೂತ್ರ ಅನ್ನುವಂಥ ಬುಕ್ ತೆಗಿಯೋಕ್ಕೂ ಅವನಿಗೆ ಆಸಕ್ತಿ ಬರುತ್ತೆ. ಶಂಕರ ಹೇಳುವಂಥದ್ದು ಮಾತು. ಎಷ್ಟೋ ಜನ ನಮ್ಮಲ್ಲಿ ಪುಸ್ತಕದಲ್ಲೂ ನಮ್ಮಲ್ಲೂ ಇದೆ ಬ್ರಹ್ಮಸೂತ್ರ. ಎಷ್ಟು ಜನ ತೆಗೆದಿದ್ದೀರಿ ನೀವೇ ಹೇಳಿ? ಅವಾಗ ಆಸಕ್ತಿ ಇದೆಯಾ ಇಲ್ವಾ? ಅಲ್ವಾ? ರಾಮಗೀತೆಗೆ ಬಂದಿದ್ದೀರಾ ಅಂದರೆ ಕಿಂಚಿತ್ತು ನೀವು ಧರ್ಮಿಷ್ಠರಾಗಿದ್ದಿರಿ. ಇಲ್ಲಾಂದರೆ ಸುಮ್ಮನೆ ಬಂದು ಕೂತ್ಕೊಳ್ಳೋಕ್ಕಾಗಲ್ಲ ಅಲ್ವಾ? ಈ ಸಾಲಲ್ಲೇ ರಸ್ತೆಯಲ್ಲಿ ಎಷ್ಟು ಜನ ಇದ್ದಾರೆ, ಅವರೆಲ್ಲ ಇಲ್ಲಿ ಬಂದು ಕೂತಿದ್ದಾರಾ ಅಲ್ವಾ? ದೂರದಿಂದೆಲ್ಲ ಬಂದಿದ್ದೀರಾ. ಪಾಪ ಒಬ್ಬರು 2.5 ಗಂಟೆ ಕಾಲದಿಂದ ಬಂದಿದ್ದಾರೆ ಇಲ್ಲಿ. ಯೋಚನೆ ಮಾಡಿ. ಅಂದರೆ ಎಲ್ಲೋ ಕಿಂಚಿತ್ತು ಆಸಕ್ತಿ ಇರಬೇಕು. ಅದು ಬೀಜ ರೂಪದಲ್ಲಿದೆ. ಅದಕ್ಕೆ ಅಭಿವ್ಯಕ್ತಿ ಮಾಡ್ಕೊಳ್ಳೋದಕ್ಕೆ ನಮಗೆ ಅವಕಾಶ ಸಿಗ್ತಲ್ಲ. ಏನೋ ಸಿಕ್ಕಿದೆ ಇವಾಗ ಅವಕಾಶ. ಸೊ ಗುರುವಿನ ಜೊತೆ ಹಲವಾರು ವರ್ಷಗಳ ಕಾಲ ವೇದಾಂತ ಶ್ರವಣ ಮಾಡಬೇಕು. ಇದಕ್ಕೆ ಕರೆಕ್ಟಾದ ಅರ್ಥ ಸದಾಕಾಶದಲ್ಲಿ ಪ್ರತ್ಯಕ್ಷವಾಗಿ ಗುರು ಜೊತೆ ಇರಬೇಕು ಅಂತ ಅರ್ಥ. ಅಂದರೆ ಆನ್ಲೈನ್ ಕ್ಲಾಸಸ್ ಎಲ್ಲ ಮಾಡ್ಕೊಳ್ಳೋ ಹಾಗಿಲ್ಲ ಅಲ್ಲ, ಇರೋದು ಅದಕ್ಕೆ ಅರ್ಥ ಹೇಳ್ತೀನಿ ಯಥಾರ್ಥವಾಗಿ. ಈಗಿನ ಕಾಲದ ಹಾಗಲ್ವಲ್ಲ. ಸ್ವಲ್ಪ ನಾವು ಅದಕ್ಕೆ ನಮ್ಮದು ವಿಶೇಷವಾದ ಭಾಷ್ಯವನ್ನು ಬರ್ಕೊಂಡು ಆನ್ಲೈನ್ ಕ್ಲಾಸು ಓಕೆ. ಗುರುವಿನ ಜೊತೆ ಇದ್ದಿದ್ದು ಆನ್ಲೈನ್ ಕ್ಲಾಸ್ಗೂ ಬಹಳ ವ್ಯತ್ಯಾಸ ಇದೆ. ಅದು ನಮಗೆ ಎಲ್ಲ ಶಿಷ್ಯಂದ್ರಿಗೂ ಅವ್ರ ಗುರು ಜೊತೆ ಪಾಠ ಮಾಡಿಸ್ಕೊಂಡಿರುವ ಅನುಭವವೇ ಹಾಗೆ. ಗುರು ಜೊತೆ ಇದ್ದು ಪಾಠ ಮಾಡಿಸ್ಕೊಳ್ಳೋದಕ್ಕೂ ಎಲ್ಲೋ USA ಕಲಿತು ಇಲ್ಲಿ ಆನ್ಲೈನ್ ಮಾಡಿಸ್ಕೊಳ್ಳೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಅಹಂ ಅಂತ ಹೇಳಿರ್ತಾರೆ, ನೆಟ್ವರ್ಕ್ ಸ್ಟಾಪ್ ಆಗೋಗಿರುತ್ತೆ. ನೀವು ಅದು ಏನು ಆನಂದಾಸ್ಮಿನ, ಪೂರ್ಣಾಸ್ಮಿನ, ದುಃಖೋಸ್ಮಿನ ಏನಂತ ಬರ್ಕೊಳ್ತೀರಾ? ಆವಾಗ ನಿಮ್ಗೇನೋ ಮನೇಲಿ ಗಲಾಟೆ ಆಗಿದ್ದರೆ, ಓ ಗುರುಗೂ ದುಃಖ ಇದೆ, ನನಗೂ ದುಃಖ ಆಯಿತು, ನೆಟ್ವರ್ಕ್ ಪ್ರಾಬ್ಲಮ್ ಎಲ್ಲ ಆಗೋಗುತ್ತೆ. ಗುರು ಜೊತೆ ಇದ್ದು ಕಲಿಬೇಕು. ಅದಾಗಲಿಲ್ವಾ ಆವಾಗ ಸಂಪರ್ಕ, ಗುರುವಿನ ಸಂಪರ್ಕ ಯಾಕೆ ಮಾಡಬೇಕು? ಸಂಸಾರದ ಚಿಂತನೆಯನ್ನು ಮಾಡೋಕ್ಕೆ? ಗುರುವಿನ ಸಂಪರ್ಕ ಮೋಕ್ಷವನ್ನು ಕೇಳೋದಕ್ಕೆ. ಮೋಕ್ಷವನ್ನು ಕೇಳೋದಕ್ಕೆ ಅಂದ್ರೇನು? ಮೋಕ್ಷ ಚಿಂತನೆಯನ್ನು ಮಾಡೋದಕ್ಕೆ. ನಮ್ಮಲ್ಲಿ ಅದು ಬದಲಾವಣೆ ಆಗಬೇಕು. ದೊರೆಯದನ್ನ ಮುಕುತಿ. ಹಾಗೆ ಗುರು ಇರುವಂತಹ ತತ್ವವೇ ಮೋಕ್ಷ ಚಿಂತನೆಗೋಸ್ಕರ. ಲೌಕಿಕವಾಗಿ ಗುರುವನ್ನು ಎಳಿಬಾರ್ದು, ಆದರೂ ಎಳಿತೀವಿ ನಾವು. ಪಾಪ ಕರುಣಾಶಾಲಿ ಗುರು ಏನು ಮಾಡ್ತಾನೆ? ನಾನಲ್ಲ, ಗುರುಗಳು ಹಾತರೋ ಹಾಗೆ ಪ್ರತಿಬಂಧಕಗಳು ಬರುತ್ತೆ. ಆವಾಗೇನೋ ಸ್ವಲ್ಪ ಪರಿಹಾರವನ್ನು ಹೇಳುತ್ತಾರೆ. ಯಾಕೆ? ವೇದಾಂತ ಚಿಂತನೆ ಮನಸ್ಸಿಂದ ಹೋಗಬಾರ್ದು, ಪ್ರತಿಬಂಧಕ ಆಗ್ತಿದೆ ಅನ್ನುವ ರೀತಿಯಲ್ಲಿ ವ್ಯವಹಾರದಲ್ಲಿ ಏನಾದ್ರು ಪ್ರತಿಬಂಧಕಗಳು ಬಂದರೆ ಗುರು ಅದನ್ನು ಪರಿಹರಿಸ್ತಾನೆ. ಆದರೆ ಮೂಲ ಉದ್ದೇಶ ಅದೇ ಆಗಬಾರ್ದು.
25ನೇ ವರ್ಷಕ್ಕೆ ನನ್ನ ಗುರು ಸಂಪರ್ಕ ಆಯಿತು, ಉಪದೇಶವನ್ನು ಮಾಡಿದ್ರು, ಮಂತ್ರೋಪದೇಶ ಆಯಿತು. ಆಮೇಲೆ ಒಂದೊಂದೇ ಗ್ರಂಥವನ್ನು ಅಧ್ಯಯನ ಮಾಡ್ತಾ ಬಾ ಅಂದರು, ಪುರಾಣವನ್ನು ಹೇಳಿದ್ರು, ಈ ಗ್ರಂಥವನ್ನು ಓದು ಅಂತ ಹೇಳಿದ್ರು. ಇವಾಗ 45-50 ಆಯಿತು, ಮನಸ್ಸು ತುಂಬ ಚೆನ್ನಾಗಾಗಿದೆ. 55 ಆಯಿತು. ಆಮೇಲೆ ಏನು ಮಾಡ್ತಿದ್ಯಾ? ಹಾಗೆ ಓದ್ತಾನೇ ಇದ್ದೀನಿ. ಏನು? ಪುರಾಣ ಗ್ರಂಥವನ್ನು ಓದ್ತಿದ್ದೀನಿ. ವೇದಾಂತಕ್ಕೆ ಬರೋದು ಯಾವಾಗ? ಗುರುನೂ ಹೇಳಬೇಕು, ಸಾಕಪ್ಪ ನೀವು ಇದು ಮಾಡಿದ್ದು, ಬಾ ಪಾಠ ಮಾಡ್ತೀನಿ. ಶಂಕರರು ಇರುವಂತಹ ಕಾಲದಲ್ಲಿ ಎಷ್ಟು ಶಿಷ್ಯರನ್ನ ತಯಾರಿ ಮಾಡಿದ್ರು, ಎಷ್ಟು ಜನಕ್ಕೆ ಪಾಠ ಮಾಡಿದ್ರು. ಯೋಚನೆ ಮಾಡಿ ಶಂಕರ ವ್ಯಕ್ತಿತ್ವ ಹೇಗೆ ಅಂತ. ಎಲ್ಲ ಪೀಠವನ್ನು ಸ್ಥಾಪನೆ ಮಾಡಿದ್ರು, ಅವ್ರ ವೈಶಿಷ್ಟ್ಯನೇ ಅದು. ಎಲ್ಲ ಪೀಠವನ್ನು ಸ್ಥಾಪನೆ ಮಾಡಿದ್ರು, 4 ಪೀಠ, ಹಲವಾರು ಜನಗಳನ್ನು, ಸಾವಿರಾರು ಜನ, 4 ಜನ ಪ್ರತ್ಯೇಕ ಅವರಿಗೆ. ಯಾಕಂದ್ರೆ 4 ಪೀಠಗಳನ್ನು, ಶಾಖಾಮಠವನ್ನು ಉದ್ಧರಿಸಿದ್ರು. ಅವ್ರು ಬಂದಿರುವಂಥ ಶಿಷ್ಯರೆಲ್ಲ ಶಾಖಾಮಠವನ್ನು ಉದ್ಧರಿಸಿದರು. ಎಲ್ಲಿಯೂ ಪೀಠದಲ್ಲಿ ಕೂರಲಿಲ್ಲ. ಪರಮಹಂಸ ಸನ್ಯಾಸಿಯ ಲಕ್ಷಣ. ಈ ಪೀಠಕ್ಕೆ ಸುರೇಶ್ವರರು, ಈ ಪೀಠಕ್ಕೆ ಪದ್ಮಪಾದಾಚಾರ್ಯರು ಸ್ಥಾಪನೆ ಮಾಡಿದ್ರು, ಹೊರಟರು. ಪರಮಹಂಸ ಸನ್ಯಾಸಿಯ ಲಕ್ಷಣ. ಕೂರ್ಲಿಲ್ವಲ್ಲ, ಹೀಗೀಗೆ ಮಠಾಮ್ನಯ ಶಾಸನೆಯನ್ನು ಹಾಕಿದ್ರು, ಹೀಗೆ ನಡ್ಕೊಳ್ಳಿ ಅಂತ ಹೇಳಿದ್ರು, ಅವ್ರ ಪಾಡೋರು ಹೊರಟ್ರು. ಅದು ವೈರಾಗ್ಯ. ಕೂರ್ಲಿಲ್ಲ ಅವರೆಲ್ಲ. ಧರ್ಮ ಪ್ರಚಾರ ಆಗಲಿ. ಸೊ ಗುರುವಿನ ಜೊತೆ ಯಾತಕ್ಕೆ ಗುರು ಬೇಕು? ಮೋಕ್ಷ ಚಿಂತನೆ. ಗುರು ಹೇಳಬೇಕು, ಇಷ್ಟು ಮಾಡಿದ್ಯಾ, ಚಿತ್ತಶುದ್ಧಿ ಆಯಿತು, ಇಷ್ಟು ದಿವಸ ವೈದಿಕ ಕರ್ಮ ಮಾಡಿದ್ಯಾ, ಮಂತ್ರೋಪದೇಶ ಮಾಡಿದ್ದೀನಿ, ಎಲ್ಲ ಆಯಿತು, ಈಗ ಬಾ ಒಳಗಡೆ ಬಾ, ವೇದಾಂತ ಶ್ರವಣ. ಗುರು ಹೇಳಬೇಕು. ಗುರು ಹೇಳೋವರೆಗೂ ನಾನು ಕೇಳಲ್ಲ ಅನ್ನಬಾರ್ದು. ಕಾಯಬೇಕು, 12 ವರ್ಷ ಕಾಯಬೇಕು ಅಂತ ಶಾಸ್ತ್ರವೇ ಹೇಳುತ್ತೆ. ಆ ಕೇಳಿಲ್ಲ ಒಂದು ಸತಿ ಮನವರಿಕೆ ಮಾಡಿಕೊಳ್ಬೇಕು. ಸೊ ಹಾಗೆ ಇಲ್ಲಿ ಗುರೋಹೋ ಸಕಾಶ, ಸುಮಾರು ವರ್ಷಗಳ ಕಾಲ, ಕನಿಷ್ಠ ಪಕ್ಷ ಅಂದರೆ ಒಂದು 12 ವರ್ಷಗಳ ಕಾಲ ಆದರೂ ಶ್ರವಣ ಮನನವನ್ನು ಗುರು ಜೊತೆಗೆ ಮಾಡಬೇಕು. ಈಗ ಶುರು ಮಾಡಿದ್ದೀವಿ ಸ್ವಾಮೀಜಿ, 1 ವರ್ಷ ಆಯಿತು, ಇನ್ನು 11 ವರ್ಷಕ್ಕೆ ನಾವು ಇರ್ತೀವೋ ಇಲ್ವೋ? ಮುಂದಿನ ವರ್ಷ ಅಲ್ಲ, ಸರಿ, ಮುಂದಿನ ಜನ್ಮ ಆಯಿತಾ? ಆಗಲಿ. ವೇದವಾಕ್ಯತಃ ನೋಡಿ, ಅದು ಹೇಳಕ್ಕೆ ಬಂದೆ. ವೇದವಾಕ್ಯತ ಯಾತಕ್ಕೋಸ್ಕರ ಗುರು ಬೇಕು? ವೇದಾಂತ ಶಾಸ್ತ್ರವನ್ನು, ವೇದವಾಕ್ಯತಃ ಅಂದರೆ ಸ್ಕ್ರಿಪ್ಚರಲ್ ಟೀಚಿಂಗ್, ಗುರುವಿನ ಪರ್ಸನಲ್ ಅನುಭವ, ಅವನ ವೈಯಕ್ತಿಕ ಅನುಭವ ಏನಿದೆಯಲ್ಲ ಅದನ್ನು ಹೇಳ್ಕೊಡೋಕ್ಕೆ ಗುರು ಬೇಡ. ನನಗೆ ಈ ಥರ ಎಲ್ಲ ಅನುಭವಗಳಾಯಿತು, ಅದಕ್ಕೂ ಗುರು ಬೇಡ. ಶಾಸ್ತ್ರ ಏನು ಹೇಳಿದೆ ಅದಕ್ಕೂ ಗುರು ಬೇಕು. ಶಾಸ್ತ್ರವನ್ನು ಅನುಸರಿಸಿರುವಂತಹ ಗುರು, ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು, ಅದನ್ನು ಶಿಷ್ಯನಿಗೆ ಹೇಳ್ಕೊಡ್ಬೇಕು. ನನ್ನ ಎಕ್ಸ್ಪೀರಿಯನ್ಸಸ್ ಇದ್ದಿದೆ, ನಾನೊಂದು ಪುಸ್ತಕ ಬರಿತೀನಿ, ಇದು ನೀವು ಫಾಲೋ ಮಾಡಿ. ಈಗಿನ ಕಾಲದಲ್ಲ ಅದೇ ತಾನೇ ಶುರು ಆಗಿರೋದು. ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳಿಗೆ ಪ್ರವಚನ ಆದಮೇಲೆ, ಅನುಗ್ರಹ ಭಾಷಣ ಆದಮೇಲೆ, ಇದು ಹೇಳಿದ್ದೀರಿ 2-3 ಕಥೆ ಸರಿ ಬಂದಾದಮೇಲೆ, ಇವತ್ತು ತುಂಬ ಚೆನ್ನಾಗಿತ್ತು ಅಲ್ವಾ? ನೀವು ಹೇಳಿರುವಂತಹ ಧರ್ಮ ಸಂದೇಶ ತುಂಬ ಅದ್ಭುತವಾಗಿತ್ತು. ಇವತ್ತು ಎಲ್ಲಿಯೂ ನಾನು ಇದನ್ನು ಕಾಣಿಲ್ಲ, ಈ ಧರ್ಮ ಸಂದೇಶವನ್ನು ಯಾವ ಗ್ರಂಥದಲ್ಲೂ ಕಾಣಲಿಲ್ಲ. ಅಂದರೆ ನಾನು ಹೇಳಿರುವಂಥ ಅಷ್ಟು 1 ಗಂಟೆ ಕಾಲ ಅನುಗ್ರಹ ಭಾಷಣ ತಪ್ಪು ಅಂದರೆ ಸ್ವಾಮಿಗಳು. ನಾನು ಹೇಳಿರುವಂಥದ್ದು ಯಾವ ಗ್ರಂಥದಲ್ಲೂ ಇಲ್ಲ ಅಂದರೆ ನೀ ಏನು ತಿಳ್ಕೊಂಡೆ? ವೇದದಲ್ಲಿ ಹೇಳಿರುವಂಥದ್ದೇ ನಾನು ಹೇಳಿರಬೇಕು. ನಿನ್ನ ಮನಸ್ಸಿಗೆ ಆ ಥರ ಬಂದಿದೆ ಅಂದರೆ ಅದು ತಪ್ಪು. ಅಂದರೆ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಗಬಾರ್ದು ಅದು. ಅವ್ರು ಸರಿಯಾಗಿ ಹೇಳಿರ್ತಾರೆ, ಈತ ಕೇಳಿರಲ್ಲ ಎಲ್ಲೋ, ಅದಕ್ಕೆ ಹೇಳಲ್ವ. ಇವತ್ತಿನ ಕ್ಲಾಸ್ ತುಂಬ ಚೆನ್ನಾಗಿತ್ತು ಸ್ವಾಮಿ, ಮೊನ್ನೆ ತುಂಬ ಚೆನ್ನಾಗಿತ್ತು, ಇವತ್ತು ಚೆನ್ನಾಗಿದೆ, ನೆನ್ನೆ ಸರಿಗಿರಲಿಲ್ಲ, ನೆನ್ನೆ ಹುಷಾರಿರಲಿಲ್ಲ, ಅದಕ್ಕೋಸ್ಕರ ಸರಿ ಇರಲಿಲ್ಲ, ಇವತ್ತು ಹುಷಾರಿಲ್ಲ ನನಗೆ ಅಷ್ಟೆ. ಓ ಹೌದಾ, ವಿಚಾರ ಹೀಗ. ವಾತಾವರಣ ಬದಲಾವಣೆ ಆದಾಗ ಕಳೆದ ಬಾರಿಯೂ ಆಗಿತ್ತು, ಈ ಸತಿನೂ ಆಗಿದೆ, ಇವತ್ತು ಸ್ವಲ್ಪ ಪರವಾಗಿಲ್ಲ. ಆ ರೀತಿಯಲ್ಲಿ ಗುರೋಹೋ ಸಕಾಶಾದಪಿ ವೇದವಾಕ್ಯತಃ, ಅವನ ವೈಯಕ್ತಿಕವಾದ ಅನುಭವವನ್ನು ಹೇಳಬಾರ್ದು. ಏನು ನಮ್ಮ ಹಿರಿಯರು ಸಂಪ್ರದಾಯ ಗುರು ಪರಂಪರೆ ಕೊಟ್ಟಿದೆಯೋ ಅದನ್ನು ಶಿಷ್ಯನಿಗೆ ಪ್ರಬೋಧನೆ ಮಾಡಬೇಕು. ಆಯಿತು. ಸಂಜಾತ ವಿದ್ಯಾನುಭವ, ಇದು ಮನಸ್ಸಿನಲ್ಲಿ ಹುಟ್ಟಬೇಕಂತ. ಏನು ಹುಟ್ಟಬೇಕು? ಸಂಜಾತ ವಿದ್ಯಾನುಭವ. ನಾಲೆಜ್ ಹ್ಯಾಸ್ ಟು ಅರೈಸ್ ಇನ್ ದಿ ಮೈಂಡ್. ಏನಂತ ಅದು? ಇದು ಹೆಸರು, ಸಾಧಕನ ಹೆಸರು. ಯಾವ ಹೆಸರು? ಸಂಜಾತು ವಿದ್ಯಾನುಭವಾನಂದ ಅಂತ ಅವನ ಹೆಸರು. ನೇಮ್ ಆಫ್ ಎ ಸಾಧಕದ. ಆದರೆ ಯಾರು ವೇದಾಂತ ಶ್ರವಣವನ್ನು ಮನನವನ್ನು ಮಾಡಿ ನಾನೇ ಅಹಂಕಾರವೂ ಆಗಿದ್ದೀನಿ, ಆತ್ಮವೂ ಆಗಿದ್ದೀನಿ ಅಂತ ಇದಕ್ಕೆ ಬರ್ತಾನಲ್ಲ, ಆ ನೆಲೆಗೆ ಬರ್ತಾನಲ್ಲ, ಶ್ರವಣ ಮನನದ ಹಂತದಲ್ಲಿ ಬರ್ತಾನಲ್ಲ, ಅವನ ಹೆಸರು ಸಂಜಾತ. ಹುಟ್ಟಿರುವ ಸಂಜಾತ, ಸಮ್ಯಕ್ ಜಾತಃ, ವಿದ್ಯಾನುಭವ,
ನಾನು ಪೂರ್ಣ ಬ್ರಹ್ಮನೂ ಆಗಿದ್ದೇನೆ. ಅದೇ ರೀತಿಯಾಗಿ ಅಹಂಕಾರವೂ ನನಗೆ, ಎಲ್ಲಿ ಅಹಂಕಾರ ಇದೆಯೋ ಅಲ್ಲಿ ಆತ್ಮ ಇದೆ ಅಂತ ಹೇಳಿದ್ನಲ್ಲ, ಅವನ ಹೆಸರು, ಅವನ ಸಾಧನ ಹಂತದಲ್ಲಿ ವಿದ್ಯಾನುಭವ ನಿರೀಕ್ಷ್ಯತಾಂ ಸೇರಿಸ್ಕೊಳ್ಬೇಕು. ಸಂಜಾತ ವಿದ್ಯಾನುಭವ ನಿರೀಕ್ಷ್ಯತಾಂ. ಅಪರೋಕ್ಷ ಜ್ಞಾನ ಆಗಬೇಕು ಅಂತ. ಅಪರೋಕ್ಷ ಜ್ಞಾನ ಅಂದ್ರೇನು? ಆತ್ಮವು ಎಲ್ಲಿಯೂ ಇದೆ. ಹೇಗೆ ಆಕಾಶ ಎಲ್ಲೆಲ್ಲಿಯೂ ಸರ್ವವ್ಯಾಪಿಯಾಗಿದೆಯೋ, ಆತ್ಮ ಅನ್ನುವಂತಹ ಚಿತ್ರೂಪ, ಚೈತನ್ಯ ರೂಪ ಎಲ್ಲರಲ್ಲಿಯೂ ಇದೆ, ಎಲ್ಲದರಲ್ಲಿಯೂ ವ್ಯಾಪಕವಾಗಿದೆ. ನನ್ನ ಶರೀರದಲ್ಲಿ ಅಥವಾ ಅಂತಃಕರಣದಲ್ಲಿ ಗೋಚರವಾಗ್ತಿದೆ ಅಲ್ವಾ? ಇಲ್ಲಿ ಗೋಚರವಾಗ್ತಿದೆ, ಯಾಕಂದರೆ ಇಲ್ಲಿ ಸ್ಪಂದನೆ ಇದೆ. ಆಕಾಶ ಇಲ್ಲೂ ಇದೆ, ದೇಹದ ಒಳಗಡೆನೂ ಆಕಾಶ ಇದೆ. ಇಲ್ಲಿ ಗೋಚರ ಆಗ್ತಾ ಇಲ್ಲ, ಯಾಕಂದರೆ ಇಲ್ಲಿ ಉಪಾಧಿ ಇಲ್ಲ, ಇಲ್ಲಿ ಉಪಾಧಿ ಇದೆ. ಈ ನಾಲೆಜ್ ಎಲ್ಲಿ ಆಗಬೇಕು? ಸಂಜಾತ ವಿದ್ಯಾನುಭವ, ಅವನ ಮನಸ್ಸಿನಲ್ಲಿ ಹುಟ್ಕೊಳ್ಬೇಕಿದು. ಇದನ್ನು ನಿರೀಕ್ಷತಂ ಅಂದರೆ ನಿರೀಕ್ಷೆ ಅಂದರೆ ಕ್ಲೈಮ್, ಅವಧಾರಣೆ ಮಾಡಬೇಕು. ಪೂರ್ಣ ಆನಂದ ನಾನು ನನ್ನ ಮನಸ್ಸಿನಲ್ಲಿ ವೇದಾಂತ ಶ್ರವಣ ಗುರುಮುಖೇನ ಮಾಡಿ ಇದು ಹುಟ್ಟಿದೆ ಅಂತ ಬರಬೇಕು. ಸ್ವಾತ್ಮಾನಂ ಆತ್ಮಸ್ಥಂ ಉಪಾಧಿವರ್ಜಿತಂ. ಇಲ್ಲಿ ಸ್ವಾತ್ಮಾನ ಆತ್ಮಸ್ಥಂ ಉಪಾಧಿವರ್ಜಿತಂ. ಶ್ರವಣ ಮನನ ಆಗ್ತಿದ್ದಾಗ ಇದೆಲ್ಲ ನಿಧಿಧ್ಯಾಸನ ಶ್ಲೋಕ ಶುರುವಾಗ್ತಿದೆ. ಈ ಶರೀರದಲ್ಲೇ ಇದ್ದುಕೊಂಡು ಉಪಾಧಿವರ್ಜಿತಂ. ಆತ್ಮಸ್ಥಂ ಅಂದರೆ ದೇಹ ಹಾಗೂ ಮನಸ್ಸು ಒಂದೇ ಸಾಲದು. ಸ್ವಾತ್ಮಾನಂ ಆತ್ಮಸ್ಥಂ, ಎರಡನೇ ಆತ್ಮ ಶರೀರ ಹಾಗೂ ಮನಸ್ಸು ಅಂತ ಹೇಳುತ್ತೆ. ಮೊದಲನೇ ಸ್ವಾತ್ಮ ಶುದ್ಧ ಚೈತನ್ಯವನ್ನು ಹೇಳುತ್ತೆ. ಕರೆಕ್ಟಾಗಿ ಬರ್ಕೊಳ್ಳಿ, ಅರ್ಥ ಆಗಲಿಲ್ಲ ಅಂದರೆ ಬಿಟ್ಬಿಡಿ. ಸ್ವಾತ್ಮಾನಂ ಆತ್ಮಸ್ಥಂ ಉಪಾಧಿವರ್ಜಿತಂ. ಈ ಶರೀರದಲ್ಲಿರುವಂತಹ ಪೂರ್ಣ ಬ್ರಹ್ಮ ನಾನು. ಈ ಉಪಾಧಿಗಳು ಬರ್ತವೆ ಹೋಗ್ತವೆ. ಐ ಆಮ್ ಫ್ರೀ ಫ್ರಮ್ ಆಲ್ ದಿ ಲಿಮಿಟೇಷನ್ಸ್ ಆಫ್ ದ ಬಾಡಿ. ಶರೀರದ ಪ್ರತಿಯೊಂದು ಆಗು ಹೋಗುಗಳನ್ನು ನೋಡ್ತಿರುವಂತಹವನು ನಾನು. ಜ್ವರ ಬಂದರೆ ನನಗೆ ಗೊತ್ತಾಗುತ್ತೋ ಇಲ್ವಾ? ಉದಾಹರಣೆ, ನನ್ನ ಎಕ್ಸಾಂಪಲ್, ಶರೀರ ಬಂದರೆ ಗೊತ್ತಾಗತ್ತಲ್ವ. ತಲೆನೋವು ಬಂದರೆ ಗೊತ್ತಾಗತ್ತೆ. ತಲೆನೋವು ಶರೀರಕ್ಕೆ, ಎಲ್ಲ ಪ್ರತಿಯೊಂದು ರೋಗವೂ ಶರೀರಕ್ಕೆ. ಅದನ್ನು ವಿಭಿನ್ನವಾಗಿರುವಂತಹ ನಾನು, ಅದು ಉಪಾಧಿವರ್ಜಿತಂ. ಅಂದರೆ ಏನು ಹೇಳ್ತಿದ್ದಾರೆ? ಇದನ್ನು ಅವಧಾರಣೆಯನ್ನು ಮಾಡು, ಇದಲ್ಲೇ ಗೊತ್ತಾಗತ್ತೆ ನೀನು ಬೇರೆ, ದೇಹ ಬೇರೆ, ಮನಸ್ಸು ಬೇರೆ ಅಂತ. ಅನ್ಯೋನ್ಯ ಅಧ್ಯಾಸ ನಮಗೆ ಯಾವಾಗ ಚೆನ್ನಾಗಿ ಗೊತ್ತಾಗುತ್ತೆ? ಹುಷಾರಿಲ್ಲದೆ ಇದ್ದಾಗ ಗೊತ್ತಾಗತ್ತೆ. ದೇಹ ಮನಸ್ಸು ಚೆನ್ನಾಗಿದ್ದಾಗ ಈ ಅಧ್ಯಾಸ ನಮಗೆ ಗೊತ್ತಾಗೋದೇ ಇಲ್ಲ. ಆವಾಗ ದೇಹವೇ ಮನಸ್ಸೇ ಆತ್ಮ ಅಂತ ಅಂದ್ಕೊಂಡ್ಬಿಡ್ತೀವಿ. ಹುಷಾರು ಬಿದ್ದಾಗ, ತಪ್ಪಿದಾಗ ಆವಾಗ ಗೊತ್ತಾಗತ್ತೆ. ತಲೆ ನೋವ್ತಿದೆ ಅಂತ ಹೇಳ್ತೀವಿ ಹೊರತು ನಾನು ನೋವ್ತಿದ್ದೀನಿ ಅಂತ ಹೇಳಲ್ಲ. ಆ ವಾಕ್ಯ ನೋಡಿ, ಅದೇ ತಪ್ಪು. ಹೆಡ್ ಇಸ್ ಪೇನಿಂಗ್, ಐ ಆಮ್ ಪೇನಿಂಗ್ ಅಂತ ಯಾರು ಹೇಳ್ತಾರ? ಕೈ ನೋವ್ತಿದೆ, ನಾನು ನೋವ್ತಿದೆ ಅಂತ ನೋಡಿ, ಸರಿನೇ ಬರಲ್ಲ ಅದು. ಆವಾಗ ವಿವೇಕ ಬೀರುತ್ತೆ. ಅಂದರೆ ಯಾವಾಗಲೂ ಹುಷಾರು ತಪ್ಪಬೇಕಾ ನಾವು? ಹಾಗಿದ್ರೆ ಅದು ತೋರಿಸೋದು ಹೇಗೆ 24 ಗಂಟೆ ನಿದ್ದೆ ಮಾಡೋಕ್ಕಾಗಲ್ವೋ, ನಿದ್ದೆ ಒಂದು ಅವಸ್ಥೆನೋ ಹಾಗೆ ಈ ಥರ ಹುಷಾರಿಲ್ಲದೆ ಇದ್ದಾಗ ಏನು ಗೊತ್ತಾಗುತ್ತೆ? ದೇಹ ಮನಸ್ಸು ಹಾಗೂ ಆತ್ಮ ಬೇರೆ. ಉಪಾಧಿವರ್ಜಿತಂ. ಹೇಗೆ ಒಂದು ಮಡಕೆಯಲ್ಲಿ ಉದಾಹರಣೆ ಕೊಟ್ಟೆ. ಮಡಕೆಯಲ್ಲಿ ಆಕಾಶದ ನಂಟಿರುತ್ತಾ ಇಲ್ವ ಮಡಕೆಗೆ? ಕೇಳಿರುವ ಪ್ರಶ್ನೆಯಲ್ಲೇ ಸ್ವಲ್ಪ ನೋಡಿ. ಮಡಕೆಯಲ್ಲಿ ಆಕಾಶದ ನಂಟಿರುತ್ತಾ ಇಲ್ವಾ ಮಡಕೆಗೆ? ಯೋಚನೆ ಮಾಡಿ. ಒಂದು ಮಡಕೆ, ಆಕಾಶ ಇದೆ, ಸ್ಪೇಸ್, ಮಡಕೆಗೆ ಅಂಟ್ಕೊಂಡಿದೆಯಾ? ಕಿಂಚಿತ್ತೂ ಅಂಟಿಲ್ಲ. ಶರೀರದ ಒಳಗಡೆ ಆತ್ಮ ಇದೆ, ಅದೇನಾದ್ರು ಅಂಟಿದ್ಯಾ ಶರೀರಕ್ಕೆ? ಕಿಂಚಿತ್ತೂ ಅಂಟಿಲ್ಲ. ಆಕಾಶದಲ್ಲಿ ಮಡಕೆಗೆ ಏನೇ ಅದು, ಮಡಕೆಗೆ ನೀವು ಹೊಡೀರಿ ಆಯಿತಾ, ಮೇಲ್ಗಡೆಯಿಂದ ಬಿಸಾಕಿ, ಅಥವಾ ಸುಮಾರು 20 ವರ್ಷ ಆದಮೇಲೆ ತೂತಾಗಲಿ, ಆಕಾಶಕ್ಕೆ ಏನೂ ಆಗಲಿಲ್ವಲ್ಲ. ಶರೀರ ಬೆಳೀಲಿ, ವರ್ಧತೆ ಕ್ಷೀಯತೆ ಆಗಲಿ, ಹಾಗೆ ಮನಸ್ಸು ಎಲ್ಲ ಆಗಲಿ, ಆತ್ಮ ಅನ್ನುವಂಥ ನನ್ನ ಶುದ್ಧ ಚೈತನ್ಯಕ್ಕೇನೂ ಆಗಲಿಲ್ವಲ್ಲ. ಇದನ್ನು ಅವಧಾರಣೆ ಮಾಡು. ಸಂಜಾತ ವಿದ್ಯಾನುಭವ ನಿರೀಕ್ಷ್ಯತಾಂ. ಅದೇ ಆದ್ದರಿಂದ ತ್ಯಜೇದಶೇಷಂ, ಎಲ್ಲ ಅಶೇಷಂ ತ್ಯಜ. ಈ ದೇಹಕ್ಕೂ ಮನಸ್ಸಿಗೂ ಆಗಿರುವಂತಹ ಪ್ರಪಂಚದಲ್ಲಿ ಸಂಬಂಧವನ್ನೆಲ್ಲ ತ್ಯಜ. ಏನು ತ್ಯಜ?
ಎಲ್ಲ ಸಂಬಂಧವನ್ನೂ ತ್ಯಜ. ಅಷ್ಟೇ ಹೇಳ್ತೀನಿ, ಜಾಸ್ತಿ ಹೇಳಿದ್ರೆ ನಿಮಗೆ ಬೇಜಾರಾಗುತ್ತೆ, ಸಾಕು. ಶರೀರಕ್ಕೂ ಮನಸ್ಸಿಗೂ ಅಂಟಿರುವಂತಹ ಎಲ್ಲ ಅಹಂಕಾರ ಮಮಕಾರವನ್ನು ತ್ಯಜಸು. ಜಡಾತ್ಮ ಗೋಚರಂ. ಈ ದೃಶ್ಯ ಪ್ರಪಂಚದಲ್ಲಿ ಶರೀರವೂ ಸೇರ್ಕೊಂಡಿದೆ. ಈ ಆತ್ಮ ಅನ್ನೋದಕ್ಕೆ ದೃಶ್ಯ ಪ್ರಪಂಚ ಅದೇನು ಜಡಾತ್ಮ ಸ್ವರೂಪ, ಅದು ಗೋಚರ. ದೃಕ್ಕಾಗಿರುವಂತಹ ನನಗೆ ಈ ದೃಶ್ಯ ಗೋಚರವಾಗ್ತಿದೆ. ಇಲ್ಲಿ ನೋಡಬೇಕು, 2 ಕ್ರಿಯಾಪದವನ್ನು ಹಾಕಿದ್ದಾರೆ. ಇಲ್ಲಾಂದರೆ ತಪ್ಪಾಗಿ ಅರ್ಥ ಮಾಡ್ಕೊಳ್ತೀವಿ ಶ್ಲೋಕವನ್ನು. ನಿರೀಕ್ಷತಂ ಅನ್ನೋದು ಒಂದು ಕ್ರಿಯಾಪದ, ತ್ಯಜೇದ್ ಅಶೇಷಂ ಅನ್ನೋದು 2ನೇ ಕ್ರಿಯಾಪದ. ಈ 2 ಕ್ರಿಯಾಪದ ಇರೋದ್ರಿಂದ ಯಾವ್ದಕ್ಕೆ ಯಾವ್ದು ಸೇರಿಸ್ಬೇಕು ಅಂತ ಹುಡುಕಬೇಕು. ನೀವು ಸ್ವಾತ್ಮಾನಂ ತ್ಯಜ ಅಂದ್ಬಿಟ್ರೆ ತಪ್ಪಾಗೋಗುತ್ತೆ. ಸ್ವಾತ್ಮಾನಂ ತ್ಯಜ ಅಂದರೆ ತಪ್ಪಾಗುತ್ತೆ. ಯೂಶಲಿ ಒಂದು ಶ್ಲೋಕದಲ್ಲಿ 1 ಕ್ರಿಯಾಪದ ಇರುತ್ತೆ, ಇಲ್ಲಿ 2 ಹಾಕಿದ್ದಾರೆ. ಇಲ್ಲಿ ಸ್ವಾತ್ಮಾನಂ ನಿರೀಕ್ಷತಾಂ ಅಂತ ತಗೊಳ್ಬೇಕು, ಅದೊಂದು ಕ್ರಿಯಾ. ಶರೀರ ಮನಸ್ಸನ್ನು ತ್ಯಜ ಅಂತ ತಗೊಳ್ಬೇಕು. ಆ ವರ್ಬ್ ಕ್ರಿಯಾಪದವನ್ನು ಸರಿಯಾಗಿ ಹಾಕ್ಕೊಳ್ಬೇಕು. ಎಲ್ಲ ನಿಧಿಧ್ಯಾಸನ ಶ್ಲೋಕಗಳು. ಆದರೆ ಏನು ಪ್ರಪಂಚದಲ್ಲಿ ಅಂದರೆ ಸ್ವಾಮಿಗಳು ನಿಧಿಧ್ಯಾಸವನ್ನು ಮಾಡಬೇಕು ಅಂತ ಬಂದ್ಬಿಟ್ಟಿದೆ ಅಲ್ವಾ? ನಿಮಗೆಲ್ಲ ಗೊತ್ತಿಲ್ಲ ಪಾಪ, ನಮ್ಮ ಕಡೆ ನಿಮ್ಗೆ ಯೂಶಲಿ ಏನು ಶ್ರವಣ ಮನನ ನಿಧಿಧ್ಯಾಸನ ಆದಮೇಲೆ ವೇದಾಂತದ ನಿಧಿಧ್ಯಾಸನ ಹೇಳ್ತೀನಿ, ಉಪಾಸನೆ ನಾನು ಹೇಳ್ತಿಲ್ಲ. ಉಪಾಸನೆ ಮುಗಿಸ್ಕೊಂಡು ಬರಬೇಕು ಅಂತಿದ್ದಲ್ಲ ಪಾಠ. ಸ್ವಾಮಿಗಳಿಗೆ ನಿಧಿಧ್ಯಾಸನ ಅವಶ್ಯಕತೆ ಇದೆ, ಗೃಹಸ್ಥರು ಮಾಡೋಕ್ಕಾಗಲ್ಲ ಅಂತ ಪ್ರತೀತಿ. ಹೌದಾ? ಒಪ್ತೀರಾ? ಅಂದರೆ ವೇದಾಂತ ಪಾಠ ಆಗಿಲ್ಲ ಅಂದರೆ ಇದು ಒಪ್ಪಕ್ಕಾಗಲ್ಲ. ಅಂದರೆ ಗೊತ್ತಿಲ್ಲ, ನಾನು ಏನು ಪ್ರಶ್ನೆ ಕೇಳ್ತಿದ್ದೀನಿ ಅಂತಲೇ ಸುಮಾರು ಜನ ಗೊತ್ತಿರಲ್ಲ. ಶ್ರವಣ ಮನನ ಅದಾದಮೇಲೆ ಅಹಂ ಪೂರ್ಣ ಬ್ರಹ್ಮ ಅಸ್ಮಿ ಅನ್ನುವಂತಹ ಅವಧಾರಣೆ, ಅದು ನಿಧಿಧ್ಯಾಸನದಲ್ಲಿ ಆಗಬೇಕು. ನಿಧಿಧ್ಯಾಸನ ಅಂದರೆ ಧ್ಯಾನದ ಪ್ರಕ್ರಿಯೆ. ಅದು ಮುಂದಿನ ಶ್ಲೋಕ ಬರುತ್ತೆ, ಹೇಗೆ ಧ್ಯಾನ ಮಾಡಬೇಕು ಅಂತ ರಾಮ ಹೇಳ್ತಾರೆ. ಇದು ಸ್ವಾಮಿಗಳಿಗೆ ಮಾತ್ರ, ತುರ್ಯಾಶ್ರಮ ತಗೊಂಡಿರುವಂಥ ವಿವಿಧಿಷಾ ಸನ್ಯಾಸಿಗೋ ವಿದ್ವತ್ ಸನ್ಯಾಸಿಗೋ ಮಾತ್ರ. ಗೃಹಸ್ಥರಿಗೆ ಮಾಡೋಕ್ಕಾಗಲ್ಲ. ಯಾಕಾಗಲ್ಲ? ಗೃಹಸ್ಥನಿಗೆ ಹಲವಾರು ಜವಾಬ್ದಾರಿಗಳಿರುತ್ತೆ. ಅವನು ಪಾಪ ಬೆಳಗ್ಗೆ ಹೋಗಿ ರಾತ್ರಿ ಬರಬೇಕು, ಸುಸ್ತಾಗಿ ಹೋಗ್ತಾನೆ. ಅವನು ಮಲ್ಕೊಳ್ಳೋಕೆ ಮಾತ್ರ ಗೊತ್ತಿದೆ ಹೊರತು ನಿಧಿಧ್ಯಾಸನ ಮಾಡೋಕ್ಕೆ ಗೊತ್ತಿಲ್ಲ ಅಂತ ಬಂದುಬಿಟ್ಟಿದೆ. ಆದರೆ ನನ್ನ ಅನಿಸಿಕೆ, ಇದು ವೈಯಕ್ತಿಕವಾದ ಅನಿಸಿಕೆ ಏನು ಅಂದರೆ, ಸನ್ಯಾಸಿಗೆ ನಿಧಿಧ್ಯಾಸನ ಅವಶ್ಯಕತೆ ಇಲ್ಲ ಅಂತ ನನ್ನ ಮತ. ನೀವು ಒಪ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಯಾಕಂದ್ರೆ ಹಲವಾರು ವರ್ಷ ಅಧ್ಯಯನ ಮಾಡಿ ನನಗೊಂದು ಥಾಟ್ ಬಂದಿದೆ. ಯಾಕೆಂದರೆ ಈತ ಸನ್ಯಾಸಿ, ಎಸ್ಪೆಷಲಿ ಫ್ರೀ, ಏನು ಜವಾಬ್ದಾರಿ ಇಲ್ಲದೆ ಒಂದು ಸನ್ಯಾಸಿ ಅಂತ ಇಟ್ಕೊಳ್ಳಿ. ಅವನು ಸದಾ ಶ್ರವಣ ಮನದಲ್ಲಿ ಇದ್ದಾಗ ಮನಸ್ಸು ಎಲ್ಲಿರಬೇಕು? ಅವನಿಗೆ ಚಿಂತನೆ ಆತ್ಮದಲ್ಲಿರಬೇಕು. ಅವನಿಗೆ ನಿಧಿಧ್ಯಾಸನ ಯಾಕೆ ಬೇಕು? ಯಾರಿಗೆ ಮನಸ್ಸು ಆತ್ಮದಲ್ಲಿ ಇಲ್ಲವೋ ಅವ್ರಿಗೆ ನಿಧಿಧ್ಯಾಸನ ಬೇಕು, ಅರ್ಥಾತ್ ಗೃಹಸ್ಥರಿಗೆ ಬೇಕು. ಆದರೆ ನಮ್ಮ ಪದ ಏನು? ನಾವು ಇದೆಲ್ಲ ಇದ್ದು 60-70 ವರ್ಷ ಆದಮೇಲೆ ಮಾಡ್ತೀವಿ. ಆಗಲ್ಲ. ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ ಯಾರಿಗೆ ಬೇಕು? ಯಾಕಂದರೆ ಒಬ್ಬ ಗೃಹಸ್ಥ ಅಂತ ಹೇಳೋದು ಬೇಡಪ್ಪ, ಯಾಕೆ ಬೇಜಾರು ಮಾಡ್ಕೊಳ್ತೀರ? ಒಬ್ಬ ಮನುಷ್ಯ ಅವನಿಗೆ ಜವಾಬ್ದಾರಿ ಹೆಚ್ಚಿದ್ದಾಗ ಆತನಿಗೆ ನಿಧಿಧ್ಯಾಸನ ಮಾಡೋಕ್ಕಾಗಲ್ಲ, ಧ್ಯಾನದಲ್ಲಿ ಕೂರೋಕ್ಕಾಗಲ್ಲ. ನೀವು ವೇದಾಂತ ಧ್ಯಾನ ಯಾಕೆ ತಗೊಳ್ತೀರ? ಸಾಧಾರಣ ಜಪ ಮಾಡೋಕ್ಕಾಗಲ್ಲ. 108 ಜಪದಲ್ಲಿ 54 ಜಪ ಅನಾತ್ಮ ಚಿಂತನೆ ಬಗ್ಗೆನೇ ಇರುತ್ತೆ ಅಲ್ವಾ? ಶುರು ಮಾಡಿದಾಗ ಹೀಗೆ ಮಾತ್ರ ಜಪ ಹೋಗ್ತಿರತ್ತೆ. ಹೀಗೆ ಫಸ್ಟ್ 54 ಮನೆ ಮೇಲೆ ಎಲ್ಲದರಲ್ಲೂ ಇರುತ್ತೆ, ನಿಮ್ಗೆ ಬಿಟ್ಟಿದ್ದದು. ಇನ್ನು 54ಅಲ್ಲಿ ಒಂದು 10-15 ಏನೋ ಹೇಳ್ತಿದೆ ಮನಸ್ಸು, ಭಗವಂತನ ಮೇಲೆ ಚಿಂತನೆ ಆಗ್ತಿದೆ ಅಂತ ಬರುತ್ತೆ. ಅವಾಗ ಇನ್ನೊಂದು 10 ಶಬ್ದ ಬಗ್ಗೆ ಬರುತ್ತೆ. ಅಂದರೆ ಓಂ ನಮೋ ನಾರಾಯಣವೋ ಅಷ್ಟಾಕ್ಷರಿ ಜಪವೋ ಒಂದಾಗೋಯ್ತು. ಆಮೇಲೆ ನಾವು ಕೇಳ್ತೀವಿ, ಉಪದೇಶ ಮಾಡಿ ಜಪ ಮಾಡ್ತೀವಿ. ಐ ಆಮ್ ಡೂಯಿಂಗ್ 1 ರೌಂಡ್ ಎವ್ರಿ ಡೇ. ಕೌಂಟ್ ಇರೋದೆಷ್ಟು? 10. 90 ಹೋಯ್ತು, ಸಂಸಾರದಲ್ಲಿ ಹೋಯ್ತು. 1 ರೌಂಡ್ ಮಾಡ್ತೀನಿ ಸ್ವಾಮಿ. ಜಪಕ್ಕೆ ನಮ್ಗೆ ಹಾಗೆ ಅಂತಂದರೆ ಇನ್ನು ವೇದಾಂತ ನಿಧಿಧ್ಯಾಸನದ ಬಗ್ಗೆ ಯೋಚನೆ ಮಾಡಿ. ಅಹಂ ಪೂರ್ಣ ಬ್ರಹ್ಮಾಸ್ಮಿ ಅನ್ನೋನಿಗೆ ಜವಾಬ್ದಾರಿ ಇರೋನಿಗೆ ಬೇಕಾ, ಇಲ್ಲದೆ ಇರೋನಿಗೆ ಬೇಕಾ? ಇದೆಲ್ಲ ಯೋಚನೆ ಮಾಡಬೇಕಲ್ವ. ವೇದಾಂತ ನಿಧಿಧ್ಯಾಸನ ಗೃಹಸ್ಥರಿಗೆ ಅಧಿಕವಾಗಿ ಬೇಕು. ತಿಳ್ಕೊಳ್ಳಿ. ಶ್ರವಣ ಒಂದೇ ಆಯಿತು ಅಂತ ಬಿಡಬಾರ್ದು. ಶುರುನಲ್ಲಿ ಓಕೆ, ಬಾಲಪಾಠ 1 ವರ್ಷ 2 ವರ್ಷ ಆಯಿತು, ನಿಧಾನಕ್ಕೆ. ಹೇಗೆ ನಾವು ನೆನ್ನೆ ಹೇಳಿದ್ನಲ್ಲ, 3 ಹೊತ್ತು ಊಟ ಮಾಡೋಕ್ಕೆ ಹೇಗೆ ನಾವು ತಯಾರಿ ಮಾಡ್ಕೊಂಡಿದ್ದೀವೋ ಹಾಗೆ ಬೆಳಗ್ಗೆ ಹೊತ್ತು ಶ್ರವಣ, ಮಧ್ಯಾಹ್ನದ ಹೊತ್ತು ಮನನ, ಸಂಜೆ ಹೊತ್ತು ನಿಧಿಧ್ಯಾಸನ ಇರಬೇಕು.
ರಾತ್ರಿ ಅಂತ ಹೇಳಿಲ್ಲ ನಾನು, ಮಲಗಿಬಿಡ್ತೀವಿ ರಾತ್ರಿ, ಸಂಜೆ ಹೊತ್ತು ನಿಧಿಧ್ಯಾಸನ. ಸೊ ಮತ್ತು ನಿಧಿಧ್ಯಾಸನಕ್ಕೆ ಯಾರು ಅಧಿಕಾರಿ? ಸಾಧಕ, ಸಂಜಾತ ವಿದ್ಯಾನುಭವ, ಅವನೇ ಅಧಿಕಾರಿ. ಯಾರೋ ಗುರು ಜೊತೆಗೆ ಹಲವಾರು ವರ್ಷಗಳ ಕಾಲ ಶ್ರವಣಮನ ಮಾಡಿದ್ದವನು ಅವನೇ ಅಧಿಕಾರಿ. ಕರ್ಮಕಾಂಡದಲ್ಲಿ ಹಾಗಲ್ಲ, ಪ್ರಾಕ್ಸಿ ಇದೆ. ನಮಗೆ ಬದಲು ನೀವು ಮಾಡಿಸ್ಬಿಡ್ಬೋದು. ಸಂಕಲ್ಪ ಕೊಟ್ಟರೆ ಏನಾಗುತ್ತೆ, ಪ್ರತಿಯೊಂದು ಪೂಜೆಗಳು ಅವ್ರು ಬರೋಕ್ಕಾಗಲಿಲ್ಲ ಸ್ವಾಮಿ, ನೀವೇ ಅವ್ರ ಮುಖ ತಗೋಬಿಡಿ. ಆದರೆ ನಿಧಿಧ್ಯಾಸನ ಹಾಗೆ ಮಾಡೋಕ್ಕಾಗತ್ತಾ? ನನಗೆ ಜವಾಬ್ದಾರಿ ಜಾಸ್ತಿ, ನಿಮಗೆ ಪಾಪ ಏನೂ ಇಲ್ಲ, ನನ್ನ ಬದಲು ನೀವು ಮಾಡಿ ಅಂತ ಹೇಳೋಕ್ಕಾಗತ್ತಾ? ವೇದಾಂತಿಕ್ ಮೆಡಿಟೇಷನ್ಗೆ ಪ್ರಾಕ್ಸಿ ಎಲ್ಲ ಇಲ್ಲ. ಕರ್ಮಕಾಂಡದಲ್ಲಿ ಮಾಡ್ಬೋದು, ಯಾರಿಗೆ ಬೇಕಾದರೂ ಮಾಡ್ಬೋದು ಕರ್ಮ. ಅದಕ್ಕೆ ಮಹಾಲಯ ಪಕ್ಷದಲ್ಲಲ್ವಾ, ಅಮಾವಾಸ್ಯೆಯಲ್ಲಿ ಪ್ರಾಣಿಗೂ ನೀವು ತರ್ಪಣ ಕೊಡ್ಬೋದು ಅಂತ, ಯಾರಿಗೆ ಬೇಕಂದ್ರು. ನಮ್ಮ ಗೋತ್ರದಲ್ಲೇ ಇಲ್ಲ, ಬೀದಿಲಿ ಹೋಗಿರುವಂಥ ಯಾರು ನಿಮ್ಗೆ ಹೋಗಿರೋ ಸತ್ತಿದ್ದಾರೆ ಅಂತ ಗೊತ್ತಾದ್ರೆ ತರ್ಪಣ ಕೊಡ್ಬೋದು. ಆದರೆ ಬೀದಿಲಿ ಹೋಗ್ತಿರೋರ್ಗೆ ನಿಧಿಧ್ಯಾಸನ ಮಾಡೋಕ್ಕಾಗತ್ತೆ ನೀವು? ನಾನೇ ಮಾಡ್ಕೊಳ್ಬೇಕು. ಸೊ ನಿಧಿಧ್ಯಾಸನದ ಶ್ಲೋಕಗಳು ಶುರುವಾಗ್ತಾ ಇದೆ ಇವಾಗ. ಆದ್ದರಿಂದ ಏನು, ಹಾಂ ಹೌದು, ಹಾಂ ನಿರೀಕ್ಷಾ ಅಂತ ತಗೊಳ್ಬೋದು. ನಿರೀಕ್ಷಾ ಕ್ರಿಯಾ, ಹಾಂ ತ್ಯಜೇತ್ ಕ್ರಿಯಾ. ಆದ್ದರಿಂದ ಶ್ರವಣ ಆಯಿತು, ಮನನ ಆಯಿತು, ನಿಧಿಧ್ಯಾಸನದ ಶ್ಲೋಕಗಳು ಶುರು ಆಗ್ತಿದೆ 51ನೇವರೆಗೂ. 43 ನೋಡೋಣ. ಇದೊಂದು ನೋಡಿಬಿಟ್ಟು ನಾನು ಮುಗಿಸ್ತೀನಿ, ನಾಳೆ ಮುಂದುವರ್ಸೋಣ. ಪ್ರಕಾಶರೂಪೋ ಹ್ಯಮಜೋ ಹ್ಯಮದ್ವಯಃ ಸಕೃದ್ವಿಭಾತೋ ಸಕೃದ್ವಿಭಾತೋ ಒಂದು ನಿಮಿಷ ರೀ, ಒಂದು ನಿಮಿಷ. ಸಕೃದ್ವಿಭಾತೋ ಅಹಮತೀವ ನಿರ್ಮಲಃ ವಿಶುದ್ಧ ವಿಜ್ಞಾನ ಘನೋ ನಿರಾಮಯಃ ಸಂಪೂರ್ಣ ಆನಂದಮಯೋಹಮಕ್ರಿಯಃ. ಹಾಂ, ನಿಧಿಧ್ಯಾಸನ ಯಾವುದರ ಮೇಲೆ ಅವಲಂಬಗೊಂಡತ್ತೆ ಅನ್ನೋದು ಒಬ್ಬೊಬ್ರಿಗೂ ಒಂದೊಂದು ಥರ ಇರುತ್ತೆ. ದ ಪ್ರಿನ್ಸಿಪಲ್ ಆಫ್ ನಿಧಿಧ್ಯಾಸನ ಡಿಪೆಂಡ್ಸ್ ಅಪಾನ್ ವಾಟ್ ಯು ಆರ್ ಇನ್ವೋಕಿಂಗ್. ಅರ್ಥ ಆಯ್ತಾ? ಆ ನಿಧಿಧ್ಯಾಸನ ಅನ್ನುವಂತಹ ಲಕ್ಷಣ ನೀವು ಯಾವುದರ ಬಗ್ಗೆ ಚಿಂತನೆ ಮಾಡ್ತಿದ್ದೀರಾ ಅನ್ನೋ ಇನ್ನದ್ರ ಮೇಲೆ ನಿಂತಿದೆ. ನಾವು ಉಪಾಸನೆ ಹೇಳ್ತಿಲ್ಲ, ಉಪಾಸನೆಗೂ ನಿಧಿಧ್ಯಾಸನಕ್ಕೂ ಬಹಳ ವ್ಯತ್ಯಾಸ ಇದೆ. ಉಪಾಸನೆ ದ್ವೈತ ರೀತಿ, ನಿಧಿಧ್ಯಾಸನ ಅದ್ವೈತ ರೀತಿ. ಉಪಾಸನೆ ಹೊರಗಡೆ ಭಗವಂತನನ್ನು ನಿಮ್ಮ ಶರೀರದಲ್ಲೋ ಮನಸ್ಸಿನಲ್ಲೋ ಆಹ್ವಾನ ಮಾಡ್ಕೊಳ್ಳೋದು, ಇಲ್ಲಾಂದರೆ ಭಗವಂತ ಹೊರಗಡೆ ಇದ್ದಾನೆ, ಸಗುಣ ರೂಪದಲ್ಲಿದ್ದಾನೆ, ಧ್ಯಾನ ಶ್ಲೋಕವನ್ನು ಹೇಳ್ತಾ ಆ ನಾಮಜಪವನ್ನು ಮಾಡೋದಕ್ಕೆ ಉಪಾಸನೆ, ಅದು ದ್ವೈತ. ಜೀವಾತ್ಮ ಬೇರೆ, ಭಗವಂತ ಬೇರೆ. ನಿಧಿಧ್ಯಾಸನ ಹಾಗಲ್ಲ, ಎಲ್ಲ ಗುಣವನ್ನು ತಳ್ಳಿ ಹಾಕಿ ಫಿಫ್ತ್ ಪಾಯಿಂಟ್ ಆಫ್ ತತ್ವಮಸಿ ಜ್ಞಾಪಕ ಬರಬೇಕು ಹೇಳಿದ್ನಲ್ಲ, ಅದು ಆ ಲಕ್ಷ್ಯಾರ್ಥ ರೀತಿಯಾಗಿ ಭಾಗತ್ಯಾಗ ಲಕ್ಷಣದಲ್ಲಿ ಇದು ನಾನು ಅಂತ ಫ್ಯಾಕ್ಟ್. ಇಟ್ ಇಸ್ ನಾಟ್ ಎ ಬಿಲೀಫ್. ಅಹಂ ಬ್ರಹ್ಮಾಸ್ಮಿ ಅಥವಾ ಮಹಾವಾಕ್ಯಗಳೆಲ್ಲ ಅದು ನಿಮಗೆ ಬಿಲೀಫ್, ನಂಬಿಕೆ ತರುವಂತಹ ಸಾಲುಗಳಲ್ಲ. ಅದು ಸತ್ಯ, ಇಟ್ ಇಸ್ ಎ ಫ್ಯಾಕ್ಟ್. ಅದಕ್ಕೆ ವಿಶಿಷ್ಟಾದ್ವೈತದಲ್ಲಾಗಲಿ ದ್ವೈತದಲ್ಲಾಗಲಿ ಮಹಾವಾಕ್ಯಗೆ ಅವರಷ್ಟು ಬೆಲೆ ಕೊಡಲ್ಲ. ಅವ್ರು ಹೇಳ್ತಾರೆ, ಅವ್ರು ಯಾಕೆ ಪೂರ್ವ ಮೀಮಾಂಸಕರು ಹೇಳ್ತಾರೆ, ಈ ಮಹಾವಾಕ್ಯ ಎಲ್ಲ ಯಾಗ ಮಾಡೋದಕ್ಕೆ ನಿಮ್ಮನ್ನು ಚೋದನೆ ಮಾಡ್ತಿದೆ ಅಂತಾರೆ. ಯಾಕಂದರೆ ಅವ್ರಿಗೆ ವಾಕ್ಯದಲ್ಲಿ ಚೋದನೆ ಬೇಕು. ಪೂರ್ವ ಮೀಮಾಂಸಕರಿಗೆ ಪ್ರತಿಯೊಂದು ಕಾರ್ಯವನ್ನು ಹೇಳಬೇಕು ಅಂದರೆ ಇದನ್ನು ನೀನು ಹೀಗೆ ಮಾಡು ಹಾಗೆ ಅಂತ. ಈ ಹಸಿ ಅನ್ನುವಂತಹ ಕರ್ಮ ಇದೆಯಲ್ಲ, ಅದು ಕ್ರಿಯಾ, ಅದು ಎಕ್ಸೆಪ್ಷನ್ ಕ್ರಿಯಾ. ಅವ್ರು ಅದನ್ನು ಹಾಕಿ ತಗೊಳ್ಳಲ್ಲ. ವೈದಿಕ ಯಾಗವನ್ನು ಮಾಡೋಕ್ಕೆ ಇದನ್ನೆಲ್ಲ ಇನ್ಸ್ಪಿರೇಷನ್ ವಾಕ್ಯಾಸ್. ಮೇ ಯು ಕಂಟಿನ್ಯೂ ದಿ ಯಾಗ. ನೀವು ಬ್ರಹ್ಮ ಆಗಿದ್ದೀರಿ ಅಂದರೆ, ಬ್ರಹ್ಮ ಆಗಿದ್ದೀರಿ ಅಂದರೆ ನಿಮಗೆ ಒಳ್ಳೆ ಉಪಾಧಿ ಇದೆ, ಚತುರ್ಮುಖ ಬ್ರಹ್ಮನಾಗಿದ್ದೀರಿ. ಅವ್ರು ನಿರ್ಗುಣ ಬ್ರಹ್ಮವೂ ಒಪ್ಪಲ್ಲ. ನಿರ್ಗುಣ ಬ್ರಹ್ಮವನ್ನು ಒಪ್ಪೋದು ಶಂಕರರು ಮಾತ್ರ. ಅದನ್ನು ತಿಳಿರಿ. ದ್ವೈತಿಗಳೋ ವಿಶಿಷ್ಟಾದ್ವೈತಿಗಳೋ ನಿರ್ಗುಣ ಬ್ರಹ್ಮವನ್ನು ಒಪ್ಪೋದೇ ಇಲ್ಲ. ಅವ್ರಿಗೆಲ್ಲ ಸವಿಶೇಷ ಗುಣಗಳು ಬೇಕು. ಸವಿಶೇಷ ಗುಣ ಅಂದರೆ ಕೈಯಲ್ಲಿ ಯಾವಾಗಲೂ ಬೆಣ್ಣೆಯನ್ನು ಇಟ್ಕೊಂಡಿರಬೇಕು. ಅರ್ಥ ಆಯ್ತಾ? ನಿರ್ಗುಣ ಕೃಷ್ಣವನ್ನು ಒಪ್ಪೋಕ್ಕೆ ಸಾಧ್ಯವೇ ಇಲ್ಲ.
ಎಲ್ಲಿ ಮಾಂ ಮಾಂ ಅಂತ ಬರುತ್ತೋ ಶಂಕರ ಅಲ್ಲೆಲ್ಲ ಅಹಂ ಅಹಂ ಅಂತ ವ್ಯಾಖ್ಯಾನ ಮಾಡಿರ್ತಾರೆ. ವಿಶಿಷ್ಟಾದ್ವೈತಿಗಳಾಗಲಿ ದ್ವೈತಿಗಳಾಗಲಿ ಮಾಂ ಅಂತ ಕೃಷ್ಣ ಎಲ್ಲೆಲ್ಲಿ ಅವಜ ಅನಂತಿ ಮಾಂ ಮೂಢ ಅಲ್ಲೆಲ್ಲ ವಿಶ್ವರೂಪ ತಗೊಳ್ತಾರೆ ಕೃಷ್ಣ ಶಂಕರರು. ಅವರೆಲ್ಲ ಏನು ಮಾಡ್ತಾರೆ, ಸಗುಣ ಕೃಷ್ಣವನ್ನೇ ತಗೊಳ್ತಾರೆ. 3 ವ್ಯಾಖ್ಯಾನವನ್ನು ಓದಿದ್ರೆ ನಮಗೆ ಗೊತ್ತಾಗುತ್ತೆ ಒಬ್ಬೊಬ್ಬರು ಹೇಗೆ ವ್ಯಾಖ್ಯಾನ ಮಾಡಿದ್ದಾರೆ ಅಂತ. ಸೊ ಉಪಾಸನೆ ಅದು. ಇಲ್ಲಿ ನಿಧಿಧ್ಯಾಸನ ಹಾಗಲ್ಲ. ನನ್ನ ಲಕ್ಷ್ಯಾರ್ಥ ರೂಪವಾಗಿ ಯಾವುದಿದೆಯೋ ಉಪಾಸನೆಯೇ ನಿಧ್ಯಾಸನ ಆಗಿಬಿಟ್ರೆ ಫಲ ಎಲ್ಲಿ ಬಂತು ನಿಮಗೆ? ಮೋಕ್ಷದ ಫಲ ಎಲ್ಲಿ ಬಂತು? ಮತ್ತೆ ಸಂಸಾರ ಆಯಿತಲ್ಲ. ಉಪಾಸನೆಯೂ ಸಂಸಾರವೇ ತಾನೆ ಮೋಕ್ಷದ ದೃಷ್ಟಿ, ವೇದಾಂತ ದೃಷ್ಟಿಯಿಂದ. ಹಾಗೆ ಇಲ್ಲಿ ನೀವು ಯಾವುದರ ಬಗ್ಗೆ ಚಿಂತನೆ ಮಾಡ್ತೀರೋ ಅದರ ಮೇಲೆ ನಿಮ್ಮ ನಿಧಿಧ್ಯಾಸನ ನಿಂತಿದೆ. ನಾವು ಯಾವುದ್ರ ಬಗ್ಗೆ ಚಿಂತನೆ ಮಾಡ್ತೀವಿ? ನಿಧಿಧ್ಯಾಸನ ಏನು ಹಲವಾರು ವರ್ಷ ಹೇಳಿದ್ನಲ್ಲ, ಶ್ರವಣ ಮನನ ಆದಮೇಲೆ ಯಾವ ತತ್ವವನ್ನು ಹೇಳಿದ್ದಾರೋ ಉಪನಿಷತ್ತು ಹೇಳಿದೆಯೋ ಆ ತತ್ವದ ಬಗ್ಗೆ ಚಿಂತನೆ ಬರಬೇಕು. ಅದು ನಿಧಿಧ್ಯಾಸನ. ಕನ್ಸಿಸ್ಟೆಂಟಾಗಿ ಸತತವಾಗಿ ವೇದಾಂತದ ಶ್ರವಣವನ್ನೇ ಮಾಡ್ತಿದ್ದರೆ 10 ವರ್ಷ 12 ವರ್ಷ 20 ವರ್ಷ ಅದು ನಿಧಿಧ್ಯಾಸನ ಅಂತ ಕರಿಬಹುದು. ಯಾಕಂದರೆ ನಿಮ್ಮ ಮನಸ್ಸು ಎಲ್ಲಿದೆ? ಆತ್ಮತತ್ವದ ಬಗ್ಗೆ ಇದೆ ಶ್ರವಣದಲ್ಲಿಯೂ. ಆದರೂ ಶ್ರವಣದಲ್ಲಿ ನಿಮಗೆ ವಿಶೇಷವಾಗಿ ಸೃಷ್ಟಿ ವಿಚಾರ ಎಲ್ಲ ಬರುತ್ತೆ, ಅದನ್ನು ನಿಧಿಧ್ಯಾಸನ ಅಂತ ತಗೊಳ್ಳೋ ಹಾಗಿಲ್ಲ. ಎಲ್ಲಿ ಜೀವಾತ್ಮ ಪರಮಾತ್ಮ ಐಕ್ಯ ಬರುತ್ತಾ ಅದನ್ನು ಶ್ರವಣದಲ್ಲಿ ನಿಧಿಧ್ಯಾಸನ ಅಂತ ತಗೊಳ್ಬೋದು. ಜೀವಾತ್ಮ ಪರಮಾತ್ಮನ ಐಕ್ಯದಲ್ಲಿ ಸಂಶಯ ಬಂದು ಗುರು ಪರಿಹರಿಸಿದ್ರೆ ಅದನ್ನು ನಿಧಿಧ್ಯಾಸನ ಅಂತ ಮನದಲ್ಲೇ ತಗೊಳ್ಬೋದು. ನಿಧಿಧ್ಯಾಸನ ಹೇಳೋ ಅವಶ್ಯಕತೆನೇ ಇಲ್ಲ. ಅರ್ಥ ಆಗ್ತಿದೆ ಎಲ್ರಿಗೂ? ಏನೋ ಇವ್ರು ನಿಧಿಧ್ಯಾಸನ ಅಂತಾನೇ ಇದ್ದಾರೆ, ಆಯಿತಾ? ಹೌದು, ಎರಡು ಒಂದೇ. ಪರ್ಯಾಯ ಪದ. ಸೊ ಹಲವಾರು ವರ್ಷಗಳ ಶ್ರವಣವೂ ನಿಮಗೆ ನಿಧಿಧ್ಯಾಸನ ಆಗ್ಬೋದು, ಮನನವೂ ಆಗ್ಬೋದು. ಇಲ್ಲ ಪ್ರತ್ಯೇಕವಾಗಿ ಅಹಂ ಅದ್ವಯ ಈ ಶ್ಲೋಕನ ನೀವು ಕಂಠಸ್ಥ ಮಾಡ್ಕೊಂಬಿಟ್ರೆ 43ನೇ ಶ್ಲೋಕ ಪೂರ್ತಿ ನಿಮ್ಮ ಸ್ವರೂಪದ ಬಗ್ಗೆ ಹೇಳ್ತಿದೆ. ಏನು? ಅಹಂ ಪ್ರಕಾಶ ರೂಪ ನಿಧಿಧ್ಯಾಸನ. ಅರಿವಿನ ಚೈತನ್ಯ ಆಗಿರುವಂತಹ ನಾನು ಎಲ್ಲವನ್ನೂ ಬೆಳಗ್ತಾ ಇದ್ದೀನಿ. ಅಹಂ ಪ್ರಕಾಶ ರೂಪ ಅಸ್ಮಿ. ಪ್ರತಿಯೊಂದು ವಸ್ತುವಿನಲ್ಲಿಯೂ, ಈ ಮೈಕಿನಲ್ಲಿಯೂ ಎಲೆಕ್ಟ್ರಿಸಿಟಿ ಅನ್ನುವಂತಹ, ವಿದ್ಯುತ್ ಅನ್ನುವಂತಹ ಆತ್ಮ ಇರೋದ್ರಿಂದ ಅದು ಗೋಚರಗೊಳ್ಳುತ್ತಿದೆ. ಇದು ಜಡ ಅಲ್ವಾ? ಅದರ ವಿದ್ಯುತ್ ಇರೋದ್ರಿಂದ ಗೋಚರಗೊಳ್ಳುತ್ತಿದೆ. ಉದಾಹರಣೆಗೆ ವಿದ್ಯುತ್ತನ್ನು ಆತ್ಮ ಅಂತ ತಗೊಳ್ಬೋದು, ಉದಾಹರಣೆಗೆ. ಹಾಗೆ ಈ ಶರೀರದಲ್ಲಿ ಹೇಗೆ ಈ ಮೈಕ್ ಜಡವೋ ಶರೀರವು ಜಡ. ಇಲ್ಲಿ ವಿದ್ಯುತ್ ಇದೆ, ಇಲ್ಲಿ ಆತ್ಮಶಕ್ತಿ ಇರೋದ್ರಿಂದ ಚೈತನ್ಯ. ನಾನು ಯಾರು? ಪ್ರಕಾಶ ಸ್ವರೂಪ. ಪ್ರತಿಯೊಂದು ವಸ್ತುವನ್ನು ಬೆಳಗ್ತಾ ಇದ್ದೀನಿ, ಜ್ಞಾನರೂಪವಾಗಿ ಬೆಳಗ್ತಾ ಇದ್ದೀನಿ. ಅಹಂ ಅಜಃ ನೋಡಿದ್ವಿ ಅದನ್ನು ಹಿಂದಿನ ಶ್ಲೋಕದಲ್ಲಿ. ಹುಟ್ಟದಿರುವನು ನೀನು. ಆಮೇಲೆ ಮುಂದೆ ಹೇಳಿ ಕಗ್ಗ. ಹುಟ್ಟದಿರುವನು ನೀನು. ನೀವು ಬೇಕಂದ್ರೆ ನಾನು ಅಂತ ಹಾಕೊಳ್ಳಿ. ಹುಟ್ಟದಿರುವನು ನೀನು, ಸಾಯದಿರುವನು ನೀನು, ಹುಟ್ಟು ಸಾವುಗಳ ಆಟವಾಡುವನು ನೀನು, ಕೆಟ್ಟದು ಅಂಟದು ಒಳಿತು ಇರುಪ್ಪದು ನೀನು, ಒಟ್ಟು ವಿಶ್ವದ ನೀನು ಮಂಕುತಿಮ್ಮ. ಅರ್ಥ ಆಯ್ತಾ? ನನಗೆ ಕೆಟ್ಟದು ಇಲ್ಲ ಒಳ್ಳೆಯದು ಇಲ್ಲ, ಹುಟ್ಟೋದಿಲ್ಲ ನಾನು. ಯಾರು? ನಾವು ಹೇಳಿಲ್ಲಪ್ಪ, ಡಿ ವಿ ಜಿರೇ ಹೇಳಿದ್ದು. ಗೃಹಸ್ಥರ ಇಲ್ವ ಅವರು? ಡಿ ವಿ ಜಿ ಶಾಸ್ತ್ರವನ್ನು ಅಧ್ಯಯನ ಮಾಡಿದಾರ ಇಲ್ವ? ಸಮಗ್ರವಾಗಿ ಅಧ್ಯಯನ ಮಾಡಿದ್ದಾರೆ. ಇಲ್ಲಾಂದರೆ ಆ ಶ್ಲೋಕಗಳೆಲ್ಲ ಬರೀಕ್ಕೆ ಸಾಧ್ಯವೇ ಇಲ್ಲ. ಭಗವದ್ಗೀತೆ 700 ಶ್ಲೋಕಗಳು, ಮಂಕುತಿಮ್ಮನ ಕಗ್ಗ 950 ಶ್ಲೋಕಗಳು. ಅವ್ರಿಗೆ ಮೈಕೈ ನೋವು ಅಷ್ಟಿತ್ತು, ಶರೀರದಲ್ಲಿ ಬಾಧೆ ಇತ್ತು, ಮನೇಲಿ ಬಡತನ ಇತ್ತು, ಆಯಿತಾ? ಅಷ್ಟು ಚೆಕ್ಸ್ ವಿಶ್ವೇಶ್ವರಯ್ಯವ್ರು ಕೊಟ್ಟಿದ್ದರು, ಒಂದು ಚೆಕ್ಕನ್ನು ಅವರು ಕ್ಲಿಯರ್ ಮಾಡಲಿಲ್ಲ. ಅಷ್ಟೆಲ್ಲ ಮಾಡಿ ಬಡತನ ಇದ್ದು ಒಂದು ಹೊತ್ತಿಗೂ ಊಟ ಇಲ್ಲದೆ ಇರೋದಕ್ಕೆ ಈ ಸಾಲನ್ನು ಬರೀಬೇಕು ಅಂದರೆ ಅವ್ರಿಗೆ ಜ್ಞಾನ ನಿಷ್ಠೆ ಇತ್ತಾ ಇಲ್ವಾ ಗೃಹಸ್ಥರಿಗೆ? ಮತ್ತು ನಮಗೆಲ್ಲವೂ ಇದೆ, ಅಹಂ ಬ್ರಹ್ಮಾಸ್ಮಿ ಹೇಳಲ್ಲ ನಾವು. ಈ ಏನಂತ ಕರಿಬೇಕು ನಮ್ಮನ್ನು? ಯಾವ ಕ್ಯಾಟಗರಿಗೆ ಹಾಕ್ಬೇಕು ಹೇಳಿ? ಅಹಂ ಅಜಃ ಅದ್ವಯ. ಅದ್ವಯ ಅಂದರೆ ಇರುವಂತಹ ಏಕೈಕ ವಸ್ತು ಅಹಂ ಏವ. ಸಕೃದ್ವಿಭಾತಃ. ಸಕೃತ್ ವಿಭಾತಃ. ಪ್ರತಿಯೊಂದು ವಸ್ತುವನ್ನು ಹೇಗೆ ಬೆಳೀತಾ ಇದೆಯೋ ಆ ಅರಿವಿನ ಚೈತನ್ಯ, ಶುದ್ಧ ಚೈತನ್ಯ ಇರೋದ್ರಿಂದಲೇ ಪ್ರತಿಯೊಂದು ವಸ್ತುವನ್ನು ತಿಳಿತಾ ಇದ್ದೀರಿ.
ನಾನಿರೋದ್ರಿಂದಲೇ ನಿಮ್ಮನ್ನೆಲ್ಲ ತಿಳಿಬಹುದು, ನೀವಿರೋದ್ರಿಂದಲೇ ಪ್ರತಿಯೊಂದು ವಸ್ತುವನ್ನು ನೋಡ್ಬೋದು. ಜಡ ವಸ್ತು, ಚೇತನ ವಸ್ತುವನ್ನೆಲ್ಲ ನಾನಿರಬೇಕಲ್ಲ. ಮೊದಲು ನಿದ್ದೆಯಿಂದ ಎದ್ದ ಮೇಲೆ ನಾನು ಅಹಂಕಾರ ಹುಟ್ಟಿದ ಮೇಲೆ ತಾನೇ ಪ್ರಪಂಚ ಗೋಚರ ಆಗೋದು ನನಗೆ. ನಿದ್ದೆಯಲ್ಲಿ ಪ್ರಪಂಚ ಎಲ್ಲಿತ್ತು ನನಗೆ? ನನ್ನ ಕಷ್ಟಗಳು ಸುಖಗಳೆಲ್ಲ ನಿದ್ದೆಯಲ್ಲಿ ಎಲ್ಲಿತ್ತು? ನನ್ನ ಸಂಸಾರ ನಿದ್ದೆಯಲ್ಲಿ ಎಲ್ಲಿತ್ತು? ಇಷ್ಟಪಡುವಂತಹ ಹೆಂಡತಿ ನಿದ್ದೆಯಲ್ಲಿ ಎಲ್ಲಿದ್ಲು? ಇಷ್ಟಪಡುವಂತಹ ಗಂಡ, ಮಗ, ಮಗಳು, ಚಿಕ್ಕಪ್ಪ, ದೊಡ್ಡಪ್ಪ, ದೊಡ್ಡಮ್ಮ, ನನ್ನ ಆಸ್ತಿ ಪಾಸ್ತಿ ಎಲ್ಲ ನಿದ್ದೆಯಲ್ಲಿ ಎಲ್ಲಿದೆ? ಯಾಕಂದರೆ ಇಲ್ಲ, ಎದ್ದಿದ ತಕ್ಷಣ ಎಲ್ಲವೂ ಬಂದ್ಬಿಡ್ತು ನನಗೆ. ನನಗಿದು ಬೇಕು, ಅದು ಬೇಕು, ನನ್ನವರು ಇವರು ಅಂತೆಲ್ಲ ಬಂತಲ್ಲ. ಗಾಢ ನಿದ್ರೆಯಲ್ಲಿ ಯಾವ ಸಂಬಂಧವೂ ಇಲ್ವಲ್ಲ. 2 ದಿವಸ ಚಪಾತಿ ತಿಂದರೆ ಬೇಜಾರಾಗತ್ತೆ, 3 ದಿವಸ ಇಡ್ಲಿ ತಿಂದರೆ ಬೇಜಾರಾಗತ್ತೆ. ಈಕೆನೇ ಅವನು ನೋಡಿ ತುಂಬ ನೀನು ನೋಡ್ತಾನೇ ಇರಬೇಕು ಅಂತ ಹೇಳಿದ್ಲು. 10 ವರ್ಷ ಆದಮೇಲೆ ಸಾಕು ನಿನ್ನ ಮುಖ ಅಂತಂದ್ಲು ಅಲ್ವಾ? ವಯಸ್ಸ ವರ್ಷ ಶುರುವಿನಲ್ಲಿ ಯು ಆರ್ ಸೋ ಅಡೋರಬಲ್, ಆಮೇಲೆ ಸಾಕು ನಿನ್ನ ಮುಖ. ಆದರೆ ನಿದ್ದೆ ಪ್ರತಿನಿತ್ಯ ಮಾಡ್ತಾಯಿದ್ದೀವಿ ನಿದ್ದೆ, ಆದರೆ ಬೇಜಾರು ಅನಿಸಿಲ್ಲ ನಮಗೆ. ಇನ್ನೂ ಇಷ್ಟಪಡ್ತೀವಿ, ಯಾವಾಗ ನಿದ್ದೆಗೆ ಹೋಗ್ತೀವೋ ಅಂತ ಇಷ್ಟಪಡ್ತೀವಿ. ಯಾಕೆ? ನನ್ನ ಸ್ವರೂಪಕ್ಕೆ ಬಹಳ ಹತ್ತಿರ. ಇವ್ರನ್ನೆಲ್ಲ ನಂಬ್ಕೊಂಡಿದ್ದೆ, ನನ್ನ ಸ್ವರೂಪಕ್ಕೆ ಆನಂದ ಕೊಡ್ತಾರೆ ಅಂದ್ರೆ ದುರಾತ್ಮಗಳು ಏನೂ ಕೊಡಲಿಲ್ಲ ಅಲ್ಲ, ಇನ್ನೂ ಕಷ್ಟ ಕೊಟ್ಟರು ನಮಗೆ. ಯೋಚನೆ ಮಾಡಿ. ಆದರೆ ಏನು ಮಾಡೋಕ್ಕಾಗಲ್ಲ, ಸಮಾಜ ದೃಷ್ಟಿಯಿಂದ ಪಲ್ಕಿರೋದು ತಾಳಿಕೊಳ್ಳೋ ಮಂಕುತಿಮ್ಮ ಥರ ಇರಬೇಕು ಅಲ್ವಾ? ನಿದ್ದೆಯ ನನ್ನ ಆತ್ಮಸ್ವರೂಪಕ್ಕೆ ಹತ್ತಿರ ಬಹಳ ನಿದ್ದೆ, ಬೇಜಾರಾಗೋದೇ ಇಲ್ಲ ನಿಮಗೆ. ಮಧ್ಯಾಹ್ನ ಮಲಗ್ತೀವಿ, ಇನ್ನು ಕಂಟಿನ್ಯೂ ಮಾಡಿದ್ರೆ ಕ್ಲಾಸಲ್ಲಿ ಮಲಗ್ತೀವಿ, ರಾತ್ರಿ ಮಲಗ್ತೀವಿ, ತಿಳಿರಿ. ಅದೇ ಇಲ್ಲಿ ಹೇಳ್ತಿರೋದು ಸಕೃದ್ವಿಭಾತಃ. ನಾನು ಇಲ್ಲ, ಇಲ್ಲಿ ನಾನು ಅಂದರೆ ಅಹಂಕಾರ ಅಂತ ತಗೊಳ್ಬೋದು. ಆತ್ಮಚೈತನ್ಯ ಇಲ್ಲ, ಅರಿವಿಗಿಲ್ಲ ಅಂದರೆ ಯಾವುದೂ ಗೋಚರ ಆಗೋದಿಲ್ಲ. ಬೆಳಗ್ಗೆ ನಾನು ಈ ಆತ್ಮ ಜೊತೆಗೆ ಮನಸ್ಸು ಹುಟ್ಟಿದ ತಕ್ಷಣ ದೇಹಕ್ಕೆ ಅಂಟ್ಕೊಂಡೆ, ದೇಹಕ್ಕೆ ಕಾರ್ಯ ಜಗತ್ತು ಅಂಟ್ಕೊಂಡಿದ್ದರಿಂದ ಜಗತ್ತು ಕಾಣಿಸ್ತು. ಓ, ನಾನು ಹುಟ್ಟಿದ್ದೀನಿ, ಕಾರ್ಯ ದೇಹ, ಪ್ರಪಂಚ ಹುಟ್ಟಿದೆ, ಕಾರ್ಯ. ಕಾರಣವನ್ನು ಅವಾಗ ಹುಡುಕ್ತೀನಿ. ಏನು ಕಾರಣ? ಈ ಜಗತ್ತನ್ನು ಸೃಷ್ಟಿ ಮಾಡಿರುವಂತಹ ಭಗವಂತ ಯಾರು ಅಂತ ಎದ್ದ ಮೇಲೆ ಹುಡುಕ್ತೀನಿ. ನಿದ್ದೆಯಲ್ಲಿ ಎಲ್ಲಿ ನಿಮ್ಮ ಇಷ್ಟದೇವತೆ? ನಿಮ್ಮ ಇಷ್ಟದೇವತೆಗೆ ಅಷ್ಟು ದೊಡ್ಡ ದೊಡ್ಡ ಪೂಜೆ ಎಲ್ಲ ಮಾಡ್ತಿರಲ್ಲ, ಅದು ಮಾಡಬೇಕು ಹೀಗೆ ಅದೆಲ್ಲ. ಎಲ್ಲಿ ನಿದ್ದೆಯಲ್ಲಿ ನಿಮ್ಮ ಇಷ್ಟದೇವತೆ? ಶ್ರೀಚಕ್ರವೋ, ಸಾಲಿಗ್ರಾಮವೋ, ಶಿವಲಿಂಗವೋ, ಕೃಷ್ಣನ ಮೂರ್ತಿಯೋ? ಎಲ್ಲಿ? ಯಾವರ ಹಂಗೂ ಇಲ್ವಲ್ಲ. ಯೋಚನೆ ಮಾಡಿ. ಎಲ್ಲ ನಾವು ಹೇರ್ಕೊಂಡಿದ್ದೀವಿ. ಇಲ್ಲ, ನೀವು ಪ್ರತಿನಿತ್ಯ ಶಿವರಾತ್ರಿ ಮಾಡಬೇಕು, ನನ್ನ ಇಷ್ಟ ದೇವತೆ ಶಿವ ಅಂತ ಅಂದ್ಕೊಳ್ಳಿಪ್ಪ ಯಾರೋ. ಇಲ್ಲ, ಈ ದೇವಿ ಇಟ್ಕೊಳ್ಳಿ, ಪ್ರತಿನಿತ್ಯ ನವರಾತ್ರಿ ಮಾಡಬೇಕು. ಸಾಕು, ಬಿಡಿ ನಮ್ಮನ್ನ ನಿದ್ದೆ ಮಾಡಬೇಕು ಅಂತೀವೋ ಇಲ್ವೋ? ಅಂದರೆ ಎಲ್ಲಿ ಇಂಪಾರ್ಟೆನ್ಸ್ ಎಲ್ಲ ಆಯಿತು? ನನ್ನ ಆನಂದ, ದೇವರನ್ನು ವ್ಯವಹಾರ ಮಾಡ್ಕೊಂಡಿದ್ದೀವಿ ನಾವು. ನನಗೆ ನಿದ್ದೆ ಬಂದ ಮೇಲೆ ನಿನ್ನ ಸಮಯ ಇದ್ದರೆ ನಿನಗೆ ಪೂಜೆ ಮಾಡ್ತೀನಿ. ಆದರೆ ಭಗವಂತ ಅನ್ನುವಂತಹ ಆಕಾರ ರೂಪ ಭಗವಂತನು ಸಕೃದ್ವಿಭಾತಃ. ನನ್ನ ಅರಿವು ಬಂದ ಮೇಲೆ ಪ್ರಪಂಚ ಗೋಚರ ಆಗ್ತಿದೆ, ಅದಕ್ಕೆ ಕಾರಣವನ್ನು ಹುಡುಕ್ತಿದ್ದೀನಿ. ನಿದ್ದೆಯಲ್ಲಿ ಇಲ್ವಲ್ಲ ಹಾಗೆ. ನಾನು ಹೇಳ್ತಿಲ್ಲ, ರಾಮಚಂದ್ರಮೂರ್ತಿ ಹೇಳ್ತಿದ್ದ. ಅತೀವ ನಿರ್ಮಲ, ಶುದ್ಧ, ಯಾವ ಮಲಿನವೂ ಇಲ್ಲ, ಪ್ರಿಸ್ಟೈನ್ ಪ್ಯೂರ್. ಯಾವ ಅರಿಷಡ್ವರ್ಗವೂ ಆ ಶುದ್ಧ ಚೈತನ್ಯಕ್ಕೆ ಇಲ್ಲ. ಇದು ಒಳ್ಳೆಯ ತತ್ವ. ಅತೀವ ನಿರ್ಮಲ. ನನ್ನ ಮನಸ್ಸಿನಲ್ಲಿ ರಾಗದ್ವೇಷಗಳು ಹುಟ್ಕೊಳ್ತು, ಕಾಮಕ್ರೋಧ ಎಲ್ಲ ಬಂತು, ಆಗ ಒಂದು ಕ್ಷಣ ಭಗವಂತನ ಅನುಗ್ರಹ ಇದ್ದರೆ ಇದು ಮನಸ್ಸಿಗೆ, ನನಗಲ್ವಲ್ಲ, ನಾನು ಯಾಕೆ ಕೋಪ ಮಾಡ್ಕೊಳ್ಬೇಕು? ಅಲ್ಲಿಯೇ ವೈರಾಗ್ಯ ಬರುತ್ತೆ. ಕೋಪವನ್ನು ನೀವು ತಳ್ಳಿ ಹಾಕ್ತೀರ. ನನಗೆ ಕಾಮ ಮನಸ್ಸಿನಲ್ಲಿ ಜಾಸ್ತಿ ಆಯಿತು, ಮನಸ್ಸಿಗೆ ಕಾಮ, ನನಗಲ್ವಲ್ಲ, ಕಾಮ ನಿಂತು ಹೋಗುತ್ತೆ. ಅಸೂಯೆ ಬಂತು, ಮನಸ್ಸಿಗೆ ಅಸೂಯೆ, ನನಗಲ್ವ, ಅಸೂಯೆ ನಿಲ್ಲತ್ತೆ. ನಾವೇನು ಮಾಡ್ತೀವಿ? ಆ ವೃತ್ತಿಗಳ ಜೊತೆಗೆ ತಾದಾತ್ಮ್ಯವನ್ನು ಬೆಳೆಸ್ಕೊಂಡ್ಬಿಡ್ತೀವಿ ಅನ್ಯೋನ್ಯ ಅಧ್ಯಾಸದಿಂದ. ಅಲ್ಲಿ ಸ್ವಲ್ಪ ಅನುಗ್ರಹ ಬೇಕು, ಈಶ್ವರನ ಅನುಗ್ರಹ, ಭಗವಂತನ ಗುರುಗಳ ಅನುಗ್ರಹ. ಅದಕ್ಕೆ ಹಿಂದೆ ಹಾಕಿದ್ದು ಸಕಾಶಾದಪಿ. ಹಲವಾರು ವರ್ಷಗಳಿಂದ ಗುರುಗಳ ಜೊತೆ ಅದೃಷ್ಟ ಶಕ್ತಿ ಕರ್ಕೊಂಡು ಹೋಗುತ್ತೆ. ಯಾವ ಅರಿಷಡ್ವರ್ಗವೂ ನನ್ನಲ್ಲಿಲ್ಲ. ಇದ್ದರೂ ಇದನ್ನು ಸರಿ ಮಾಡ್ಕೊಳ್ಬೋದು. ಅಹಂ ವಿಶುದ್ಧ ವಿಜ್ಞಾನ ಘನ. ಯಾವ ಕಲ್ಮಶವೂ ಇಲ್ವಂತೆ. ನೋ ಅಡಲ್ಟ್ರೇಷನ್.
ನಂದಿನಿ ಹಾಲು ಥರ ಗ್ರೀನ್ ಕಲರು ಆರೆಂಜ್ ಕಲರೆಲ್ಲ ಇಲ್ಲ, ಸ್ವಲ್ಪ ತಿಕ್ಕ ಹಾಲು ಸ್ವಾಮಿ, ದಪ್ಪಗಿರುತ್ತೆ, ಇದು ನೀರು ಹಾಕಿರ್ತಾರೆ ಅಂತ ಆತ್ಮನಿಗೆ ಯಾವ ಅಡಲ್ಟ್ರೇಷನ್ನೂ ಇಲ್ಲ. ಆಯಿತಾ? ನೀವು ಎಷ್ಟೇ ಚಲನಚಿತ್ರವನ್ನು ನೋಡಿದ್ರೂ ಆ ಚಲನಚಿತ್ರದಲ್ಲಿ ಅಗ್ನಿಯ ಸಂಪರ್ಕ ಆಗಲಿ, ಜಲದ ಸಂಪರ್ಕ ಆಗಲಿ, ಆ ಮೂವಿ ಸ್ಕ್ರೀನ್ಗೆ ಏನಾರಾಗತ್ತಾ? ಸಮುದ್ರ, ನಯಾಗ್ರಾ ಫಾಲ್ಸ್ ನೋಡ್ತಿದ್ದೀರಪ್ಪ, ಯಾವುದೋ ಒಂದು ಪಿಕ್ಚರ್ ಅಂದ್ಕೊಳ್ಳಿ, ಪೂರ್ತಿ ಒದ್ದೆ, ಯಾವುದೋ ನೀರು, ತೇವಾಂಶ, ಸ್ಕ್ರೀನ್ಗೆ ಏನಾರಾಗ್ತಿದೆಯಾ? ಇಲ್ಲ. ಎಷ್ಟೇ ಅಡಲ್ಟ್ರೇಷನ್ ಇದ್ದರೂ ಆತ್ಮಕ್ಕಲ್ಲ, ಮನಸ್ಸು ದೇಹಕ್ಕೆ. ನನ್ನಲ್ಲಿ ಯಾವ ಅಡಲ್ಟ್ರೇಷನ್ನು ಇಲ್ಲ. ನೀವು ಯಾಕೆ ನನ್ನ ಕೋಪಿಷ್ಠ, ನಾನು ಅಸೂಯೆ ಉಳ್ಳವನು? ನಾನಲ್ಲ ಸ್ವಾಮಿ, ಇವಳು ಹೇಳ್ತಾಳೆ. ನಾನು ಯಾವತ್ತೂ ಹೇಳಿದೆ ಶುದ್ಧ ಬ್ರಹ್ಮವೇ ನಾನು ಅಲ್ವಾ? ಹೇಳೋರು ಹೇಳ್ತಾನೆ ಇರ್ತಾರೆ. ಅದು ವ್ಯಕ್ತಿತ್ವವು ಬದಲಾಗ್ತಾ ಹೋಗಬೇಕು. ವೇದಾಂತವನ್ನು ಅಧ್ಯಯನ ಮಾಡ್ತಿದ್ದಾಗ ಈ ಅರಿಷಡ್ ವರ್ಗಗಳೆಲ್ಲ ಕಮ್ಮಿ ಆಗ್ತಾ ಹೋಗಬೇಕು. ಇಲ್ಲ ವ್ಯವಹಾರದಲ್ಲಿ ಮಾತ್ರ ನಾನು ಇಟ್ಕೊಳ್ತೀನಿ, ನನಗೆ ಗೊತ್ತು ಯಾವಾಗ ಐ ಕ್ಯಾನ್ ಕಮ್ ಬ್ಯಾಕ್ ಟು ಮೈ ಸೋರ್ಸ್, ಅದೆಲ್ಲ ನಾಟಕ. ನನಗೆ ಆಗಲ್ಲ ಅನ್ನುವಂಥದ್ದಕ್ಕೆ ವೀಕ್ನೆಸ್ಗೆ ಹಾಗೆಲ್ಲ ತೋರಿಸ್ತಾ ಇರ್ತೀನಿ ನಾನು. ವೇದಾಂತ ಹೆಚ್ಚೆಚ್ಚು ಅಧ್ಯಯನ ಆಗ್ತಿದ್ದಾಗ ಅರಿಷಡ್ ವರ್ಗಗಳು ತಾನಾಗಿ ಕಮ್ಮಿ ಆಗುತ್ತೆ. ಯಾಕೆ? ಪ್ರಪಂಚದ ಮೇಲೆ ಆತನಿಗೆ ಆಸಕ್ತಿ ಇರಲ್ಲ. ಯಾಕಂದರೆ ಪ್ರಪಂಚ ಮಿಥ್ಯ, ಇವನೇ ಅಧಿಷ್ಠಾನ ಅದಕ್ಕೆ ಅಲ್ವಾ? ಪ್ರಪಂಚದ ಮೇಲೂ ಆಸಕ್ತಿ ಇದೆ, ವೇದಾಂತದ ಮೇಲೂ ಆಸಕ್ತಿ ಇದೆ ಅಂದರೆ ಮಿಥ್ಯಾಚಾರಸ್ಯ ಉಚ್ಯತೆ. ಹೀಸ್ ಎ ಹಿಪೋಕ್ರೈಟ್ ಅಂತ ಕೃಷ್ಣ ಹೇಳಿರೋದು, ನಾನಲ್ಲ. ಆ ಧರ್ಮದಿಂದ ಬದಲಾಗೋದು ಬೇರೆ, ಅದು ಈಶ್ವರನ ಸಂಕಲ್ಪ. ಜ್ಞಾನ ಬಂದಮೇಲೆ ಒಬ್ಬ ಜ್ಞಾನಿ ಹೇಗೆ ಮಾಡ್ತಾನೆ? ಈಶ್ವರನ ಸಂಕಲ್ಪದ ಪ್ರಕಾರ ಮಠವನ್ನು, ಆಶ್ರಮವನ್ನು, ಲೋಕ ಸಂಗ್ರಹಕ್ಕೆ ಹಲವಾರು ಕಾರ್ಯಗಳನ್ನು ಮಾಡ್ತಾನೆ. ಅವನಿಚ್ಛೆ, ಅದು ಆಪ್ಷನಲ್. ಜ್ಞಾನ ಬಂದ ಮೇಲೂ ಮಾಡಬೇಕು ಅಂತ ಶಾಸ್ತ್ರ ವಿಧಿಸಿಲ್ಲ. ಇವಾಗ ಸದಾಶಿವ ಬ್ರಹ್ಮೇಂದ್ರರು ಹಾಗಿರಲಿಲ್ಲ. ಶಂಕರರು ಸದಾಶಿವ ಬ್ರಹ್ಮೇಂದ್ರನ್ನೇ ತಗೊಳ್ಳಿ, ಉದಾಹರಣೆ ಸಾಕು. ಸದಾಶಿವ ಬ್ರಹ್ಮೇಂದ್ರ ಏನೂ ಇರಲಿಲ್ಲ, ಅವಧೂತ ಸ್ಥಿತಿಯಲ್ಲಿದ್ದರು. ಶಂಕರರು ಏನು ಮಾಡಿದ್ರು? ಇಬ್ಬರು ಜ್ಞಾನಿಗಳೇ, ಪರಮೇಶ್ವರನ ಅವತಾರವೇ. ಇವರು ಧರ್ಮನಿಷ್ಠೆಗೆ ಲೋಕ ಸಂಗ್ರಹವನ್ನು ಮಾಡಿದ್ರು. ಜನಕ ಮಹಾರಾಜ ಗೃಹಸ್ಥ, ಯಾಜ್ಞವಲ್ಕೆ ಗೃಹಸ್ಥ, ಲೋಕ ಸಂಗ್ರಹ ಮಾಡಲಿಲ್ವಾ? ಲೋಕ ಸಂಗ್ರಹ ಅಂದರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂಥ ಕಾರ್ಯ ಮಾಡಲಿಲ್ವಾ? ಮಠಗಳೆಲ್ಲ ಯಾಕೆ ಹುಟ್ಟುಕೊಳ್ತು? ಭಕ್ತರಾಗಿರುವಂಥ ನಮಗೆ ಉದ್ಧಾರ ಆಗಲಿ ಅಂತ. ಹಾಗೆ ಅರಿಷಡ್ ವರ್ಗಗಳ ಕಮ್ಮಿ ಆಗ್ತಾ ಇದೆ ಅಂದರೆ ನಿಮಗೆ ನೀವೇ ಟೆಸ್ಟು. ವೇದಾಂತ ಚಿಂತನೆ ನನಗೆ ಚೆನ್ನಾಗಿ ಹಿಡಿಸ್ತಿದೆ ಅಂತ. ನನಗೆ ಅದು ಹಿಡಿಸ್ತಿಲ್ಲ ವೇದಾಂತ, ಓನ್ಲಿ ಇನ್ಫಾರ್ಮೇಷನ್, ನೋ ಟ್ರಾನ್ಸ್ಫರ್ಮೇಷನ್. ನಾನು ಸ್ವಾಮೀಜಿಯಿಂದ ರಾಮಗೀತಾ ಕೇಳಿದೆ, ತುಂಬ ಚೆನ್ನಾಗಿ ಹೇಳಿದ್ರು. ಆಮೇಲೆ ಅಷ್ಟು ಒಳಗಡೆ ಹೋಯ್ತಾ? ರಾಮನೂ ಹೋಗಲಿಲ್ಲ, ರಾಮದ ನಾಮವೂ ಹೋಗಲಿಲ್ಲ, ರಾಮದ ಉಪದೇಶವೂ ಹೋಗಲಿಲ್ಲ. ನಾ ಹೇಗಿದ್ದೆ? ಮರವಾಗಿದ್ದೆ, ಜಡ ಮಂಡೆಯಾಗಿದ್ದೆ ಅಷ್ಟೇ. ವಿಶುದ್ಧ ವಿಜ್ಞಾನ ಘನ. ಹೇಗೆ ಆ ಮೂವಿ ಸ್ಕ್ರೀನ್ಗೆ ಏನು ನೀರು ಅಂಟೋದಿಲ್ವೋ, ನನಗೂ ಯಾವ ಅಡಲ್ಟ್ರೇಷನೂ ಇಲ್ಲ. ಅಹಂ ನಿರಾಮಯ, ಇದು ಹಿಂದಿನ ಶ್ಲೋಕದಲ್ಲೆಲ್ಲ ಬಂದಿತ್ತು. ಆಮಯ ಅಂದರೆ ಶರೀರಕ್ಕೆ ಬರುವಂತಹ ರೋಗಗಳು. ಇಲ್ಲಿ ಶರೀರ ಅಂತ ತಗೊಳ್ಬಾರ್ದು, ಯಾಕಂದರೆ ನಿಧಿಧ್ಯಾಸನ ಶ್ಲೋಕ ಆಗಿದ್ದರಿಂದ ನಿರಾಮಯ ಸಂಸಾರ ವರ್ಜಿತ ಅಂತ ತಗೊಳ್ಬೇಕು. ನಿತ್ಯ ಮುಕ್ತ ಅಂತ ಅರ್ಥ, ಸಂಸಾರದಿಂದ ಮುಕ್ತನಾಗಿದ್ದೇನೆ ಹಾಗೆ ಅಂತ. ಆಯಿತು, ಬೇಗ ಮುಗಿಸೋಣ ಅಂದ್ಕೊಂಡೆ, ಅದು 8 ಆಗ್ತಾ ಬಂತು. ಸರಿ. ಓಂ ಶಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ.